वक्रतुर्जटि सामजाजिनवसनभूषण सुमनसूकं सा वामदेव विरञ्जितनय उमामनोहर उग्रदुर्जटि सामजाजिनवसनभूषण सुमनसूकं सा कामहर कैलासमन्दिर सोमसूर्यानलविलोचना कामहर कैलासमन्दिर सोमसूर्यानलविलोचना कामितप्रद करुणिसे मगे सदा सुमङ्गलवा कामितप्रद करुणिसे मगे सदा सुमङ्गलवा सदा सुमङ्गलवा सदा सुमङ्गलवा अंबरपुरहर साम्बत्रयम्बक शम्बरारि रिपु गम्भीर करुणे शम्भो स्वयम्भो शम्भवानं विजयकायो जम्बारिनुत भवा जम्बारिनुत भवा अंबरपुरहर साम्बत्रयम्बक शम्बरारि रिपु गम्भीर करुणे शम्भो स्वयम्भो शम्भवानं विजयकायो जम्बारिनुत भवा
ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಗೆಜ್ಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಪಾಡಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಭವಾಬ್ದಿ ದಾಟಿದವ ಭವಾಬ್ದಿ ದಾಟಿದವ ವಿಠಲ 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 ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಇದುವರೆಗೆ ಭಜನೆಯ ಸೇವೆಯನ್ನು ನಡೆಸಿದಂತಹ
ಶ್ರೀ ಕಾಳಿಕಾ ಪರಮೇಶ್ವರಿ ಮಹಿಳಾ ಭಜನಾ ಸಂಘ ಬಂಗ್ರಮಂಜೇಶ್ವರ ಇವರಿಗೆ ಗಣೇಶೋತ್ಸವ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮುಂದೆ ಕುಣಿತ ಭಜನೆ ಶ್ರೀ ಶಾಸ್ತ್ರ ಕುಣಿತ ಭಜನಾ ತಂಡ ಕಡಂಬಾರು ಇವರಿಂದ, ಅದರ ನಂತರ 7 ಗಂಟೆಗೆ ಧಾರ್ಮಿಕ ಸಭೆ ನಡೆಯಲಿರುವುದು. ರಾತ್ರಿ 9 ಗಂಟೆಗೆ ಮಹಾಪೂಜೆ ಪ್ರಸಾದ ವಿತರಣೆ, ನಂತರ 9:30ಕ್ಕೆ ಲಕ್ಷ್ಮಿ ತಂಡದ ಕಲಾವಿದರಿಂದ ಒರಿಯಾಂಡಲ ಸರಿಬೋಡು ಎಂಬ ತುಳು ಹಾಸ್ಯಮಯ ನಾಟಕ ಜರುಗಲಿರುವುದು. ಗರಿಕೆ ಹುಲ್ಲಿಂದ ಪರಿಪರಿ ಹೂವಿಂದ ಪೂಜೆಯ ಮಾಡುವೆ ಪರಮ ಪದದಲ್ಲಿ. ಧೂಪದ ಕಂಪಾಗಿ ದೀಪವು ನಾನಾಗಿ ಸೇವೆಯ ಸಲ್ಲಿಸುವೆ ನಿನ್ನಯ ಗುಡಿಯಲಿ ಸಿಂಗರಿಸುವೆನೋ ಗಣಪನೇ ನಿನ್ನನು ಭಕುತಿಯ ಸುಮದಲಿ ಕಂಗೊಳಿಸುವ ಈ ರೂಪವ ತೋರೋ ನನಗೆ ಒಲವಲಿ ತೋರೋ ನನಗೆ ಒಲವಲಿ. ಬಾನಂಚು ಕೆಂಪಾಗಿ ಬೆಳಗು ಮೂಡಿದೆ ಬಾನಾಡಿ ಹಾರಾಡಿ ಚಿಲಿಪಿಲಿ ಹಾಡಿದೆ ಮಂಗಳಕರನೆ ಗಜವದನ ನೀಡೋ ನಿನ್ನ ದರುಶನ. ಶ್ರೀಕರ ಗಣನಾಥ ಕಾಮಿತ ಫಲದಾತ ಇಡಗುಂಜಿಯ ಒಡೆಯ ಹೇ ಶಂಕರ ತನಯ. ಬಾನಂಚು ಕೆಂಪಾಗಿ ಬೆಳಗು ಮೂಡಿದೆ ಬಾನಾಡಿ ಹಾರಾಡಿ ಚಿಲಿಪಿಲಿ ಹಾಡಿದೆ ಶ್ರೀಕರ ಗಣನಾಥ ಕಾಮಿತ ಫಲದಾತ ಇಡಗುಂಜಿಯ ಒಡೆಯ ಹೇ ಶಂಕರ ತನಯ. ಶ್ರೀಕರ ಗಣನಾಥ ಕಾಮಿತ ಫಲದಾತ ಇಡಗುಂಜಿಯ ಒಡೆಯ ಹೇ ಶಂಕರ ತನಯ. ಮೊದಲ
ವೇದೋಕ್ತ ಪೂಜೆಗಳ ತ್ರಿಸಂಧ್ಯೆ ಸ್ವೀಕರಿಸಿ ಭಕ್ತರಾಭೀಷ್ಟಗಳ ನೀಡುವ ಸ್ವಾಮಿ ಕಾರಣಿಕದ ಮಹಿಮಾಘನ ಹಟ್ಟಿಯಂಗಡಿ ಗಣಪತಿಗೆ ಕಾರಣಿಕದ ಮಹಿಮಾಘನ ಹಟ್ಟಿಯಂಗಡಿ ಗಣಪತಿಗೆ ಮೊದಲ ಪೂಜೆಯದು ಗಣನಾಯಕನಾದ ಸಿದ್ಧಿ ವಿನಾಯಕಗೆ ಕರೆದಾಗ ಬಂದು ಹೊರೆವಂತ ದೈವ ಹಟ್ಟಿಯಂಗಡಿ ಗಣಪತಿಗೆ ಮೊದಲ ಪೂಜೆಯದು ಗಣನಾಯಕನಾದ ಸಿದ್ಧಿ ವಿನಾಯಕಗೆ ಕರೆದಾಗ ಬಂದು ಹೊರೆವಂತ ದೈವ ಹಟ್ಟಿಯಂಗಡಿ ಗಣಪತಿಗೆ ಹಟ್ಟಿಯಂಗಡಿ ಗಣಪತಿಗೆ ಹಟ್ಟಿಯಂಗಡಿ ಗಣಪತಿಗೆ ಭಕ್ತಿಯ ರಾಗದಲ್ಲಿ ಮನತುಂಬಿ ನಾನು ಇಲ್ಲಿ ಭಕ್ತಿಯ ರಾಗದಲ್ಲಿ ಮನತುಂಬಿ ನಾನು ಇಲ್ಲಿ ಹಾಡುವೆ ಗಣಪ ನಿನ್ನ ಕಥೆಯ ಆತ್ಮ ಲಿಂಗವ ಭೂಮಿಗಿತ್ತ ಚರಿತೆಯ ಭಕ್ತಿಯ ರಾಗದಲ್ಲಿ ಮನತುಂಬಿ ನಾನು ಇಲ್ಲಿ ಹಾಡುವೆ ಗಣಪ ನಿನ್ನ ಕಥೆಯ ಆತ್ಮ ಲಿಂಗವ ಭೂಮಿಗಿತ್ತ ಚರಿತೆಯ ತಪವನ್ನು ಮಾಡಿ ರಾವಣ ಮೆಚ್ಚಿಸಿದ ಈಶ್ವರನನ್ನ ಆತ್ಮಲಿಂಗವ ಪಡೆದನು ತನ್ನ ಲಂಕೆಯ ಕಡೆಗೆ ಹೊರಟನು ದೇವತೆಗಳು ಬಂದು ಬೇಡಲು ನಿನ್ನ ಅಂದು ದೇವತೆಗಳು ಬಂದು ಬೇಡಲು ನಿನ್ನ ಅಂದು ಗೋಪಾಲಕನು ನೀನಾದೇ ದೇವ ರಾವಣನೆದುರಲ್ಲಿ ನೀ ಬಂದೆ ಭಕ್ತಿಯ ರಾಗದಲ್ಲಿ ಮನತುಂಬಿ ನಾನು ಇಲ್ಲಿ ಹಾಡುವೆ ಗಣಪ ನಿನ್ನ ಕಥೆಯ ಆತ್ಮ ಲಿಂಗವ ಭೂಮಿಗಿತ್ತ ಚರಿತೆಯ ಮಾಡಲು ಸಂಧ್ಯಾ ವಂದನೆ ರಾವಣ ಕೂಗಿದ ನಿನ್ನನೆ ನಿನ್ನಯ ಮಾತಿಗೆ ಒಪ್ಪಿದ ಆತ್ಮ ಲಿಂಗವ ನಿನ್ನ ಕೈಗೆ ನೀಡಿದ ಮಾತಿನಂತೆ 3 ಸಲ ಕೂಗಿದೆ ರಾವಣನನ್ನ ಮಾತಿನಂತೆ 3 ಸಲ ಕೂಗಿದೆ ರಾವಣನನ್ನ ಬರಲಿಲ್ಲ ಆಗ ರಾವಣ ಆತ್ಮ ಲಿಂಗವು ಸೇರಿತು ಗೋಕರ್ಣ ಭಕ್ತಿಯ ರಾಗದಲ್ಲಿ ಮನತುಂಬಿ ನಾನು ಇಲ್ಲಿ ಭಕ್ತಿಯ ರಾಗದಲ್ಲಿ ಮನತುಂಬಿ ನಾನು ಇಲ್ಲಿ ಹಾಡುವೆ ಗಣಪ ನಿನ್ನ ಕಥೆಯ ಆತ್ಮ ಲಿಂಗವ ಭೂಮಿಗಿತ್ತ ಚರಿತೆಯ 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 ಹಾಡುವೆ ಗಣಪ ನಿನ್ನ ಕಥೆಯ ಆತ್ಮ ಲಿಂಗವ ಭೂಮಿಗಿತ್ತ ಚರಿತೆಯ
ನಿತ್ಯನಯ್ಯ ಸರ್ವ ವಿಘ್ನ ಛೇದಕ ಆದಿಶಕ್ತಿ ತನಯನೆ ಆದಿ ಪೂಜೆ ಪಡೆವನೆ ಆದರದಿ ನೀಡುವೆನು ಮೋದಕ ಆಧಾರವು ನೀನೆ ಎಂದು ಪಾದ ನಂಬಿ ನಾನು ಬಂದು ನಿಂತೆನಯ್ಯ ಸರ್ವ ವಿಘ್ನ ಛೇದಕ ಶರಣೆಂದೆ ಬಳಿ ಬಂದೆ ದಯನೀ ತೋರು ಶರಣೆಂದೆ ಬಳಿ ಬಂದೆ ದಯನೀ ತೋರು ಆದಿಶಕ್ತಿ ತನಯನೆ ಆದಿ ಪೂಜೆ ಪಡೆವನೆ ಆದರದಿ ನೀಡುವೆನು ಮೋದಕ ಆಧಾರವು ನೀನೆ ಎಂದು ಪಾದ ನಂಬಿ ನಾನು ಬಂದು ನಿಂತೆನಯ್ಯ ಸರ್ವ ವಿಘ್ನ ಛೇದಕ ಕರುಣಾಮಯನೇ ಗಣಪಯ್ಯ ನಮೋ ಎನ್ನುವೆ ಗಣಪಯ್ಯ ಕರುಣಾಮಯನೇ ಗಣಪಯ್ಯ ನಮೋ ಎನ್ನುವೆ ಗಣಪಯ್ಯ ಅಭಯ ನೀಡು ಗಣಪಯ್ಯ ಗಣಾತೀತನೇ ಗಣಪಯ್ಯ ಅಭಯ ನೀಡು ಗಣಪಯ್ಯ ಗುಣಾತೀತನೇ ಗಣಪಯ್ಯ ಓಂಕಾರದಲ್ಲಿ ನೀ ನೆಲೆಸಿರುವೆ ಎಂದು ತಿಳಿಯುತ್ತಲಿ ಓಂಕಾರವನ್ನೇ ನಾ ಜಪಿಸಿರುವೆ ನಿನ್ನ ನೆನೆಯುತ್ತಲಿ ಗಂ ಗಣಪತಯೇ ನಮಃ ಎಂದು ಮಂತ್ರ ಹೇಳುತ್ತಲಿ ನಿನ್ನ ಪಾದವ ನಾ ಪೂಜಿಸಿದೆ ಭಕ್ತಿ ಶ್ರದ್ಧೆಯಲ್ಲಿ ಪೂಜೆಗೆ ನಲಿದು ಬಾರ ಕಾಮಿತ ಫಲವ ತಾರ ಅಂಬಾಸುತನೇ ನಿನ್ನ ನಂಬಿದೆ ಸಲಹು ನನ್ನ ಶರಣೆಂದೆ ಬಳಿ ಬಂದೆ ದಯನೀ ತೋರು ಶರಣೆಂದೆ ಬಳಿ ಬಂದೆ ದಯನೀ ತೋರು ಆದಿಶಕ್ತಿ ತನಯನೆ ಆದಿ ಪೂಜೆ ಪಡೆವನೆ ಆದರದಿ ನೀಡುವೆನು ಮೋದಕ ಆಧಾರವು ನೀನೆ ಎಂದು ಪಾದ ನಂಬಿ ನಾನು ಬಂದು ನಿಂತೆನಯ್ಯ ಸರ್ವ ವಿಘ್ನ ಛೇದಕ ಕರುಣಾಮಯನೇ ಗಣಪಯ್ಯ ನಮೋ ಎನ್ನುವೆ ಗಣಪಯ್ಯ ಕರುಣಾಮಯನೇ ಗಣಪಯ್ಯ ನಮೋ ಎನ್ನುವೆ ಗಣಪಯ್ಯ ಅಭಯ ನೀಡು ಗಣಪಯ್ಯ ಗಣಾತೀತನೇ ಗಣಪಯ್ಯ ಅಭಯ ನೀಡು ಗಣಪಯ್ಯ ಗುಣಾತೀತನೇ ಗಣಪಯ್ಯ ನಾದಲೋಲನೆ ಗಾನಕ್ಕೆ ಒಲಿದು ನನ್ನ ಕನಿಕರಿಸು ಮೂಷಿಕ ವಾಹನ ನನ್ನ ಬಾಳಿನ ವೇದನೆ ಪರಿಹರಿಸು ಬೇಲದ ಹಣ್ಣ ನೀಡುವೆ ನನ್ನ ಬೇಗುದಿಯಾಳಿಸು ಬುದ್ಧಿದಾತನೆ ನನ್ನನ್ನು ಹರಸಿ ಜ್ಞಾನವನ್ನು ಬೆಳೆಸು ಗರಿಕೆಯ ನೀಡುವೆ ಸ್ವಾಮಿ ಮರುಕವ ನನ್ನಲ್ಲಿ ತೋರು ಚರಣಕ್ಕೆ ವಂದಿಪೆ ಸ್ವಾಮಿ ಹರಸುತ ನೀ ಮೈ ತೋರು ಶರಣೆಂದೆ ಬಳಿ ಬಂದೆ ದಯನೀ ತೋರು ಶರಣೆಂದೆ ಬಳಿ ಬಂದೆ ದಯನೀ ತೋರು ಆದಿಶಕ್ತಿ ತನಯನೆ ಆದಿ ಪೂಜೆ ಪಡೆವನೆ ಆಧಾರದಿ ನೀಡುವೆನು ಮೋದಕ ಆಧಾರವು ನೀನೆ ಎಂದು ಪಾದ ನಂಬಿ ನಾನು ಬಂದು ನಿಂತೆನಯ್ಯ ಸರ್ವ ವಿಘ್ನ ಛೇದಕ ಆದಿಶಕ್ತಿ ತನಯನೆ ಆದಿ ಪೂಜೆ ಪಡೆವನೆ ಆಧಾರದಿ ನೀಡುವೆನು ಮೋದಕ ಆಧಾರವು ನೀನೆ ಎಂದು ಪಾದ ನಂಬಿ ನಾನು ಬಂದು ನಿಂತೆನಯ್ಯ ಸರ್ವ ವಿಘ್ನ ಛೇದಕ ಶರಣೆಂದೆ ಬಳಿ ಬಂದೆ ದಯನೀ ತೋರು ಶರಣೆಂದೆ ಬಳಿ ಬಂದೆ ದಯನೀ ತೋರು ಕರುಣಾಮಯನೇ ಗಣಪಯ್ಯ ನಮೋ ಎನ್ನುವೆ ಗಣಪಯ್ಯ ಕರುಣಾಮಯನೇ ಗಣಪಯ್ಯ ನಮೋ ಎನ್ನುವೆ ಗಣಪಯ್ಯ ಅಭಯ ನೀಡು ಗಣಪಯ್ಯ ಗಣಾತೀತನೇ ಗಣಪಯ್ಯ ಅಭಯ ನೀಡು ಗಣಪಯ್ಯ ಗುಣಾತೀತನೇ ಗಣಪಯ್ಯ
ಮಹಾಮಹಿಮ ಗುಣ ಸಾಗರ ಶರಣು ಕೃಪಾಕರ ಶ್ರೀ ವಿಘ್ನೇಶ್ವರ ಮಹಾಮಹಿಮ ಗುಣ ಸಾಗರ ಏಕದಂತ ಪಾಶಾಂಕುಶಧರ ಮೋದಕ ಹಸ್ತ ಶ್ರೀಕರ ಏಕದಂತ ಪಾಶಾಂಕುಶಧರ ಮೋದಕ ಹಸ್ತ ಶ್ರೀಕರ ಶರಣು ಕೃಪಾಕರ ಶ್ರೀ ವಿಘ್ನೇಶ್ವರ ಶರಣು ಕೃಪಾಕರ ಶ್ರೀ ವಿಘ್ನೇಶ್ವರ ಅಂಬಾಸುತನೇ ಲಂಬೋದರನೇ ನಂಬಿದವರ ಕೈ ಬಿಡದಾತನೇ ಅಂಬಾಸುತನೇ ಲಂಬೋದರನೇ ನಂಬಿದವರ ಕೈ ಬಿಡದಾತನೇ ಶಂಭು ಪ್ರಿಯನೇ ಅಗ್ರ ಪೂಜ್ಯನೇ ಶಂಭು ಪ್ರಿಯನೇ ಅಗ್ರ ಪೂಜ್ಯನೇ ವಿಜಯ ವಿನಾಯಕನೇ ವಂದನೆ ವಿಜಯ ವಿನಾಯಕನೇ ಶರಣು ಕೃಪಾಕರ ಶ್ರೀ ವಿಘ್ನೇಶ್ವರ ಮಹಾಮಹಿಮ ಗುಣ ಸಾಗರ ಶರಣು ಕೃಪಾಕರ ಶ್ರೀ ವಿಘ್ನೇಶ್ವರ ಕಾಮಧೇನುವೆ ಕಲ್ಪವೃಕ್ಷವೇ ಭಕ್ತರ ಭಾಗ್ಯ ವಿಧಾತನೇ ಕಾಮಧೇನುವೆ ಕಲ್ಪವೃಕ್ಷವೇ ಭಕ್ತರ ಭಾಗ್ಯ ವಿಧಾತನೇ ಬಾಲಚಂದ್ರನೇ ಪಾಪನಾಶನೆ ಬಾಲಚಂದ್ರನೇ ಪಾಪನಾಶನೆ ಸುರಸುಪ್ರೀತನೇ ಸುಮುಖನೇ ಸುರಸುಪ್ರೀತನೇ ಶರಣು ಕೃಪಾಕರ ಶ್ರೀ ವಿಘ್ನೇಶ್ವರ ಮಹಾಮಹಿಮ ಗುಣ ಸಾಗರ ಶರಣು ಕೃಪಾಕರ ಶ್ರೀ ವಿಘ್ನೇಶ್ವರ ನಿನ್ನ ಭಜಿಸಿ ಶನಿದೇವಗೆ ನಮಿಸಿ ಹಾಡಲಿ ಕಥಾಮೃತ ನಿನ್ನ ಭಜಿಸಿ ಶನಿದೇವಗೆ ನಮಿಸಿ ಹಾಡಲಿ ಕಥಾಮೃತ ನೀಡು ಅನುಮತಿ ಸಕಲ ಸನ್ಮತಿ ನೀಡು ಅನುಮತಿ ಸಕಲ ಸನ್ಮತಿ ಅನುಗ್ರಹಿಸಿ ನಡೆಸು ಗಣಪತಿ ಅನುಗ್ರಹಿಸಿ ನಡೆಸು ಶರಣು ಕೃಪಾಕರ ಶ್ರೀ ವಿಘ್ನೇಶ್ವರ ಮಹಾಮಹಿಮ ಗುಣ ಸಾಗರ ಏಕದಂತ ಪಾಶಾಂಕುಶಧರ ಮೋದಕ ಹಸ್ತ ಶ್ರೀಕರ ಶರಣು ಕೃಪಾಕರ ಶ್ರೀ ವಿಘ್ನೇಶ್ವರ ಶರಣು ಕೃಪಾಕರ ಶ್ರೀ ವಿಘ್ನೇಶ್ವರ
ಬೆಳಗಾಗಿ ಮೊದಲು ಪ್ರಾರ್ಥಿಸು ಮನವೇ ಆದಿದೈವ ಗಣೇಶನ. ಗೋಕರ್ಣದಲ್ಲಿ ಮಹಿಮೆಯ ತೋರಿದ ಉರಗ ವಿಭೂಷಣ ಗಣೇಶನ. ಬೆಳಗಾಗಿ ಮೊದಲು ಪ್ರಾರ್ಥಿಸು ಮನವೇ ಆದಿದೈವ ಗಣೇಶನ. ಗೋಕರ್ಣದಲ್ಲಿ ಮಹಿಮೆಯ ತೋರಿದ ಉರಗ ವಿಭೂಷಣ ಗಣೇಶನ. ಆತ್ಮಲಿಂಗವ ಶಿವನಿಂದ ಪಡೆದು ಬರುತ್ತಿರೆ ಲಂಕೇಶ ರಾವಣನು. ತನ್ನನು ಪೂಜೆಯ ಮಾಡದವನಿಗೆ ಬುದ್ಧಿಯ ಕಲಿಸಿದ ಗಣೇಶನು. ಆತ್ಮಲಿಂಗವ ಶಿವನಿಂದ ಪಡೆದು ಬರುತ್ತಿರೆ ಲಂಕೇಶ ರಾವಣನು. ತನ್ನನು ಪೂಜೆಯ ಮಾಡದವನಿಗೆ ಬುದ್ಧಿಯ ಕಲಿಸಿದ ಗಣೇಶನು. ವಟುವಿನ ರೂಪದ ರಾವಣನೆದುರು ಬಂದನು ಸಂಜೆಗೆ ಗಣೇಶನು. ವಟುವಿನ ರೂಪದ ರಾವಣನೆದುರು ಬಂದನು ಸಂಜೆಗೆ ಗಣೇಶನು. ಸಂಧ್ಯಾ ವಂದನೆ ಮುಗಿಸಿ ಬರುವೆನೆಂದು ಲಿಂಗವ ಇತ್ತನು ರಾವಣನು. ಸಂಧ್ಯಾ ವಂದನೆ ಮುಗಿಸಿ ಬರುವೆನೆಂದು ಲಿಂಗವ ಇತ್ತನು ರಾವಣನು. ಬೆಳಗಾಗಿ ಮೊದಲು ಪ್ರಾರ್ಥಿಸು ಮನವೇ ಆದಿದೈವ ಗಣೇಶನ. ಗೋಕರ್ಣದಲ್ಲಿ ಮಹಿಮೆಯ ತೋರಿದ ಉರಗ ವಿಭೂಷಣ ಗಣೇಶನ. ಆತ್ಮಲಿಂಗವು ಅಸುರಗೆ ಸೇರಲು ಹಾನಿಯದರಿತ ಗಣೇಶನು. ಭೂಮಿಗೆ ಲಿಂಗವ ಇಡಲು ಒಡನೆ ದುಃಖಿತನಾದನು ರಾವಣನು. ಆತ್ಮಲಿಂಗವು ಅಸುರಗೆ ಸೇರಲು ಹಾನಿಯದರಿತ ಗಣೇಶನು. ಭೂಮಿಗೆ ಲಿಂಗವ ಇಡಲು ಒಡನೆ ದುಃಖಿತನಾದನು ರಾವಣನು. ಅಂದಿನಿಂದಾದು ಗೋಕರ್ಣವೆನಿಸಿ ಭೂ ಕೈಲಾಸವು ಆಗಿಹುದು. ಅಂದಿನಿಂದ ಅದು ಗೋಕರ್ಣವೆನಿಸಿ ಭೂ ಕೈಲಾಸವು ಆಗಿಹುದು. ಗಣಪತಿ ಶಕ್ತಿಯ ಚಿಹ್ನೆಯದಾಗಿ ಪುಣ್ಯಕ್ಷೇತ್ರವು ಎನಿಸಿಹುದು. ಗಣಪತಿ ಶಕ್ತಿಯ ಚಿಹ್ನೆಯದಾಗಿ ಪುಣ್ಯಕ್ಷೇತ್ರವು ಎನಿಸಿಹುದು. ಬೆಳಗಾಗಿ ಮೊದಲು ಪ್ರಾರ್ಥಿಸು ಮನವೇ ಆದಿದೈವ ಗಣೇಶನ. ಗೋಕರ್ಣದಲ್ಲಿ ಮಹಿಮೆಯ ತೋರಿದ ಉರಗ ವಿಭೂಷಣ ಗಣೇಶನ. ಬೆಳಗಾಗಿ ಮೊದಲು ಪ್ರಾರ್ಥಿಸು ಮನವೇ ಆದಿದೈವ ಗಣೇಶನ. ಗೋಕರ್ಣದಲ್ಲಿ ಮಹಿಮೆಯ ತೋರಿದ ಉರಗ ವಿಭೂಷಣ ಗಣೇಶನ. ಸಿದ್ಧಿ ಬುದ್ಧಿಯ ಪ್ರದಾಯಕ, ಸಿದ್ಧಿ ಬುದ್ಧಿಯ ಪ್ರದಾಯಕ, ವರ ಸಿದ್ಧಿ ವಿನಾಯಕ, ವರ ಸಿದ್ಧಿ ವಿನಾಯಕ, ಪಾಂಡವರ್ ಪೂಜಿತ ಗಣನಾಯಕ, ಪಾಂಡವರ್ ಪೂಜಿತ ಗಣನಾಯಕ, ತ್ರಿಲೋಕ ವಂದಿತ ವಿದ್ಯಾದಾಯಕ, ತ್ರಿಲೋಕ ವಂದಿತ ವಿದ್ಯಾದಾಯಕ, ಸಿದ್ಧಿ ಬುದ್ಧಿಯ ಪ್ರದಾಯಕ, ಸಿದ್ಧಿ ಬುದ್ಧಿಯ ಪ್ರದಾಯಕ, ವರ ಸಿದ್ಧಿ ವಿನಾಯಕ, ವರ ಸಿದ್ಧಿ ವಿನಾಯಕ, ಪಾಂಡವರ್ ಪೂಜಿತ ಗಣನಾಯಕ, ಪಾಂಡವರ್ ಪೂಜಿತ ಗಣನಾಯಕ, ತ್ರಿಲೋಕ ವಂದಿತ ವಿದ್ಯಾದಾಯಕ, ತ್ರಿಲೋಕ ವಂದಿತ ವಿದ್ಯಾದಾಯಕ. ನಿನ್ನನು ನಂಬಿ ವಿಷ್ಣುವು ಮಾಡಿದ ಶಿಷ್ಟರ ಉದ್ಧಾರ, ನಿನ್ನನ್ನು ನಂಬಿ ವಿಷ್ಣುವು ಮಾಡಿ
ಮಾಡಿದ ಶಿಷ್ಟರ ಉದ್ಧಾರ. ನಿನ್ನನೆ ಜಪಿಸಿ ಬ್ರಹ್ಮನು ಮಾಡಿದ ಸೃಷ್ಟಿಯ ವ್ಯಾಪಾರ. ನಿನ್ನನ್ನು ಜಪಿಸಿ ಬ್ರಹ್ಮನು ಮಾಡಿದ ಸೃಷ್ಟಿಯ ವ್ಯಾಪಾರ. ನಿನ್ನನು ಮರೆತು ಮಾಡನು ರುದ್ರನು ದುಷ್ಟರ ಸಂಹಾರ. ನಿನ್ನನ್ನು ಮರೆತು ಮಾಡನು ರುದ್ರನು ದುಷ್ಟರ ಸಂಹಾರ. ಸಕಲಕು ವಲ್ಲಭ ಸಕಲಕು ವಲ್ಲಭ ನೀನಯ್ಯ ತಂದೆ. ನೀನಯ್ಯ ತಂದೆ. ಸಕಲಕು ವಲ್ಲಭ ಸಕಲಕು ವಲ್ಲಭ ನೀನಯ್ಯ ತಂದೆ. ನೀನಯ್ಯ ತಂದೆ. ಭಕ್ತಗೆ ಆಧಾರ ಭಕ್ತಗೆ ಆಧಾರ. ಸಿದ್ಧಿ ಬುದ್ಧಿಯ ಪ್ರದಾಯಕ. ಸಿದ್ಧಿ ಬುದ್ಧಿಯ ಪ್ರದಾಯಕ. ವರ ಸಿದ್ಧಿ ವಿನಾಯಕ. ವರ ಸಿದ್ಧಿ ವಿನಾಯಕ. ಪಾಂಡವರ್ ಪೂಜಿತ ಗಣನಾಯಕ. ಪಾಂಡವ ಪೂಜಿತ ಗಣನಾಯಕ. ತ್ರಿಲೋಕ ವಂದಿತ ವಿದ್ಯಾದಾಯಕ. ತ್ರಿಲೋಕ ವಂದಿತ ವಿದ್ಯಾದಾಯಕ. ಧರ್ಮರಾಯನು ಸಕಲವ ಕಳೆದು ಕಾಡಿಗೆ ನಡೆದಿರಲು. ಧರ್ಮರಾಯನು ಸಕಲವ ಕಳೆದು ಕಾಡಿಗೆ ನಡೆದಿರಲು. ಪಾಂಡವರೈವರು ದ್ರೌಪದಿಯೊಂದಿಗೆ ಯೋಗಿಯ ಕಂಡಿರಲು. ಪಾಂಡವರೈವರು ದ್ರೌಪದಿಯೊಂದಿಗೆ ಯೋಗಿಯ ಕಂಡಿರಲು. ಸ್ಕಂದ ಮುನಿಗಳು ಪಾಂಡು ಶ್ರೇಷ್ಠಗೆ ದಾರಿಯ ತೋರಿರಲು. ಸ್ಕಂದ ಮುನಿಗಳು ಪಾಂಡು ಶ್ರೇಷ್ಠಗೆ ದಾರಿಯ ತೋರಿರಲು. ಬೆನಕನ ತಪವು ಬೆನಕನ ತಪವು ಶಾಂತಿ ಮಂತ್ರವು. ಶಾಂತಿ ಮಂತ್ರವು ಬೆನಕನ ತಪವು ಬೆನಕನ ತಪವು ಶಾಂತಿ ಮಂತ್ರವು. ಶಾಂತಿ ಮಂತ್ರವು ಕಷ್ಟದ ಸಂಹಾರ. ಕಷ್ಟದ ಸಂಹಾರ. ಸಿದ್ಧಿ ಬುದ್ಧಿಯ ಪ್ರದಾಯಕ. ಸಿದ್ಧಿ ಬುದ್ಧಿಯ ಪ್ರದಾಯಕ. ವರ ಸಿದ್ಧಿ ವಿನಾಯಕ. ವರ ಸಿದ್ಧಿ ವಿನಾಯಕ. ಪಾಂಡವರ್ ಪೂಜಿತ ಗಣನಾಯಕ. ಪಾಂಡವ ಪೂಜಿತ ಗಣನಾಯಕ. ತ್ರಿಲೋಕ ವಂದಿತ ವಿದ್ಯಾದಾಯಕ. ತ್ರಿಲೋಕ ವಂದಿತ ವಿದ್ಯಾದಾಯಕ. ಸಾಂಬ ಸದಾಶಿವ ಹೇರಂಬ ದೇವಗೆ ಅಷ್ಟ ಸಿದ್ಧಿಯ ನೀಡಿದನು. ಸಾಂಬ ಸದಾಶಿವ ಹೇರಂಬ ದೇವಗೆ ಇದನು. ಬ್ರಹ್ಮದೇವನು ಜ್ಞಾನದಾತನಿಗೆ ಪ್ರಣಾಮವನ್ನು ಮಾಡಿದನು. ಬ್ರಹ್ಮದೇವನು ಜ್ಞಾನದಾತನಿಗೆ ಭಜಕ ಮನಸ್ಸಿನ ಗುಣುಗುಟ್ಟುವಿಕೆಯ ಆವೇಶದಿಂದ ನಾದದ ತರಂಗಗಳು ರೂಪಾಂತರಗೊಳ್ಳುವುದೇ ಭಜನೆಯ ಹುಟ್ಟಿಗೆ ಕಾರಣವಾಗುತ್ತದೆ. ಭಕ್ತಿಯ ಪ್ರಕಟನೆ ಭಜನೆಯಿಂದಾದರೆ
ಭಕ್ತಿ ಎಂಬುದು ನಮಗಿಂತ ಶ್ರೇಷ್ಠವಾದ ಶಕ್ತಿಯ ಮೇಲೆ ಇರುವ ನಂಬಿಕೆ. ನಂಬಿಕೆಯಿಂದಲಾಗಿ ಆ ಶಕ್ತಿಗೆ ಅಧೀನ, ಹಾಗಾಗಿ ನಮ್ಮ ಇಷ್ಟಾರ್ಥಗಳು ಸಾಕಾರಗೊಳ್ಳುವುದು. ಭಾವಪರವಶರಾಗಿ ಧ್ಯಾನದಿಂದ ಅಂತರ್ಮುಖಿಗಳಾಗಿ ಜೀವಾತ್ಮ ಮತ್ತು ಪರಮಾತ್ಮನ ನಡುವೆ ಅನುಸಂಧಾನಗೊಳ್ಳುವುದಕ್ಕಾಗಿ ಸಂಪರ್ಕ ಸಾಧಿಸುವುದೇ ಭಕ್ತಿ ಮಾರ್ಗ. ಕಲಿಯುಗದಲ್ಲಿ ಭಗವಂತ ಭಜನೆಗೆ ಒಲಿಯುತ್ತಾನೆ, ಅರ್ಥಾತ್ ನಾಮಸ್ಮರಣೆಯೇ ದೇವರ ಒಲುಮೆಯ ದಿವ್ಯ ಮಂತ್ರ. ಹಾಗಾಗಿ ಭಜನೆ ಎಂದರೆ ಭಗವಂತನ ಒಲಿಸುವುದರ ಜೊತೆ ಸಂಪ್ರೀತಿಗೊಳಿಸಿ ಮನುಷ್ಯ ಮನಸ್ಸುಗಳ ನಡುವೆ ಭಕ್ತಿಭಾವದ ಧಾರ್ಮಿಕತೆ ನೈತಿಕತೆ ಮೂಡಿಸುವಲ್ಲಿ ಬ್ರಹ್ಮಾಸ್ತ್ರದ ಕರ್ತವ್ಯ ನೆರವೇರಿ. वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದೆ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನದ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾಸಿರು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ನೀನೇಳು ಲೋಕದಾಣು ಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ. ನೀನೇಳು ಲೋಕದಾಣು ಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ. ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ,
ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನು ಕಂಡೆ ಪೊನ್ನ ಕಡಗವನ್ನಿಟ್ಟು ತಿಮ್ಮಯ್ಯತ ಪೋಲ್ವನಾಮ ಇಟ್ಟು ಪೊನ್ನ ಕಡಗವನ್ನಿಟ್ಟು ತಿಮ್ಮಯ್ಯತ ಪೋಲ್ವನಾಮ ಇಟ್ಟು ಅಂದುಗೆ ಘನು ಕೆನ್ನುತ್ತಾ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ ಅಂದುಗೆ ಘನು ಕೆನ್ನುತ್ತಾ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನು ಕಂಡೆ ಮಕರ ಕುಂಡಲವನ್ನಿಟ್ಟು ತಿಮ್ಮಯ್ಯತ ಕಸ್ತೂರಿ ತಿಲಕವನ್ನಿಟ್ಟು ಮಕರ ಕುಂಡಲವನ್ನಿಟ್ಟು ತಿಮ್ಮಯ್ಯತ ಕಸ್ತೂರಿ ತಿಲಕವನ್ನಿಟ್ಟು ಗೆಜ್ಜೆ ಘಲು ಕೆನ್ನುತ್ತಾ ಸ್ವಾಮಿತ ಬಂದು ನಿಂತಿದ್ದನಲ್ಲೇ ಗೆಜ್ಜೆ ಘಲು ಘಲು ಕೆನ್ನುತ್ತಾ ಸ್ವಾಮಿತ ಬಂದು ನಿಂತಿದ್ದನಲ್ಲೇ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನು ಕಂಡೆ ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ಸರ್ವಾಭರಣದಿಂದ ಪುರಂದರ ವಿಠಲನ ಕೂಡಿದೇನೆ ಸರ್ವಾಭರಣದಿಂದ ಪುರಂದರ ವಿಠಲನ ಕೂಡಿದೇನೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ
ದಯಾಘನ ವನನಿಕೇತನ ಪ್ರಸನ್ನ ಅನಿಕೇತನ ಪಾವನ ದಯಾಘನ ವನನಿಕೇತನ ಪ್ರಸನ್ನ ನಿರುಪಮ ಆನಂದ ಕಾರಣ ವಿಶ್ವಕಾರಣ ದುರಿತ ನಿವಾರಣ ಸುಜ್ಞಾನ ಕಿರಣ ಅನಿಕೇತನ ಪಾವನ ದಯಾಘನ ವನನಿಕೇತನ ಪ್ರಸನ್ನ ಓಂಕಾರ ರೂಪಗೆ ಮಂತ್ರಗಳಿಗೆ ಚೇತನಾತ್ಮಕನಿಗೆ ತಂತ್ರಗಳಿಗೆ ನಾದ ಬೀಜಗೆ ವಾದ್ಯಗಳಿಗೆ ಆಕಾಶ ತತ್ವಗೆ ಆಲಯಕ್ಕೆ ಅನಿಕೇತನ ಪಾವನ ದಯಾಘನ ವನನಿಕೇತನ ಪ್ರಸನ್ನ ಅನಿಕೇತನ ಪಾವನ ದಯಾಘನ ವನನಿಕೇತನ ಪ್ರಸನ್ನ ನಿತ್ಯ ಸಂತೃಪ್ತಿಗೆ ನೈವೇದ್ಯ ಬೇಕೆ ನಿರ್ಲೇಪನಿಗೆ ಭಸ್ಮ ಚಂದನ ಬೇಕೆ ವಾಸನ ರಹಿತಗೆ ಸಂಬಂಧ ಬೇಕೆ ಜ್ಞಾನ ಪ್ರಕಾಶಗೆ ದೀಪಗಳಿಗೆ ಅನಿಕೇತನ ಪಾವನ ದಯಾಘನ ವನನಿಕೇತನ ಪ್ರಸನ್ನ ಅನಿಕೇತನ ಪಾವನ ದಯಾಘನ ವನನಿಕೇತನ ಪ್ರಸನ್ನ ನಿರುಪಮ ಆನಂದ ಕಾರಣ ವಿಶ್ವಧಾರಣ ದುರಿತ ವಿಧಾರಣ ಸುಜ್ಞಾನ ಕಿರಣ ಅನಿಕೇತನ ಪಾವನ ದಯಾಘನ ವನನಿಕೇತನ ಪ್ರಸನ್ನ ಅನಿಕೇತನ ಪಾವನ ದಯಾಘನ ವನನಿಕೇತನ ಪ್ರಸನ್ನ ಒಪ್ಪು ಪೋಗೋಣ ಬಾರು ರಂಗ ಕೂಡಿ ಯಮುನಾ ತೀರದಲ್ಲಿ ಒಪ್ಪು ಪೋಗೋಣ ಬಾರು ರಂಗ ಕೂಡಿ ಯಮುನಾ ತೀರದಲ್ಲಿ ಒಪ್ಪು ಪೋಗೋಣ ಬಾರೋ 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 ರಂಗ ಕೂಡಿ ಯಮುನಾ ತೀರದಲ್ಲಿ ಜಾಹ್ನವಿಯ ತೀರವಂತೆ ಜನಕರಾಯನ ಕುವರಿಯಂತೆ ಜಾಹ್ನವಿಯ ತೀರವಂತೆ ಜನಕರಾಯನ ಕುವರಿಯಂತೆ ಜಾನಕಿಯ ವಿವಾಹವಂತೆ ಜಾಣ ನೀನು ಬರಬೇಕಂತೆ ಜಾನಕಿಯ ವಿವಾಹವಂತೆ ಜಾಣ ನೀನು ಬರಬೇಕಂತೆ ಒಪ್ಪು ಪೋಗೋಣ ಬಾರು ರಂಗ
ಲೆತ್ತವಾಡಿ ಸೋತರಂತೆ ಪಾಂಡವರು ಕೌರವರೊಳು ಲೆತ್ತವಾಡಿ ಸೋತರಂತೆ ರಾಜ್ಯವನ್ನು ಬಿಡಬೇಕಂತೆ ರಂಗವಿಠಲ ಬರಬೇಕಂತೆ ರಾಜ್ಯವನ್ನು ಬಿಡಬೇಕಂತೆ ರಂಗವಿಠಲ ಬರಬೇಕಂತೆ ಒಪ್ಪು ಹೋಗೋಣ ಪಾರುರಂಗ ಕೂಡಿ ಯಮುನಾ ತೀರದಲ್ಲಿ 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 ಒಪ್ಪು ಹೋಗೋಣ ಪಾರುರಂಗ ಕೂಡಿ ಯಮುನಾ ತೀರದಲ್ಲಿ. ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ ಬಾಜ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ. ಚಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಯಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ. ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಳನವನಲ್ಲವೆಂದು ನಿರ್ಧರಾಯಿತು ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಳನಿವನಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ. ಮಂದಹಾಸದಿಂದ ಸಕಲ ಜಗವ ಬೆಳಗುವ
ಚಂದ್ರನು ತಾನಿವನ ನೋಡಿ ಬಹಳ ನಾಚುವ, ಮಂದಹಾಸದಿಂದ ಸಕಲ ಜಗವ ಬೆಳಗುವ. ಚಂದ್ರನು ತಾನಿವನ ನೋಡಿ ಬಹಳ ನಾಚುವ, ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ, ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ. ಮಂದಮಲಯ ಮಾರುತತ ತಲೆಯ ನಾಡುವ, ಮಂದಮಲಯ ಮಾರುತತ ತಲೆಯ ನಾಡುವ. ಬಾರಸಕ್ಕೆ 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 ಹೋಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ. ನಾದದ ಸುಧ ಸಾಗರದಲ್ಲಿ ತೇಲುವಂತಿದೆ, ಮಾಧವತ ಸುಧಯ ರಸವ ನೆರೆಸುವಂತಿದೆ. ನಾದದ ಸುಧ ಸಾಗರದಲ್ಲಿ ತೇಲುವಂತಿದೆ, ಮಾಧವತ ಸುಧಯ ರಸವ ನೆರೆಸುವಂತಿದೆ. ಬಾಧಿಸುತ್ತಿಹ ಭವದ ತಾಪ ಬಡಗಿದಂತಿದೆ, ಬಾಧಿಸುತ್ತಿಹ ಭವದ ತಾಪ ಬಡಗಿದಂತಿದೆ. ಮಾಧವಿ ಫಲರಾಸ ಕ್ರೀಡೆ ತೋರುವಂತಿದೆ, ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ. ಬಾರಸಕ್ಕೆ 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 ಹೋಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ. ಲೋಕನಾಥನೀತನೆಂದು ತಿಳಿಯಿತು, ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಸಕಲ ಲೋಕನಾಥನೀತನೆಂದು ತಿಳಿಯಿತು, ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕ್ಷ್ಮಿ ಮುರುಳಿ ರೂಪದಲ್ಲಿ ಇಗುದು ಹೊಳೆಯಿತು, ಲಕ್ಷ್ಮಿ ಮುರುಳಿ ರೂಪದಲ್ಲಿ ಇಗುದು ಹೊಳೆಯಿತು. ಭಕ್ತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು, ಭಕ್ತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರಸಕ್ಕೆ 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 ಹೋಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ, ಬಾರಸಕ್ಕೆ ಹೋಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ. ರಾಮ 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 ಜಯ ರಾಮ 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 ರಾಮ. Rama
ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಗೋವಮೇವ ನೀವ ದೇವ ಬಂದ ನೋಡೆ, ಗೋವಮೇವ ನೀವ ದೇವ ಬಂದ ನೋಡೆ, ದೇವತ ವಾದ್ಯಗಳಿಂದ ಬಂದ ನೋಡೆ. ಗೋವಮೇವ ನೀವ ದೇವ ಬಂದ ನೋಡೆ, ದೇವತ ವಾದ್ಯಗಳಿಂದ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಪಾಪ ಪೋಪ ಗೋಪ ರೂಪ ಬಂದ ನೋಡೆ, ಪಾಪ ಪೋಪ ಗೋಪ ರೂಪ ಬಂದ ನೋಡೆ, ತಾಪಲೋಪ ಲಾಪಟೋಪ ಬಂದ ನೋಡೆ. ಪಾಪ ಪೋಪ ಗೋಪ ರೂಪ ಬಂದ ನೋಡೆ, ತಾಪಲೋಪ ಲಾಪಟೋಪ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಸುತ ಬಂದ ನೋಡೆ, ಭಾಸುರ ಸುಖ ಸೂಸುತ್ತ ಬಂದ ನೋಡೆ, ವಾಸುದೇವ ವಿಠಲಾತ ಬಂದ ನೋಡೆ. ಭಾಸುರ ಸುಖ ಸೂಸುತ್ತ ಬಂದ ನೋಡೆ, ವಾಸುದೇವ ವಿಠಲಾತ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. मनोजवं मारुततुल्यवेगम् जितेन्द्रियं बुद्धिमतां वरिष्ठम् वातात्मजं वानरयूथमुख्यम् श्रीरामदूतं शिरसा नमामि. बुद्धिर्बलं यशोधैर्यं निर्भयत्वं
सत्यसत्यवक्तव्यत्वमरोगता अजाड्यं वाक्पटुत्वं च हनुमत्स्मरणात् भवेत्। जय जय हनुमान जय गुरु जय जय पवमान। 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 पवन पुत्र हनुमान की जय। आंजनेय बल भीम भक्तवर अतुलित बलधाम ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवमान। जय जय हनुमान जय गुरु जय जय पवमान। पवन पुत्र हनुमान की जय। ಆಂಜನೇಯ ಬಲ ಭೀಮ ಭಕ್ತವರ ಅತುಲಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवमान। जय जय हनुमान जय गुरु जय जय पवमान। पवन पुत्र हनुमान की जय। जय हनुमान जय पवमान। ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. जय जय हनुमान जय गुरु जय जय पवमान। ನಿರ್ಭಯತ್ವ ಆರೋಗ್ಯ ಕರುಣಿಸೋ. जय जय हनुमान जय गुरु जय जय पवमान। ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. जय जय हनुमान जय गुरु जय जय पवमान। ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. जय जय हनुमान जय गुरु जय जय पवमान। ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. ನಿರ್ಭಯತ್ವ ಆರೋಗ್ಯ ಕರುಣಿಸೋ. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. जय जय हनुमान जय गुरु जय जय पवमान। जय जय हनुमान जय गुरु जय जय पवमान। पवन पुत्र हनुमान की जय। ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवमान। जय जय हनुमान जय गुरु जय जय पवमान। पवन पुत्र हनुमान की जय। जय श्री राम जय श्री राम। ರಾಮ ಸ್ಮರಣೆ ಕೊಡು श्री राम जय राम जय जय राम। ರಾಮ ಸೇವೆಯ ಕೊಡು श्री राम जय राम जय जय राम। ರಾಮಾಯಣದ ಕಥೆಯೊಳು ಬಂದು ಕೂಡು. जय जय हनुमान जय गुरु जय जय पवमान। जय जय हनुमान जय गुरु जय जय पवमान। ರಾಮ ಸ್ಮರಣೆ ಕೊಡು श्री राम जय राम जय जय राम। ರಾಮ ಸೇವೆಯ ಕೊಡು श्री राम जय राम जय जय राम। ರಾಮಾಯಣದ ಕಥೆಯೊಳು ಬಂದು ಕೂಡು. जय जय हनुमान जय गुरु जय जय पवमान। जय जय हनुमान जय गुरु जय जय पवमान। ದಾಸ ಕೇಶವನುತ ಮಾರುತಿ ಹನುಮ ಹನುಮಂತ ಗುಣವಂತ ಮಾರುತಿರಾಯ ಬಲವಂತ. ದಾಸ ಕೇಶವನುತ ಮಾರುತಿ ಹನುಮ ದಾಸಾಗ್ರೇಸರ ಜೈ ಬಲ ಭೀಮ. जय जय हनुमान जय गुरु जय जय पवमान। जय जय हनुमान जय गुरु जय जय पवमान। पवन पुत्र हनुमान की जय। ಆಂಜನೇಯ जय ಬಲ ಭೀಮ जय ಭಕ್ತವರ ಅತುಲಿತ ಬಲಧಾಮ जय ಹನುಮಂತ ಜೈ. ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवमान। जय जय हनुमान जय गुरु जय जय पवमान। ಆಂಜನೇಯ जय ಬಲ ಭೀಮ जय ಭಕ್ತವರ ಅತುಲಿತ ಬಲಧಾಮ जय ಹನುಮಂತ ಜೈ. ಯಮ ರಕ್ಷಿಸೋ ನೀ. ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवमान। 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 पवन पुत्र हनुमान की जय।
ಪಂಡರಿನಾದ ಪಾವನ ನಾಮ ಗೋವಿಂದ ಪಾಂಡುರಂಗ ಪಂಡರಿನಾದ ಪಾವನ ನಾಮ ಗೋವಿಂದ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಂಡುರಂಗ ಪಂಡರಿನಾದ ಪಾವನ ನಾಮ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಭಕ್ತ ವತ್ಸಲ ಭಾಗವತ ಪ್ರಿಯ ಪರಮಾನಂದ ಗೋವಿಂದ ಭಕ್ತ ವತ್ಸಲ ಭಾಗವತ ಪ್ರಿಯ ಪರಮಾನಂದ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಂಡುರಂಗ ಪಂಡರಿನಾದ ಪಾವನ ನಾಮ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ವೇಣುವಿಲೋಲ ವಿಜಯ ಗೋಪಾಲ ಕಾಳಿಯ ಮದ್ದನ ಗೋವಿಂದ ವೇಣುವಿಲೋಲ ವಿಜಯ ಗೋಪಾಲ ಕಾಳಿಯ ಮದ್ದನ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಂಡುರಂಗ ಪಂಡರಿನಾದ ಪಾವನ ನಾಮ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ഭഗവാൻ ശരണം ഭഗവതി ശരണം 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 അയ്യപ്പ ഭഗവതി ശരണം ഭഗവാൻ ശരണം 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 അയ്യപ്പ ഭഗവാൻ ശരണം ഭഗവതി ശരണം ദേവൻ പാദം ദേവി പാദം ഭഗവാനേ ഭഗവതിയേ ദേവനേ ദേവിയേ ഭഗവാൻ ശരണം ഭഗവതി ശരണം ദേവൻ പാദം ദേവി പാദം ഭഗവാനേ ഭഗവതിയേ ദേവനേ ദേവിയേ ഭഗവാൻ ശരണം ഭഗവതി ശരണം 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 അയ്യപ്പ ഭഗവാൻ ശരണം ഭഗവതി ശരണം 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 അയ്യപ്പ ഭഗവതി ശരണം ഭഗവാൻ ശരണം 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 അയ്യപ്പ ഭഗവതി ശരണം
சரணம் சரணம் ஐயப்பா கருத்தினில் வருவாய் கருணை பொழிவாய் சரணம் சரணம் ஐயப்பா கருத்தினில் வருவாய் கருணை பொழிவாய் சரணம் சரணம் ஐயப்பா பகவான் சரணம் பகவதி சரணம் 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 ஐயப்பா பகவான் சரணம் பகவதி சரணம் 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 ஐயப்பா பகவதி சரணம் பகவான் சரணம் 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 ஐயப்பா மகிஷி சங்கார மதகஜ வாகன சரணம் சரணம் ஐயப்பா மகிஷி சங்கார மதகஜ வாகன சரணம் சரணம் ஐயப்பா சுகுண விலாச சுந்தர ரூப சரணம் சரணம் ஐயப்பா சுகுண விலாச சுந்தர ரூப சரணம் சரணம் ஐயப்பா பகவான் சரணம் பகவதி சரணம் 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 ஐயப்பா பகவதி சரணம் பகவான் சரணம் 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 ஐயப்பா பகவான் சரணம் பகவதி சரணம் தேவன் பாதம் தேவி பாதம் பகவானே பகவதியே தேவனே தேவியே பகவான் சரணம் பகவதி சரணம் 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 ஐயப்பா பகவதி சரணம் பகவான் சரணம் 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 ஐயப்பா பகவான் சரணம் பகவதி சரணம் 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 ஐயப்பா பகவதி சரணம் பகவான் சரணம் 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 ஐயப்பா சரணம் சரணம் ஐயப்பா சுவாமி 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 சரணம் ஐயப்பா असतो मा सद्गमय तमसो मा ज्योतिर्गमय मृत्योर्मामृतङ्गमय ॐ शान्ति शान्ति शान्तिः
check, check, help, check, 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 help, check, check, check. ಸಜ್ಜನ ಭಗವದ್ಭಕ್ತರೇ, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಬಂಗರ್ ಮಂಜೇಶ್ವರ ಇದರ 44ನೇ ವರ್ಷದ ಮಂಜೇಶ್ವರ ಗಣೇಶೋತ್ಸವದ 3ನೇ ದಿವಸ ಪ್ರತಿ ವರ್ಷ ನಡೆಯುವಂತೆ ಇಂದು ಮಧ್ಯಾಹ್ನ 108 ಕಾಯಿಗಳ ಮಹಾಗಣಯಾಗ, ಅದೇ ರೀತಿಯಲ್ಲಿ ಮಹಾ ಅನ್ನಸಂತರ್ಪಣೆ ನಡೆದು ಸ್ಥಳೀಯ ಭಜನಾ ಮಂಡಳಿಗಳಿಂದ ಭಜನಾ ಸಂಕೀರ್ತನೆ ನಡೆದು ಅದೇ ರೀತಿಯಲ್ಲಿ ಕುಣಿತ ಭಜನೆ ನಡೆದು ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನ ನೀಡಲು ನಮ್ಮ ಅಯ್ಯಪ್ಪ ಕ್ಷೇತ್ರ ಗಣೇಶೋತ್ಸವದ ಮಾರ್ಗದರ್ಶಕರಾದಂಥ ಪ್ರತಿ ವರ್ಷ ಬಂದು ನಮಗೆ ಆಶೀರ್ವಚನ ನೀಡಿ ನಮ್ಮನ್ನು ಆಶೀರ್ವದಿಸುವಂಥ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವತಾ ಸಂಸ್ಥಾನಂ ಒಡಿಯೂರು ಇವರು ನಮಗೆ ಈ ಒಂದು ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿದ್ದು ಈ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಇದೀಗ ಕುಣಿತ ಭಜನೆ ನಡೆಸಿದಂಥ ಶ್ರೀ ಶಾಸ್ತ್ರ ಕುಣಿತ ಭಜನಾ ತಂಡ ಕಡಂಬಾರು ಇವರಿಗೆ ನಮ್ಮ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪರವಾಗಿ ಗೌರವದ ಧನ್ಯವಾದ ಸಮರ್ಪಿಸಿದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ನ್ಯಾಯವಾದಿ ಶ್ರೀ ನವೀನ್ ರಾಜ್ ಕೆಜೆ, ಅಧ್ಯಕ್ಷರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ. ಧಾರ್ಮಿಕ ಭಾಷಣ ಮಾಡಲಿದ್ದಾರೆ ವೇದಮೂರ್ತಿ ಶ್ರೀ ಕೇಶವ ಭಟ್ ಕೇಕಣಾಜಿ, ಧಾರ್ಮಿಕ ಪ್ರವಚನಕಾರರು. ಮುಖ್ಯ ಅತಿಥಿಗಳಾಗಿ ಕಿಶೋರ್ ಕುಮಾರ್ ಪುತ್ತೂರು, ಪ್ರಧಾನ ಕಾರ್ಯದರ್ಶಿ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆ.
ನ್ಯಾಯವಾದಿ ಮುಖ್ಯ ಅತಿಥಿಗಳಾಗಿ ನ್ಯಾಯವಾದಿ ಶ್ರೀ ಪ್ರದೀಪ್ ರಾವ್ ಕಾಸರಗೋಡು, ಕಾರ್ಯದರ್ಶಿ ವಕೀಲರ ಸಂಘ ಕಾಸರಗೋಡು, ಶ್ರೀ ರಮೇಶ್ ಕೌಡೂರು, ಪ್ರಧಾನ ಸಲಹೆಗಾರರು ಶಕ್ತಿ ಎಜುಕೇಷನ್ ಟ್ರಸ್ಟ್ ಮಂಗಳೂರು, ಶ್ರೀ ಗಣಪತಿ ಪೈ ಅಧ್ಯಕ್ಷರು ಮದನಂತೇಶ್ವರ ದೇವಸ್ಥಾನ ಮಂಜೇಶ್ವರ, ಶ್ರೀ ರವಿರಾಜ್ ಶೆಟ್ಟಿ ದುರ್ಗಾನಿಲಯ ಸಂಕೊಳಿಗೆ ಉಚ್ಚಿಲ, ಮಾಲಕರು ವಿಷ್ಣು ಟ್ರಾವೆಲ್ಸ್, ಶ್ರೀ ಸುರೇಶ್ ಶೆಟ್ಟಿ ಪರಂಕಿಲ ವಿಶ್ವ ಹಿಂದೂ ಪರಿಷತ್ ಕಣ್ಣೂರು ವಿಭಾಗ ಸೇವಾ ಪ್ರಮುಖ್, ಶ್ರೀ ಕೇಶವ ಕನಿಲ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ದಾಕ ಮತ್ತು ಉಡುಪಿ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ, ಶ್ರೀ ವೆಂಕಟರಮಣ ಆಚಾರ್ಯ ಉಳುವಾನ, ಆಡಳಿತ ಮುಕ್ತೇಸರು ಕಾಳಿಕ ಪರಮೇಶ್ವರ ದೇವಸ್ಥಾನ ಮಂಜೇಶ್ವರ, ಶ್ರೀ ಮನೋಹರ ಪೆಲಪಾಡಿ ಮಾರುತಿ ಕ್ಯಾಟರಿಂಗ್ ಹೊಸಂಗಡಿ. ಉಪಸ್ಥಿತಿಯಲ್ಲಿದ್ದಾರೆ ಪದ್ಮನಾಭ ಕಡಪರ, ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ. ಅದೇ ರೀತಿಯಲ್ಲಿ ಶ್ರೀ ಉದಯ ಪಾವಳ ಗುರುಸ್ವಾಮಿ ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ. ಇಂದು ಗೌರವಾರ್ಪಣೆ ಪಡೆಯಲಿದ್ದಾರೆ ನಮ್ಮ ಹಿರಿಯ ಈ ಗಣೇಶೋತ್ಸವದ ಸ್ಥಾಪಕ ಸದಸ್ಯರು, ಅದೇ ರೀತಿ ಮಾಜಿ ಅಧ್ಯಕ್ಷರು ಹಾಗೂ ಧಾರ್ಮಿಕ ಸಾಮಾಜಿಕ ಕೆಲಸ ತೊಡಗಿಸಿಕೊಂಡಂಥ ಶ್ರೀ ಶೇಷಪ್ಪ ಸಾಲಿಯನ್, ಸಮಾಜ ಸೇವಕರು, ಹಿರಿಯ ಕಾರ್ಯಕರ್ತರು, ಮಂಜೇಶ್ವರ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ, ಅದೇ ರೀತಿ ಬಾಲಕೃಷ್ಣ ಕೆ ಕಣ್ಣುತೀರ್ಥ ಬೆಂಗರೆ, ಹಿರಿಯ ಕಾರ್ಯಕರ್ತರು, ಮಂಜೇಶ್ವರ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ. ಇವರಿಗೆ ಇಂದು ಗೌರವಾರ್ಪಣೆ ನಡೆಯಲಿದೆ. ಎಲ್ಲ ಭಗವದ್ಭಕ್ತರು ಕೂಡ ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಿ ಪೂಜ್ಯ ಸ್ವಾಮೀಜಿಯವರು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರು ನಮಗೆ ಆಶೀರ್ವಚನ ನೀಡಲಿದ್ದಾರೆ. ವಿವಿಧ ಕ್ಷೇತ್ರಗಳ ಗಣ್ಯರು ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಬಂದಂಥ ಎಲ್ಲ ಭಗವದ್ಭಕ್ತರನ್ನು ಕೂಡ ನಮ್ಮ ಗಣೇಶೋತ್ಸವ ಸಮಿತಿ ಪರವಾಗಿ ಸ್ವಾಗತಿಸ್ತಾ ಎಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಿ ಮುಂದೆ ನಡೆಯುವಂಥ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶ್ರೀ ಮಹಾಗಣಪತಿ ಹಾಗೂ ಪರಿವಾರ ದೇವರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಇದುವರೆಗೆ ಕುಣಿತ ಭಜನ ನಡೆಸಿದಂಥ ಶ್ರೀ ಶಾಸ್ತ್ರ ಕುಣಿತ ಭಜನ ತಂಡ ಕಡಂಬಾರು, ಇದರ ಎಲ್ಲ ಪುಟಾಣಿಗಳಿಗೆ ಕೂಡ ನಾವು ಗೌರವವನ್ನು ಧನ್ಯವಾದ ಸಮರ್ಪಿಸಿದ. ಈಗ ವೇದಿಕೆಗೆ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಅವರ ದಿವ್ಯ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ಭಗವದ್ಭಕ್ತರೇ, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಬಂಗಾರ ಮಂಜೇಶ್ವರ ಇದರ 44ನೇ ವರ್ಷದ ಮಂಜೇಶ್ವರ ಗಣೇಶೋತ್ಸವವು ಕಳೆದ 7ನೇ ತಾರೀಕಿನಂದು ಮಹಾಗಣಪತಿ ದೇವರ ಪ್ರತಿಷ್ಠಾಪನೆಯೊಂದಿಗೆ ಪ್ರಾರಂಭಗೊಂಡು ನಿನ್ನೆ ವಿಶೇಷವಾದಂಥ ಶ್ರೀ ರಂಗಪೂಜೆ ದೇವರಿಗೆ ನಡೆದು ನಿರಂತರವಾಗಿ ಅನ್ನ ಸಂತರ್ಪಣೆ ನಡೆದು ಇವತ್ತು ಮಧ್ಯಾಹ್ನ 108 ಕಾಯಿಗಳ ಮಹಾಗಣ ಯಾಗ ನಡೆದು ವಿವಿಧ ಭಜನಾ ಗಣಗಳಿಂದ ನಿರಂತರ ಭಜನಾ ಸೇವೆ ನಡೆದು ಇದೀಗ ಕುಣಿತ ಭಜನೆ ನಡೆದು ಇದೀಗ ಪ್ರತಿ ವರ್ಷದಂತೆ 3ನೇ ದಿವಸ ಸಂಜೆ ಮುಸ್ಸಂಜೆಯಲ್ಲಿ ನಮ್ಮ ಗೌರವ ಮಾರ್ಗದರ್ಶಕರು ನಮಗೆಲ್ಲರಿಗೂ ಆಶೀರ್ವಾದನ ಮಾಡುವಂಥ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಧಾರ್ಮಿಕ ಸಭಾ ಕಾರ್ಯಕ್ರಮ ಬಂದಂಥ ಸ್ವಾಮೀಜಿಯವರಿಗೆ ಅವರ ಪಾದಚರಣ ಕಮಲಗಳಿಗೆ ಪೊಡಮಾಡುತ್ತಾ ನಮ್ಮ ನಿರಂಜನ್ ಪುರೋಹಿತ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಿರಂಜನ್ ಪುರೋಹಿತರವರು ವೇದಿಕೆ ಬರಬೇಕೆಂಬೆನಿಸಿಕೊಳ್ಳುತ್ತಿದ್ದೇವೆ.
ಆರಾಧ್ಯ ಮೂರ್ತಿಯಾದಂಥ ಮಹಾಗಣಪತಿ ದೇವರು ಹಾಗೂ ಅಯ್ಯಪ್ಪ ರಕ್ತೇಶ್ವರಿ ಎಲ್ಲ ಪರಿವಾರ ದೈವಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನೆಯುತ್ತಾ ಅವರ ಪೂರ್ಣ ಅನುಗ್ರಹವನ್ನು ಬೇಡುತ್ತಾ ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮದ ಆರಂಭ. ಮೊದಲಿಗೆ ಪ್ರತಿ ವರ್ಷದಂತೆ ನಾವು ವಿಶೇಷವಾಗಿ ಇಲ್ಲಿ ಪ್ರಾರ್ಥನೆಯನ್ನು ಒಂದೇ ಮಾತರಮನೊಂದಿಗೆ ಆರಂಭಿಸಲಾಗುವುದು. ನಮ್ಮ ಕ್ಷೇತ್ರದ ಪ್ರಧಾನ ಅರ್ಚಕರಾದಂಥ ನಿರಂಜನ್ ಆಚಾರ್ಯ ಪುರೋಹಿತರು ಇವರು ಈ ಒಂದು ದೇಶಭಕ್ತಿ ಗೀತೆಯೊಂದಿಗೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ನಾವು ವಿನಯಿಸಿಕೊಳ್ಳುತ್ತಿದ್ದೇವೆ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀ ಪುಲ್ಲಕುಸುಮಿತ ಧ್ರುಮದಲಶೋಭಿನೀ ಸುಹಾಸಿನೀ ಸುಮಧುರ ಭಾಷಿಣೀ ಸುಖದಾ ವರದಾ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈರ್ಧೃತ ಕರ ಕರವಾಲೆ ಅಬಲಾಕ್ಕೇನೋ ಮಾಯೇತೋ ಬಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೆ ಬಾಹುಬೇ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಯಿ ಪ್ರತಿಮಾ ಗಡಿ ಮಂದಿರೇ ಮಂದಿರೇ ವಂದೇ ಮಾತರಂ ವಂದೇ ಮಾತರಂ ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ ಕಮಲಾ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣಿ
ಧರಣಿ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ತಾಯಿ ಭಾರತ ಮಾತೆಯನ್ನ ವೈಭವವನ್ನು ದೇಶ ಭಕ್ತಿಗುತ್ತಿಯೊಂದಿಗೆ ಈ ಒಂದು ಪ್ರಾರ್ಥನೆಗೆ ಚಾಲನೆ ನೀಡಿದಂಥ ಸಭಾ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಚಾಲನೆ ನೀಡಿದಂಥ ನಿರಂಜನ ಆಚಾರ್ಯ ಇವರಿಗೆ ನಮ್ಮೆಲ್ಲ ಪರವಾಗಿಯೂ ಗೌರವಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಮುಂದೆ ಈ ಒಂದು ವೇದಿಕೆಯಲ್ಲಿರುವಂಥ ಸ್ವಾಮೀಜಿಯವರನ್ನು ಹಾಗೂ ಎಲ್ಲ ಅತಿಥಿ ಅಭ್ಯಾಗತರನ್ನು ಸಂಪ್ರದಾಯದಂತೆ ಕಿರು ಪರಿಚಯದೊಂದಿಗೆ ಸ್ವಾಗತಿಸಲಿದ್ದಾರೆ ನಮ್ಮ ಗಣೇಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಸುರೇಶ್ ಗಾಣಿಂಜಾಲಿ ಅವರು. ಗಣಪತಿ ದೇವರನ್ನು ಮನಸಾರ ಸ್ಮರಿಸುತ್ತಾ ಅಯ್ಯಪ್ಪ ಸ್ವಾಮಿ ರಕ್ತೇಶ್ವರಿ ಪರಿವಾರ ದೇವಗಳಿಗೆ ಸಾಷ್ಟಾಂಗ ನಮಿಸುತ್ತಾ ಪರಮಪೂಜ್ಯ ಸ್ವಾಮೀಜಿಯನ್ನು ವಂದಿಸುತ್ತಾ 44ನೇ ಮಂಜೇಶ್ವರ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಈ ಶುಭ ಸಂದರ್ಭದಲ್ಲಿ ನಡೆಯುವ ಧಾರ್ಮಿಕ ಸಭೆಗೆ ದಿವ್ಯ ಉಪಸ್ಥಿತಿ ಹಾಗೂ ಆಶೀರ್ವಚನಗೈಯಲು ಆಗಮಿಸಿರುವ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವಾನಂದ ಸಂಸ್ಥಾನ ಒಡಿಯೂರು ಇವರಿಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಗೆ ನಮ್ಮ ಗಣೇಶ ಸಮಿತಿಯ ಅಧ್ಯಕ್ಷರು ಹಾಗೂ ಕೋಶಾಧಿಕಾರಿ ನರೇಂದ್ರ ಹೆಗಡೆ ಜೊತೆಯಾಗಿ ಬಂದು ಅವರಿಗೆ ಫಲ ಕಾಣಿಕೆಗಳನ್ನು ನೀಡಿ ಈ ಒಂದು ಸಭಾ ಕಾರ್ಯಕ್ರಮದ ಪರವಾಗಿ ಹಾಗೂ ಗಣೇಶ ಸಮಿತಿಯ ಸರ್ವ ಪದಾಧಿಕಾರಿಗಳ ಪರವಾಗಿಯೂ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಮುಂದೆ ನವೀನ್ ರಾಜ್ ಕೌಡೂರು ಹಾಗೂ ಕೀರ್ತರಾಜ್ ಅವರು ವೇದಿಕೆ ಬರೋ ಬಗ್ಗೆ ನೆನೆಸ್ಕೊಳ್ತಾ ಇದ್ದೀವಿ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ನವೀನ್ ರಾಜ್ ಕೆಜೆ ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರನ್ನು ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಈ ಸಭೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಕಿಶೋರ್ ಕುಮಾರ್ ಪುತ್ತೂರು, ಪ್ರಧಾನ ಕಾರ್ಯದರ್ಶಿ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ, ಅವರು ಈ ಸಭೆಗೆ ಅನುಪಸ್ಥಿತಿಯನ್ನು ಕೋರಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಈ ಸಭೆಗೆ ಧಾರ್ಮಿಕ ಭಾಷಣ ಗೈಯಲು ಆಗಮಿಸಿರುವಂತಹ ವೇದಮೂರ್ತಿ ಶ್ರೀ ಕೇಶವ ಭಟ್ ಕೇಕಣಾಜೆ ಧಾರ್ಮಿಕ ಪ್ರವಚನಕಾರರು, ಅವರಿಗೂ ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಶ್ರೀಯುತ ಕೇಶವ ಭಟ್ ಇವರನ್ನು ದೇವರಾಜ್ MS ಹಾಗೂ ಹೇಮಂತ್ ಬಂದು ಶಾಲನ್ನು ವಧಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನಮ್ಮೆಲ್ಲ ವಿನಯಿಸಿಕೊಳ್ಳುತ್ತಿದ್ದೇವೆ. ದೇವರಾಜ್ MS ಮತ್ತು ಹೇಮಂತ್. ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ನ್ಯಾಯವಾದಿ ಶ್ರೀ ಪ್ರದೀಪ್ ರಾವ್ ಕಾಸರಗೋಡು ಇವರಿಗೂ ಸಮಿತಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಪ್ರದೀಪ್ ರಾವ್ ಇವರಿಗೆ ಶಿವಪ್ರಸಾದ್ ಮತ್ತು ಭವಿಷ್ ಬಂದು ಅವರಿಗೆ ಶಾಲನ್ನು ಒದಗಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಭಿನ್ನಯಿಸಿಕೊಳ್ತಿದ್ದೇವೆ.
ಈ ಸಭೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಮತ್ತೋರ್ವರು ಶ್ರೀ ರಮೇಶ್ ಕೌಡೂರು, ಪ್ರಧಾನ ಸಲಹೆಗಾರರು, ಶಕ್ತಿ ಎಜುಕೇಷನ್ ಟ್ರಸ್ಟ್ ಮಂಗಳೂರು. ಇವರಿಗೂ ಸಮಿತಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವರಿಗೆ ಕಿಶನ್ ರಾಜ್ ಮತ್ತು ರಮೇಶ್ ಕಟ್ಟೆ ಬಜಾರ್, ಕಿಶನ್ ರಾಜ್ ಮತ್ತು ರಮೇಶ್ ಕಟ್ಟೆ ಬಜಾರ್ ಶಾಲನ್ನು ಒದಿಸಿ ಸ್ಮರಣಿಕೆ ನೀಡಿ ನಮ್ಮೆಲ್ಲರ ಪರವಾಗಿ ಗೌರವಿಸಬೇಕಾಗಿ ವಿನಯಿಸಿಕೊಳ್ತಿದ್ದೆ. ಮತ್ತೋರ್ವರು ಅತಿಥಿಯಾಗಿ ಗಣಪತಿ ಪೈ ಅವರು ಅನುಪಸ್ಥಿತಿಯಲ್ಲಿ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೋರ್ವ ಅತಿಥಿಯಾಗಿ ಬರಬೇಕಿತ್ತು ರವಿರಾಜ್ ಶೆಟ್ಟಿ ಅವರು ಬೆಂಗಳೂರಿಗೆ ತೆರಳಿದ್ದಾರೆ. ಅವರಿಗೂ ಈ ಅನುಪಸ್ಥಿತಿಯಲ್ಲಿ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೋರ್ವರ ಅತಿಥಿಯಾಗಿ ಆಗಮಿಸಿದಂತಹ ನಮ್ಮವರೇ ಆದಂತಹ ಸುರೇಶ್ ಶೆಟ್ಟಿ ಪರಂಕಿಲ, ವಿಶ್ವ ಹಿಂದೂ ಪರಿಷತ್ ಕಣ್ಣೂರು ವಿಭಾಗದ ಸಹ ಪ್ರಮುಖರು, ಅವರನ್ನು ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನ ರೋಷನ್ ಹಾಗೂ ಗುರುಕಿರಣ್ ಆಚಾರ್ಯ ಇವರು ಬಂದು ಶಾಲನ್ನು ಬದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಯಿಸಿಕೊಳ್ತಿದ್ದೇವೆ. ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ಇದರ ಪ್ರಧಾನ ಕಾರ್ಯದರ್ಶಿಯಾದಂತಹ ಕೇಶವ ಕನಿಲ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಸಭೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀ ವೆಂಕಟರಮಣ ಆಚಾರ್ಯ ಉಳುವಾರ, ಆಡಳಿತ ಮುಕ್ತೇಶ್ವರರು, ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಅವರನ್ನು ಈ ವೇದಿಕೆಗೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಚಂದ್ರ ಸ್ಪೆಲಪಾಡಿ ಹಾಗೂ ಭಾಸ್ಕರ್ BM ಅವರು ಬಂದು ಅವರನ್ನು ಗೌರವದ ಶಾಲನ್ನು ಹೊಂದಿಸಿ ಸ್ಮರಣಿಕೆ ನೀಡಿ ನಮ್ಮೆಲ್ಲ ಪರವಾಗಿ ಗೌರವಿಸಬೇಕಾಗಿ ಭಿನ್ನಯಿಸಿಕೊಳ್ತಿದ್ವಿ. ಈ ಸಭೆಗೆ ಆಗಮಿಸಿರುವಂತಹ ಮತ್ತೋರ್ವ ಅತಿಥಿ ಶ್ರೀ ಮನೋಹರ್ ಪೆಲಪಾಡಿ, ಮಾರುತಿ ಕ್ಯಾಟರಿಂಗ್ ಹೊಸಂಗಡಿ, ಇವರನ್ನು ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಮನೋಹರ್ ಪೆಲಪಾಡಿ ಇವರನ್ನು ಹರೀಶ್ BM ಹಾಗೂ ಸಚಿನ್ ಸದಾಶಿವ ಇವರು ಬಂದು ಗೌರವದ ಶಾಲನ್ನು ಹೊಂದಿಸಿ ಸ್ಮರಣಿಕೆ ನೀಡಿ ನಮ್ಮೆಲ್ಲ ಪರವಾಗಿ ಗೌರವಿಸಬೇಕಾಗಿ ವಿನಯಿಸಿಕೊಳ್ತಿದ್ದೇವೆ. ಕಮಲಾಕ್ಷ ತುಮಿನಾಡು, ದಯವಿಟ್ಟು ಕಮಲಾಕ್ಷ ತುಮಿನಾಡು. ಈ ವೇದಿಕೆಯಲ್ಲಿ ಉಪಸ್ಥಿತಿ ಇರುವಂತಹ ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಪದ್ಮನಾಭ ಕಡಪರ ಅವರಿಗೂ ಈ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂದೀಪ್ ಶಾಂತಿನಗರ ಹಾಗೂ ನಿಶಾಂತ್ ಇವರು ಬಂದು ಶಾಲನ್ನ ಹೊದಿಸಿ ಸ್ಮರಣಿಕೆ ನೀಡಿ ನಮ್ಮೆಲ್ಲ ಪರವಾಗಿ ಗೌರವಿಸಬೇಕಾಗಿ ಭಿನ್ನಯಿಸಿಕೊಳ್ತಾ ಇದ್ದೇವೆ.
ಈ ವೇದಿಕೆಯಲ್ಲಿ ಮತ್ತೋರ್ವ ಗೌರವ ಉಪಸ್ಥಿತಿ ಇರುವಂತಹ ಶ್ರೀ ಕ್ಷೇತ್ರದ ಗುರುಸ್ವಾಮಿಯಾದಂತಹ ಉದಯ ಪಾವಳ ಇವರಿಗೂ ಈ ವೇದಿಕೆಗೆ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧನರಾಜ್ ಪೆಲಪ್ಪಾಡಿ ಮತ್ತು ನವೀನ್ ಅಡಪ್ಪ ಅವರು ಬಂದು ಶಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಿಸಿಕೊಳ್ಳುತ್ತಿದ್ದೇವೆ. ಧನರಾಜ್ ಪೆಲಪ್ಪಾಡಿ, ನವೀನ್ ಅಡಪ್ಪ. ಈ ವೇದಿಕೆಯಲ್ಲಿ ಗೌರವ ಅರ್ಪಣೆಗೊಳ್ಳಲಿರುವಂತಹ ಇಬ್ಬರು ವ್ಯಕ್ತಿಗಳಲ್ಲಿ ನಮ್ಮವರೇ ಆದಂತಹ ಶ್ರೀ ಶೇಷಪ್ಪ ಸಾಲಿಯನ್ ಅವರನ್ನು ಈ ಸಭೆಗೆ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯ ಕಾರ್ಯಕರ್ತಂತ ಇವರಿಗೆ ಹರೀಶ್ ಮಜ್ಜಾಲ್ ಹಾಗೂ ಹರೀಶ್ ಶಕ್ತಿನಗರ ಇವರು ಬಂದು ಶಾಲನ್ನು ನೀಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಿಸಿಕೊಳ್ಳುತ್ತಿದ್ದೇವೆ. ಇನ್ನೋರ್ವ ಗೌರವಾರ್ಪಣೆಯನ್ನು ಸ್ವೀಕರಿಸಲಿರುವ ಶ್ರೀ ಬಾಲಕೃಷ್ಣ ಕೆ ಕಣ್ಣೋತೀರ್ಥ ಬೆಂಗ್ರೆ ಅವರನ್ನು ಆರ್ಥಿಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಧನುಷ್ ದುರ್ಗಿಪಳ್ಳ, ಅಜಿತ್ ರೈ ಚೇತನನಗರ ಇವರು ಬಂದು ಶಾಲನ್ನು ನೀಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಭಿನ್ನಯಿಸಿಕೊಳ್ತಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ಭಕ್ತ ಬಂಧುಗಳಿಗೆ, ಶ್ರದ್ಧೆಯ ತಾಯಂದರಿಗೆ, ಸಜ್ಜನ ಬಂಧುಗಳಿಗೆ, ಹಿರಿಯರಿಗೆ, ಕಿರಿಯರಿಗೆ, ಪುಟಾಣಿ ಮಕ್ಕಳಿಗೆ ಎಲ್ಲರಿಗೂ ಆರ್ಥಿಕ ಸ್ವಾಗತ ಬಯಸುತ್ತಾ ವಾರ್ತಾ ಮತ್ತು ದೃಶ್ಯ ಮಾಧ್ಯಮಗಳ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಸ್ವಾಗತ ಕಾರ್ಯಕ್ರಮವನ್ನು ವಿರಮಿಸುತ್ತೇನೆ. ವಂದೇ ಮಾತರಂ. ದಿವ್ಯ ಉಪಸ್ಥಿತಿರುವ ಸ್ವಾಮೀಜಿಯವರನ್ನು ಹಾಗೂ ಬಂದಂಥ ಎಲ್ಲ ಅತಿಥಿ ಗಣ್ಯವರನ್ನು ಕಿರು ಪರಿಚಯದೊಂದಿಗೆ ಸ್ವಾಗತಿಸಿದ ಗಣೇಶೋತ್ಸವ ಪ್ರಧಾನ ಕಾರ್ಯದರ್ಶಿ ಆದಂಥ ಸುರೇಶ್ ಗಾಣಿಜಲ್ ಇವರಿಗೆ ವಂದನೆಗಳು. ಮುಂದೆ ದೀಪ ಪ್ರಜ್ವಲನೊಂದಿಗೆ ಈ ಒಂದು ಸಭಾ ಕಾರ್ಯಕ್ರಮದ ಉದ್ಘಾಟನೆ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಹಾಗೂ ವೇದಿಕೆಯ ಎಲ್ಲ ಗಣ್ಯರ ಜೊತೆಯಾಗಿ ದೀಪವನ್ನು ಪ್ರಜ್ವಲಿಸಿ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ನೀಡಬೇಕಾಗಿ ತಮ್ಮೆಲ್ಲ ಪರವಾಗಿ ನಾವು ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ದೀಪವನ್ನು ಪ್ರಜ್ವಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಚರಣೆ ನೀಡಿದಂಥ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಗೆಲ್ಲರಿಗೂ ಕೂಡ ವಂದನೆ ಸಲ್ಲಿಸ್ತಾ ಭಾಳಷ್ಟು ಕಾರ್ಯಕ್ರಮದ ಒತ್ತಡದಲ್ಲಿದ್ದಾರೆ. ಇವತ್ತು ಬೆಳಗಿನಿಂದ ಬೇರೆ ಬೇರೆ ಕಡೆ ಗಣೇಶೋತ್ಸವದ, ಯಾಕಂದರೆ ಎಲ್ಲರೂ ಕೂಡ ಅವರ ಆತ್ಮೀಯರು.
ದಯವಿಟ್ಟು ಒಂದು 5 ನಿಮಿಷದ ಪೂಜಾ ಕಾರ್ಯಕ್ರಮದ ನಂತರ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಪರಮಪೂಜ್ಯ ಶ್ರೀ ಗುರುದಿರೇವಂದ ಸ್ವಾಮೀಜಿಯವರಿಂದ ಅಮೃತದ ಸಿಂಚನದ ಆಶೀರ್ವಚನ. ಗಜಾನನಾಯ ಶಾಂತಾಯ ಸಹಜಾಯ ಸದಾತ್ಮನಿ ಗೌರಿಪ್ರಿಯತನೂಜಾಯ ಗಣೇಶಾಯಾಸ್ತು ಮಂಗಲಂ. ಅಖಿಲ ಭುವನದೀಪಂ ಭಕ್ತಚಿತ್ತಾಬ್ಧಸೂರಂ ಸುರಗಣಪರಿಸೇವ್ಯಂ ಶಾಸ್ತಾರಂ ಪ್ರಣಮಾಮ್ಯಹಂ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಗಣಪತಿ ದೇವರೇ ಉಚ್ಚಯಲೇಸಿದ ನಮ್ಮ ಮಾತ ಪಾಲ್ಪಡೆ ಹೊಂದಿಲ್ಲ. ಗಣಪತಿಯಿಂದ ಬಂಡವು ಮಲ್ಲ ಅಂದರ್ಥ, ಎಲ್ಲೇ ಒತ್ತು ಮಲ್ಲ ಅಂದರ್ಥ. ವಿಶ್ವವಂದ್ಯ ಗಣಪತಿಯಿಂದ ಕೊಂಡಾಡಬೇಕು. ದುಂಬುಡು ಮಾತ ಒಂಜಾತೆ ಬಿರಿಕಡು ಪೋಯಿನಂಚಿನ ಮನಸ್ಸುಗಳು ಮಾತ ಒಟ್ಟಾರೆ ಸ್ವಾತಂತ್ರ್ಯ ಪೂರ್ವಡು
ಜನಕ್ಲೇನು ಒಟ್ಟು ಮನ್ಪೆರೆ ಗುಡಿಟಿತ್ತಿನ ದೇವೇರೇನು ಪಿದಯ ಕೊಂಡದ್ದು ಒಂಜಾತು ಆರಾಧನೆ ಮನ್ಪೆರೆ ಶುರು ಮಲ್ತೀರಿ. ಒಂಜಿ ಲೋಕಮಾನ್ಯ ತಿಲಕರಿಗೆ ಒಂಜಿ ತಾಟಿ ಪಾಂಡ ಕಡಿಮೆ ಒಂದಂತೂ ತೋಜು ಅರ ಮಲ್ಲ ದೂರದರ್ಶಿತ್ವ ಅಂತ ಒಂಜಿ ರಾಷ್ಟ್ರನ ಒಟ್ಟು ಮನ್ಪೆರೆಗೆ ಎಂಚಾವು ಒಂದು ಧರ್ಮ ಶ್ರದ್ಧೆ ಹಿಡ್ದು ಅವು ಸಾಧ್ಯ ಉಂಡು ಒಂದು ತೋಜ್ಪಾತಿ ಕೊಡ್ತೇವೆ ಐಕ್ಬೋಡದೆ ಅಂತ ತಾಟಿನ ಪಂಡನೆ ಆತೆ ಇನ್ನಿದಾನೆ ಎತ್ತಂದು ಇಂಚಿನ ಉಚ್ಚಲೇಸಲು ಅಲ್ಪ ನಡತೊಂದು ಜಾಗೃತಿ ಆಪುಂಡು ಕೆಲವು ದಿಕ್ಕಡು ಸ್ವಪ್ರತಿಷ್ಠೆಗಳ ಆಪಣೆ ಎಂದುಂಡು ಅವದಾನೆ ಬರಿಕ ದಿಕ್ಕನಮ್ಮ ಈ ಲೆಕ್ಕಾಚಾರ ಮನ್ಪುಂಡು ಬೊಡ್ಚಿ ಅವರಕ್ಕೂ ಮಾತ್ರ ಮನ್ಪೇರು ಆಯಗಾಜಿನ ಯಾನ್ ಮನ್ಪೇನಿ ಆಯ್ದು ಮಲ್ಲ ಎನ್ನ ಆವಡುಂದು ಈ ಸ್ಪರ್ಧದ ಕೆಲವು ಉಚ್ಚಗಳು ಮತ್ತು ನಡಪುಂಡು ಏಕೆ ಮತ್ತು ಮಲ್ಲ ಮನೆ ಪಾಡೋಡು ದಾಲಜ್ಜಿ ಇಂಚ ಸಂಘಟಿತವಾದ ಕೆಲಸ ಮಲ್ಪುಂಡತ್ತ ಹಲವಾರು ವರ್ಷೋಡು ಇತ್ತೇನೆ ಇಂದು 44 ಅಂತ ಕೇಂಡೆ 44 ಅಡ್ಡ ಗೆಣಿಪಡೋರ ನಿಕ್ಲು 4 ಬೊಕ್ಕ 4 ಅಂತ ಒಟ್ಟಿಗೆ ಏನು ಮಾಡ್ರಿ ಎನ್ಮದ ಅಂಕೆಯನ್ನು ಬಿಡ್ದು ನಮ್ಮ ಬದುಕೆ ಇಜ್ಜಿ ಎನ್ಮಾನಿಪಿನಕ್ಕೆ ಅಷ್ಟಸಿದ್ಧಿಗೆ ರಡ್ಡು ದೇವರೇನು ಮತ್ತು ಓಳಿ ಒಂಜಿ ಗಣಪತಿ ದೇವರು ಬೊಕ್ಕೊಂಜಿ ಹನುಮಂತ ದೇವೇರು ರಡ್ಡು ಅಷ್ಟಸಿದ್ಧಿಡು ನಂಗೆ ತೋಜನೆ ಸೂಕ್ಷ್ಮ ಬೊಕ್ಕ ಸ್ಥೂಲ ಅಂದು ಅಷ್ಟಸಿದ್ಧಿದ ವಿಸ್ತಾರ ಮಲ್ಪಡುಂದಾಂಡ ವಿದ್ವಾಂಸರು ನಮ್ಮ ಒಟ್ಟುಗಳೇರು ರೇಗಾಯ್ತ ದಿಂಜಾಯ್ತ ಪೊಳಬುಂಡು ತೆರಿಪವಣರ್ಲ ಅಂದು ಎಡ್ಡೆ ಅನುಭವದ ವ್ಯಕ್ತಿ ಇಲ್ಲ ಅಂದು ಕ್ಷೇತ್ರದ ಅವಿನಾಭಾವ ಸಂಬಂಧ ಇತ್ತನಕ್ಕಿಲ್ಲ ಅಂದು ಮೇರ್ನ ಪರೆ ಅನ್ನಲ್ಲ ತಮ್ಮ ಮೆಗ್ಗಿಯವರು ಇಲ್ಲೇರು ಆರು ಎಡ್ಡೆ ಜ್ಯೋತಿಷ್ಯ ಪನ್ಪುಂಡು ಬಿರ್ಸೆ ಅಂತ ಪಣ್ಯರ ಪುದರ್ದೆ ತೊಂದನಾರಲ್ಲ ಅಂದು ಇನಿ ಎಡ್ಡೆ ಒಂಜಿ ಸಂದರ್ಭ ನಮ್ಮೊಟ್ಟಿಗೆ ಸೇರೊಂದಿರು ಎಡ್ಡೆ ಆತ್ಮೀಯತೆ ನಿಗ್ಲೆ ಪಟ್ಟಣಿರಲ್ಲ ಅವಕಾಶ ಆಂಡಿ ಅಷ್ಟಸಿದ್ಧಿಗೆ ಅಧಿಪತಿ ಗಣಪ ಗಣಪತಿ ದೇವರು ಖಾಲಿ ರಾಷ್ಟ್ರೀಯ ಒಂಜಿ ದೇವತೆ ಮಾತ್ರ ಅತ್ತು ವಿಶ್ವದ ದೇವತೆ ಎಂದು ಪಂಡ ತಪ್ಪ ಒಂದು ಐಕ್ಯ ವಿಶ್ವವಂದ್ಯ ಅಂತ ಪಂಡೆ ಜಾತಿ ಮತ ಭೇದ ಬಿಡ್ದು ಗಣಪತಿನ ಪೂಜೆ ಉಂಟು ನಿಗ್ಲೋರ ತುಲ ಎಂದತ್ತ ಅಂತ ಅಂಚದ ಆ ಗಣಪತಿ ದೇವರ ಒಯ್ಪು ಬಾರಿ ಮಲ್ಲವು ಅಂಚಂದ ಹನುಮಂತದೆಲ್ಲ ಕಮ್ಮಿಂದತ್ತು ಅನ್ಯ ದೇಶದೊಂಜಿ ಪ್ರಧಾನಿ ಆದಿತ್ಯನ ಜನಲ ಒಂಜಿ ಹನುಮಂತನ ಒಂಜಿ ರೂಪವನ್ನು ಕೆಕ್ಕಲು ಪಾಡೊಂದಿತ್ತೇರು ಅಂದ್ರೆ ನಂಕೇಣ್ಣಂಚಿನ ಸಂಗತಿ ಅಂಚಾದಿನ ಮಡ ಧಾರ್ಮಿಕವಾಯಿನ ಶ್ರದ್ಧೆ ಉಂಡ ಓಳುಂಡ ಅಲ್ಪ ಸಂಘಟನೆ ಅಪ್ಪಡಿನಕ್ಕೆ ರಡ್ಡು ಪಾತ್ರೆಗಳು ಇಜ್ಜಿ ಏನ ಹಲವಾರು ವರ್ಷೋಡಿಗೆ ಬರೋಂದುಲ್ಲೆ ಅವು ಮಂದಿರದ ಕಾರ್ಯಗಳು ಉಪ್ಪು ಅತ್ತನ ಕೈತಲ್ದ ಇನ್ನು ದೇವಿನೊಂಜಿ ಸ್ಥಾಪನೆ ನೆಂಚಿನ ಜಾಗ ಅದುಪ್ಪು ಮೂಳು ಮಲ್ಲ ಅಭಿವೃದ್ಧಿ ಹತ್ತಿರ ನಂಗೆ ತುವರೆಗೆ ಸಾಧ್ಯತೆ ಉಂಟು ಒಂದು ಎಂಚ ಸಾಧ್ಯತೆ ಅಂಡು ಕೇಂಡ ಸಂಘಟನದ ಮೂಲಕ ಸಾಧ್ಯ ಅಂಡು ಸಂಘಟನದ ಮೂಲಕ ಸಾಧ್ಯ ಅಂಡು ಜನಕುలను ಒಂಜಿ ರೀತಿ ಆ ಧರ್ಮ ಜಾಗೃತಿ ಮನ್ಪುಣ ಕೆಲಸ ಇಂಚಿನ ಉಚ್ಚಯದ ಲೇಸದ ಮೂಲಕ ಆವಡು ಉಂಟು ಮೂಳು ಅಪ್ಪೆಲ್ಲೇ ಕೂಟ ಮಾತುಂಡು ಅವಳಕ್ಕೇಂದೆ ಬೋಡು ಅಪ್ಪೆಲ್ಲ ಮತ್ತು ಜಾಗೃತಿ ಆಂಡಂದಾಂಡೆ ಇಲ್ಲಿ ಜಾಗೃತಿ ಆಪುಂಡು ನಮ್ಮ ಊರು ಜಾಗೃತಿ ಆಪುಂಡು ಒಂಜಾತ ರಾಜ್ಯನೇ ಜಾಗೃತಿ ಆಪುಂಡು ಬೊಕ್ಕದಾನೆ ದೇಶನೇ ಜಾಗೃತಿ ಆಪುಂಡು ಐಕೆ ದಾಲ ಸಂಶಯಗಳಿಜ್ಜಿ ಅಪ್ಪೆಲ್ಲೂ ಜಾಗೃತಿ ಆವಡು ಒಂದು ಮನೆಯಲ್ಲಿ ತಾಯಿಯು ಜಾಗೃತ ಅದಕ್ಕೆ ಐಕ್ ಪಣ್ಪೇರತ್ತ ಪಾತ್ಯರ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅವು ಏ ಪಾಂಡ ಊರೆಡ್ಡೆ ಅಂಡು ಅಂತ ಅರ್ಥ ಇತ್ತೊಂದು ತತ್ತದನ್ನೇ ಅಲ್ಪನೆ ನಮ್ಮ ಅಂದತೆ ರಡ್ಡಿ ಜನ ಬೇಲೆ ಅನ್ಪನಾಗ ಎಂಚಾಪುಂಡು ಬಾಲೆನ್ ಚೂರಿಗೆ ಬೇಲೆದಾಗ್ಲೇ ತೋಡಾತೆ ಅಂಚಾದ ಬಾಲೆದಕ್ಲನೇ ಬುದ್ಧಿ ಬೇಲೆದಕ್ಲನೇ ಬುದ್ಧಿನಿ ಬಾಲೆಗೆ ಬತ್ತನದಲ್ಲ ತಪ್ಪತ್ತ ತೂತನೇ ಬೇಲೆದಲ್ಲತ್ತ ಅಂಚಾದೆ ನಮ್ಮ ಪರಿಚಯ ಅಂತ ಕಡಿಮೆ ಒಂದುಂಡು ಜೋಕ್ಲೆಗೆ ನಮ್ಮ ಎತ್ತೆ ಫ್ರೀ ಕ್ಲಾಸಿಗೆ ಸೇರ್ಪಾದ ಬುಡ್ಪ ಬೇಬಿ ಸಿಟ್ಟಿಂಗ್ ನಮ್ಮ ಕುಳ್ಳಾದ ಬರ್ಪ ಪಿರ ಲೆತೊಂದು ಬರ್ರೆಪೋಣ ಬಾರಿ ಖುಷಿಟು ಪುಂಡು ಬಾಲೆ ಆತ ಲಾಯಕಡ ಮೀಪು ಕೈ ಡೆಟ್ ದಾದವನ್ ಪೇರನ್ನು ಗೊತ್ತು ಜಪ್ಪ ಬೇರೆ ದಾಲ ಕೊರ್ಪೇರ ದಾದೊಂದು ಗೊತ್ತುಜಿ ಅಂತೂ ಬೊಕ್ಕ ತೂನಾಗ ನಂಗೆ ಬಾರಿ ಲಾಯಕ ತೋಜುಂಡು ಬಾಲೆ ಅವ ಎಡ್ಡೆ ಖುಷಿ ಇಟ್ಟಿತ್ತು ಬಾಲೆ ಎಂದು ನಮ್ಮಲ್ಲಿ ತೊಂದು ಬರ್ಪ ಮಳದನಿ ಕೂಡ ಹಾಕೊಂಡು 100 ಬೈಕ್ ಅಂತೂ ನಮ್ಮ ಒಂಜಿ ಉಂಡತೆ ಅಟ್ಯಾಚ್ಮೆಂಟ್ ಒಂದು ಉಂಡತ ಒಂಜಿ ಸಂಬಂಧಗಳು ಉಂಡತ ಅವು ನಮ್ಮಡ ಕಡಿಮೆ ಒಂದು ಬರ್ಪುಂಡತ್ತ ಅವು ಆ ಒಂದು ಲೆಕ್ಕ ತೂವರೆ ನಂಗೆ ಪ್ರಯತ್ನ ಮನ್ಪೊಳಿ ಮಲ್ತನ ನಮ್ಮ ಜಾಗೃತಿ ಎಂದು ಲೆಕ್ಕ ನಂಗೆ ಪುರ್ಸೊತ್ತು ಕೊರೆಯರಿಜ್ಜಿ ಏರೆಗಳ ಪುರ್ಸೊತ್ತು ಕೊರ್ರೆ ಜೊತೆ ಓಡೆ ಮಟ್ಟ ಎತ್ತನದಿಕೆಂಡ ಒಂಜಿ ಪೆಟ್ಟಿಗೆ ಬತ್ತಿನ ಹಿಡಿದು ಬುಕ್ಕ ಒಂಜೇ ಇಲ್ಲದವಳಾಯ್ಡು ಇತ್ತು ನಕ್ಲು ಆಪೆದ ಕೊಂಡಿಡಿ ಈಪೆದ ಕೊಂಡಿಡಿ ಜತ್ತೊಂದಿತ್ತಿರ್ನಾಂಡ ಆಡೆಗಳ ಒತ್ತುದು ವೀಡಿಯೋ ಕೊಳ್ಳು ಪಾತ್ರ ನೆಂಚೊಲ್ಲ ಅಂತ ಈ ಮಟ್ಟಿಗೆ ನಮ್ಮ ಜೈದ ಏತು ಸಂಬಂಧ ದೂರಾಂಡು ತುಲೆ ಆಲೋಚನೆ ಉಂಟು ಅಂದತ್ತ ಅಂತ ದುಮ್ಮುಡು ಕೂಡು ಕುಟುಂಬ ಒಪ್ಪನಾಗ ಅವ್ರೇನು ಪರಿಚಯ ಅಂತಾರೆ ಇಕ್ಲು ಮಾತು ಒಟ್ಟಿಗೆ ಉಳ್ಳ ಅಂದವ್ರು ಏನು ಪರಿಚಯ ಅಂತಾರೆ ಇಂಗ್ಲಿಗೆ ಭಾರಿ ಎಡ್ಡೆ ವಿಷಯ ಇತ್ತೆ ಕೂಡು ಕುಟುಂಬದ ಅಲಾಂಡ ಉಂಡ
ಒಟ್ಟು ನಮ್ಮ ಸೇರಿದು ಉಣಿಯರೆಕ್ಕೂ ಬಣ್ಣ ಒಟ್ಟಿಗೆ ನಮ್ಮ ಉಂತೊಂದು ಅವಳು ರೀತಿಯಿಂದ ಒಂದು ಉಪ್ಪೆ ಮೂಳು ರೀತಿಯಿಂದ ಒಂದು ಉಪ್ಪೆ ಅಂದತ್ತ ತುಲೆ ನಿಕ್ಲೆ ಇಲ್ಲದೊಳಗೆ ಒಟ್ಟಿಗೆ ಬಳಸೋದು ಉಂಪುಣ ಒಂಜಿ ಪದ್ಧತಿ ಕಡಿಮೆ ಆಗ್ತದೆ ಐತೆ ಒಟ್ಟಿಗೆ ನಮ್ಮ ಬಾಂಧವ್ಯ ಎಲ್ಲ ಬಚ್ಚಿದು ಗೊತ್ತು ಇತ್ತು ಸಮಾಜಡು ಬಚ್ಚಿದನೇ ಒಂದು ಕೆಂಡ ಮಾನವೀಯತೆ ನಿಕ್ಲರ ತುಲೆಗೆ ಅಂದತ್ತ ಅಂದೆ ಮಾನವೀಯ ಮೌಲ್ಯಗಳು ಮಾತ್ರ ಕಡಿಮೆ ಒಂದು ಬೈದಿನಿ ಪತ್ರಿಕೆ ಅವಡು ಮೀಡಿಯಾಗಳೇನೋ ತುಲೆ ಎಂಚೊಂಡು ಒಂದು ಏತ ಅನಾಹುತಗಳು ಆವೊಂದುಂಡು ಅಪ್ಪೆ ಜೋಕ್ಲೆ ಸಂಬಂಧ ಎಂಚೊಂಡು ಮಿಗಿ ಬಲನ ಸಂಬಂಧ ಮಾತ ಎಂಚೊಂಡು ವರ ಅವಲೋಕನ ಮಂತು ವರ ತೂವಳಿ ನಂಗೆ ಏತು ತೊಂದರೆ ನಮ್ಮ ಅಂತ ನಮ್ಮಡ ಒಗ್ಗಟ್ಟು ಏತು ಮುಟ್ಟ ಆಪುಜ ಆತು ಮುಟ್ಟ ನಾವು ಬದುಕಲೇ ಎಡ್ಡೆ ಆಪುಜಿ ಅಂತ ಈ ಒಂಜಿ ಪಾತ್ರೆ ಉಂಡು ಶರೀರದಲ್ಲಿರುವಂಥ ಅಸ್ಥಿಯಿಂದ ಒಂಜುಂಡು ಅಸ್ಥಿಯಿಂದ ಬಂಡೆ ಎಲು ಒಂದರ್ಥ ಎಲುಕುಲು ಏರೆ ಪಾಲಾಪುಂಡು ಎಲು ಏರ್ನ ಪಾಲಾಪುಂಡು ಎಲುಬು ಅಸ್ಥಿಯು ಗಂಗೆಯ ಪಾಲ ಆಗುವುದು ಆಸ್ತಿಯು ಹೆಂಡತಿ ಮಕ್ಕಳ ಪಾಲಾಗುವುದು ಪಿಂಡವು ಕಾಗೆಯ ಪಾಲಾಗುವುದು ಜೀವವು ಯೌವನದ ಪಾಲಾಗುವುದು ಅಂದತೆ ಸರಿಯಾದ ವಿಷಯತ್ತ ಅಸ್ಥಿಯು ಗಂಗೆಯ ಪಾಲಾಗುವುದು ನೀರು ಉಡುಪೆರತ್ತ ಅಸ್ಥಿ ವಿಸರ್ಜನೆಯಿಂದ ಈಗ ಮತ್ತೆ ಪೂಜೆ ಉಂಟು ವಿಧಿ ಮಾತುಂಡು ಸುಮಾರು ಪಣ್ಪೆರ ಇತ್ತು ಬಗೆಟ್ ಏತು ಗೊತ್ತು ಬನ್ನೋಡಿ ಎಂಚ ಬನ್ನೋಡಿ ಅಂತ ಅವು ಪಕ್ಕಡೆ ದಕ್ಕೆರೆಗೆ ಆಪಿಸಿಂಚ ಐ ಕೊಂಚ ವಿಧಿ ವಿಧಾನ ಉಂಟು ಅಸ್ಥಿಯು ಗಂಗೆಯ ಪಾಲಾಗುವುದು ಆಸ್ತಿಯು ಹೆಂಡತಿ ಮಕ್ಕಳ ಪಾಲಾಗುವುದು ಬಗಲಡೆ ಅಂತ ತೊಗೊಂಡ್ಬೇಕು ನಿಂಜ ಮಂತ ದೀಂಡಲ ಬಂಗಾನೆ ಬಗಲಡೆ ಬಿಟ್ಟು ಒಂದು ಸೈಪುಣೀರ ಅಂಡೈಟ್ ಅಂದತ್ತ ತುಲೆ ನಿಕ್ಲಿ ಆದರೆ ನಿನ್ನ ಪಾಲು ಯಾವುದು ಒಂದು ರತ್ತು ಓಡು ನಿನ್ನ ಪಾಲದಾದ ಅನ್ಕೆಂಡ ದಾನ ಧರ್ಮವೇ ನಿನ್ನ ಪಾಲಾಗುವುದು ಬಾಕಿಯೆಲ್ಲ ಬಾಕಿದ್ದವರ ಪಾಲಾಗುವುದು ರತುಲೆ ಎಂದತ್ತ ಅಂತ ನೀನು ಹೊರ ನಮ್ಮ ತೆರಿಂಡ ನಮ್ಮ ಬದುಕಡು ಏತು ಸಾರ್ಥಕತೆ ಉಂಡು ಒಂದು ನಮ್ಮ ತೆರಿಯ ನೋಡಿ ಇನ್ನು ಗಣಪತಿ ದೇವರನವರ ತೂಲೆ ನಿಕ್ಲಿ ಭಾರಿ ಅಲಂಕಾರ ಮಲ್ತದಿರು ಭಾರಿ ಎತ್ತರದ ಮೂರ್ತಿ ಭಾರಿ ಪೊರ್ಲ ಕಂಟುಂಡು ಬಂಗಾರುಂಡು ಬೊಳ್ಳಿಯುಂಡು ನೆನಂಜುಂಡು ಮಾತಲ್ಲ ಒದಗದೆ ರೈತ ಕೈಟ್ ಅಂದತೆ ಎಲ್ಲೇ ವಿಸರ್ಜನೆ ಮನ್ಪೆರೆ ಕೊಣಪೆರತ ಕಾತುಗಳು ಓಡು ನಿಕ್ಲಿ ಸುರೂಟು ಒಯ್ಯಿಂದೆಪ್ಪೇರು ಅಂತುಲೆ ನಿಕ್ಲಿ ಒಯ್ಯಿಂದೆಪ್ಪೇರು ಕೇಳನಾಗ ಹಾಕ್ಲೇಡ ಸಮಿತದಾಗಲು ಮಾತಾಯ್ತ ಮಿತ್ತು ಕಣ್ಣದಿದು ಪೇರು ಅದು ಏಡುಂಡು ಇದು ಏಡುಂಡು ಅಂದತ್ತ ತುಲೆ ನಿಕ್ಲಿ ಸುರೂಟು ಬಂಗಾರನ ಆಡಬೇರು ವಜ್ರೆತ್ತನ ಐನು ದುಮ್ಮನ ಆಡಬೇರು ಬಂಗಾರ ನಾಡಿಯರು ಬುಳ್ಳಿ ನಾಡಿಯರು ನೆನ್ನದಾಲಾಂಡ ಎಡ್ಡೆ ಸುವಸ್ತುಗಳು ಉಂಡು ನಾಂಡ ಮೆಲ್ಲದೆತ್ತದು ಬರಿಕು ದೀಪೇರು ಬೊಕ ಮಣ್ಣು ನೀರಿಗೆ ನೂಕುಣೆ ಒಯ್ನು ಮಣ್ಣಿನ ಮುದ್ದೆಯನ್ನು ಮಾತ್ರ ನೂಕುಬೇರು ಅಂದತ್ತ ತುಲೆ ನಿಕ್ಲಿ ಈ ನೆಕ್ಕಿ ಮಣ್ಣಿಗೆ ಗಂಧ ತತ್ವ ಅಂದು ಪುದರುಂಡು ಈ ಗಣಪತಿ ದೇವರ ಮೂರ್ತಿ ತಯಾರಾನೇ ಎಂಚನೆ ಮಣ್ಣಿಡ್ದು ತಯಾರಾಗ್ತಾನೆ ಮೃತ್ತಿಕೆಯಿಂದ ತಯಾರಾಗಿದೆ ಸೇರುನೆ ನೀರಿಗೆ ಈ ಪಂಚತತ್ವ ಅಂದುಂಡು ನಮ್ಮ ಶರೀರಡು ಪಂಚಭೂತಾತ್ಮಗಳು ಒಂದುಂಡು ಅವು ಆಕಾಶ ತತ್ವ ಭೂತತ್ವ ಜಲತತ್ವ ಅಗ್ನಿತತ್ವ ವಾಯುತತ್ವ ಅಂದು ಇಂಚೆ ಉಂಡು ನಮ್ಮ ಶರೀರೊಡ್ಲ ಒಂದೊಂದು ಅಂಗಾಂಗಗಳು ಉಂಡಾಯ್ತು ಕೆಬಿ ಶಬ್ದಾತ್ಮಕ ಐಕ್ ವಿಷ್ಣು ದೇವರೇನು ಪನ್ಪೇರು ಆಕಾಶ ತತ್ವ ಕಣ್ಣಿಗೆ ಅಂಬಿಕಾದೇವಿ ಚರ್ಮಗು ಸೂರ್ಯನಾರಾಯಣ ದೇವರು ನಾಲೈಗೆ ಗಣಪತಿ ದೇವರು ಐಕೆ ಜಲತತ್ವ ಅಂದು ನೆನೊಂಜುಂಡು ಮೂಕುಗು ಗಂಧ ತತ್ವ ಅಂದು ಪುದರುಂಡು ಮೂಕುಗಳ ನಾಲೈಗಳ ಬಾರಿ ಕೈತ್ತಲುಂಡು ತೂಲೆ ನಿಕ್ಲಿ ತಯಾರಾತನೆ ಮೂರ್ತಿ ಮಣ್ಣಿಡ್ದು ಸೇರುನೆ ನೀರಿಗೆ ಶಿವ ಶಕ್ತಿ ಈಗ ಪಂಪೇರೆ ಗಾಣಪತ್ಯ ಅಂದು ಒಂಜಿ ಪಂಥ ಉಂಡು ಆರಂಭದ ಪಂಥವು ಪ್ರಾಚೀನ ಅಂದ ಐಕ್ ಪುದರುಂಡು ಗಣಪತಿಯೇ ದೇವರಿಂಕ್ಲೆ ಬೇತೆ ದೇವರಿಜ್ಜಿ ಕೆಲವರು ವಿಷ್ಣುವೇ ಎಂಕ್ಲೆಗೆ ದೇವರಿ ಅಂತ ಅಂಚ ಅಂದ ಕೆಲವರು ಶಕ್ತಿಯೇ ಎಂಕ್ಲೆಗೆ ದೇವರಿ ಅಂತ ಕೆಲವರಿಗೆ ಶಿವನೇ ದೇವರಂದು ಇಂಚ ಬೇತೆ ಬೇತೆ ದೇವರನ್ನು ನಂಬುಂಡಲ್ಲ ಈ ಗಣಪತಿ ದೇವರು ಮಾತ್ರ ವಾ ದೇವರನ್ನು ನಂಬುಂಡಲ್ಲ ಅಗ್ರ ಪೂಜೆ ಗಣಪತಿಗೆ ಸುರುಟು ಗಣಪತಿಗೆ ಒಂಜಿ ದೀಪೇರು ತುಳುಟು ಬಾಮಕುಮಾರನ ಬಗೆಟ್ ಪಂಪೇರು ದೀನಾಗ ಒಂಜಿ ಕೊಡಿರ ದೀಪೇರಿ ಊರು ಪೆಲ ಬಳಂತೆರೆ ದಾಲದಿಲೆ ಐನು ಬಚ್ಚಿರೆ ಬಜ್ಜೈ ಒಂಜಿ ತಾರಾಯ್ದಿದ್ದಾನ ಗಣಪತಿ ರೆಡಿ ಆಯ್ರು ಏತು ಸುಲಭದ ದೇವರು ತುಲಗೆ ನಂಗೆ ಅಂಚಾದು ಪುನಗ ಈ ಭಾದ್ರಪದ ಅಂದು ಒಂಜಿ ಮಾಸ ಉಂಡು ಭಾದ್ರಪದೊಟ್ಟೇ ದಾಯ ಗಣಪತಿಗೆ ಕೊಯ್ಲಿನ ಇತ್ಯಾದಿ ಮತ್ತು ಕೊಯ್ಪು ನೆಡೆದುದು ಬಿತ್ತುದು ಮತ್ತು ಬುಳೆಪವನ ಪೊರ್ತುಡು ಜಂತುಗಳೇ ಒಂಜಾತು ಉಪದ್ರ ಉಪ್ಪೆರ ಬಲ್ಲಿಯಿಂದ ಒಂಜಾತು ಎಲಿನೇ ಕಾರ್ದರಿಟ್ಟು ಪಾಡೊಂಡಿರ ಅಂದತ್ತ ತುಲೆ ಉಪದ್ರ ಪಡ್ತೀನಿ ನಾನು ಅವಳ ಪೆರ್ಗುಡೆಯನ್ನು ಮಲ್ಲ ಒಂಜಿ ಎಲಿ ವಾಹನ ಇಂಚಿನ ಅಂದ್ಕೊಂಡು ಅಂಚ ಐಕೆ ಸೂಕ್ಷ್ಮ ಸ್ಥೂಲ ಅಂದು ಒಂಜಿ ಉಂಡು
ಸಿದ್ಧಿ ಬುದ್ಧಿಂದುಂಡು ಲಾಭಕ್ಷೇಮ ಅಂದುಂಡು ನಾನು ಕರ್ಸತ್ತಿ ಬತ್ತನೋ ಪಂಡುದು ಪೆರೆಗಳ ಯಾರು ಗಣಪತಿಗೆ ಮದುವೆ ಆತಂಡ ಸಂಶಯ ಉಂಡು ಕೆಲವು ಬ್ರಹ್ಮಚಾರಿ ಅಂತ ಬಂಡೀರು ಅಂದತ ರಡ್ಡು ಬಡಿದು ನುಡಿನೆಲ್ಲ ಬಂಡೀರು ರಡ್ಡು ಜೋಕುಲು ಒಂದು ಬಂಡೀರು ರಡ್ಡತ್ತು ಜೋಕುಲು ಮೂಜಿ ಉಂಡು ಈ ರಕ್ಷಾಬಂಧನ ಅಂದು ಮನ್ಪೇರತ್ತೆ ಮಾತೆರಡಲ್ಲ ಕೆಲವು ಕೈಟ್ ಮಾತು ಎಂಕ್ಲೊಂಜಿ ಕಟ್ಟದಿರಿ 60 ಕಟ್ಟದಿರಿ అంటే ರಕ್ಷಾಬಂಧನ ಅಂದುಂಡು ರಕ್ಷಾಬಂಧನ ಮನ್ಪುನಾಗ ರಜಪೂತಿರ್ನಾಗ್ಲು ದುಂಬುದ ಕಾಲಡಕ್ಲ ಯುದ್ಧ ಭೂಮಿಗೆ ಪೋನಾಗ ರಕ್ಷೆ ಕಟ್ಟದು ಪೋಪುಣಿ ಎಂದುಂಡು ಅಕ್ಕ ಆಪಣಾಗ್ಲ ತಂಗಿ ಆಪಣಾಗ್ಲ ಕಟ್ಟದು ಕಡಪುಡಿಯರು ಯುದ್ಧಕ್ಕೆ ಪೋನಾಗ ರಕ್ಷೆಗೆ ಅಣ್ಣ ಮುಲ್ಪ ಲಾಭಕ್ಷೇಮ ಗಣಪತಿನ ಜೋಕುಲು ಮಗಲಡೆ ಅಂತೇರಿ ಎಂಕ್ಲೆಗೆ ಇರ ರಕ್ಷೆ ಕಟ್ಟನೆ ಎಂಕ್ಲೆಲ್ಲ ಕಟ್ಟೋಡತ್ತ ರಕ್ಷೆ ಅಪ್ಪ ಒಂಜಿ ಎಂಕ್ಲೆ ತಂಗಿ ಬೋಡತ್ತ ಅಂತ ಕೇಳಿ ಅಂಚ ಈ ಮೂಜಿನಿ ತ್ರಿಪುಟಿ ಜಾಗೊಡ್ದು ಒಂಜಿ ಬೊಲ್ಪುನ ಕಡಪೊಡ್ದು ಅವು ತಾಮರದ ಮಿತ್ತಿಡು ಉದಿತು ಬತ್ತನ ಒಂಜಿ ದೇವಿ ಎಂದು ಉಳ್ಳಲ್ಲ ಅಲ್ಲಿನ ಮೋಣೆ ತಿಳಿಕೆದ ಮೋಣೆ ಸಂತೋಷದ ಮೋಣೆ ಐಕೆ ಸಂತೋಷಿ ಮಾತಾ ಅಂದು ಪುದರುಂಡು ಅವು ಗಣಪತಿನ ಮಗಳು 3 ಆಚರಣೆ ಅಂತ ಕಡಿಮೆ ಉಂಡು ನಂಗೆ ಉತ್ತರ ಭಾರತದ ಮತ್ತು ಹೆಚ್ಚಿಗೆ ಆರಾಧನೆಗಳುಂಡು ಅವು ಬಾಳಲ್ಲ ಒಂಜಿ ಹತ್ತು ಪಾತ್ರ ಪತ್ತೊಂಡಂಚಿನ ದೇವಿ ಅಂಚದು ಅವು ಕಮಲದ ಅವಳೈಡು ಉಂಡು ತಾಮರದ ನಟ್ಟು ಕುಳ್ಳುದಲ್ಲಪ್ಪೆ ಮಾರಿ ಪುರ್ಲುದ ವಿಚಾರಗಳುಂಡು ಅಂಚಾದ ಲಾಭಕ್ಷೇಮ ಸಂತೋಷಿ ಮಾ ಅಂತ ಮಾತ ಒಟ್ಟು ಸೇರಿದ ಏನು ಹಿಡಿದಕ್ಕೆ ನಂಗೆ ಕೊಂಚ ಎಡ್ಡೆ ಸಂದೇಶ ಐತೆ ಪಿರಾವಡು ತಿಕ್ಕೊಂಡು ಮುದ್ಗಲ ಅನ್ನೊಂದು ಪುರಾಣ ಉಂಡು ಐದು ಸಾಧಾರಣ 32 ವಿಷಯಗಳೇನು ಪಣ್ಪುಂಡು ಗಣಪತಿನ ರೂಪ ಎಂಚ ಅಂತ ಕಲ್ಪನೆಗಳು ಅವು ಒಂತೆ ವಿಸ್ತಾರವಾದ ಸಂಗತಿ ನಾನು ಪಣ್ದುಕೊಂಡ ಉಪನ್ಯಾಸ ಮೇರು ಮಲ್ಪೇರತ್ತ ಆರ ದಿಂಜಾವರಿಂದ ನಾನು ತೆರೆಯೊಂಡೆ ಅಥರ್ವ ಶೀರ್ಷೋಪನಿಷತ್ತು ಒಂದು ಒಂಜುಂಡು ಅಥರ್ವ ಶಿಖೋಪನಿಷತ್ತು ಒಂದು ನೆನದೊಂಜುಂಡು 2 ಭಾಗಗಳು ಉಂಡಾಯಿತು ಆ ಅಧ್ಯಾಯಗಳು ಮತ್ತು ಏತಲು ಆಯ್ಕೊಂಡು 11 ದಾನ ಅಧ್ಯಾಯಗಳು ಉಪ್ಪೋಡು ಎಡ್ಡೆ ಭಾರಿ ಎಡ್ಡೆ ಸಂಗತಿಗಳು ಆಯ್ತು ಉಳ್ಳಾಯ್ಡು ಉಂಟು ಮಂತ್ರ ಭಾಗಗಳು ಉಂಡವು ಭಾರಿ ಪುರ್ಲದ ವಿಚಾರಗಳು ದಾಯಿಗೆ ಹೃದಯಗಳ ತರಕಲ ಸಂಬಂಧದ ವಿಷಯ ಇಟ್ಟು ಬರ್ಕೊಂಡು ಅವು ಒಂಜಿ ಅಥರ್ವ ಇನ್ಪಿನ ಋಷಿನ ಕಥೆ ಇಟ್ಟು ಉಂಟು ಒಂಜಿ ಶಾಪ ನಿಮಿತ್ತವಾದ ತರೆನಾಲಕ್ಕೆ ಊರೋಡು ಉಂಟು ಹೃದಯ ಎಲ್ಲ ಊರೋಡು ಉಂಟು ರಡ್ಲ ಒಟ್ಟಿಗೆ ಬರೋಂಡು ಎಂಚಾವು ಅಣ್ಣ ಬುದ್ಧಿವಂತಿಕೆ ದತ್ತ ಈ ಹೃದಯನೇ ದುಂಬುದು ಅಕ್ಕದು ತರೇನು ಬೊಕ್ಕ ಬುರ್ಪದನ ಜೀವನ್ ಪೇರಾಂಡತ್ತ ಆಯ್ತು ಒಂಜಿ ಕಥೆ ಇಟ್ಟು ಬರ್ಕೊಂಡು ಭಾರಿ ಪುರ್ಲದ ಇನ್ನು ದಾನೆ ಉಪ್ಪಾಡು ಎಡ್ಡೆ ಒಂಜಿ ಉದ್ದೇಶದಿ ಒಂದು ನಮ್ಮ ಮಾತು ಮುಲ್ಪ ಈ ಭಾಗಡು ಸೇರೊಂದ ಈ ಜವಣಿರ ಮಾತ ಸಾಧಿತಪ್ಪುಂಡು ಪಂಡು ನಾನು ಕೇಂದೆ ಜವಣಿರ ಮಾತ ಸಾಧಿತತ್ತೊಂದುಳ್ಳಿರು ಓಳ ಅಪವಾದ ಮಂಜೇಶ್ವರದ ಈ ಭಾಗಡು ಜವಣಿರು ಎಡ್ಡೆ ಸಾಧಿಡೇ ಉಳ್ಳಿರಿಂದ ತೋಜ್ಪಾಯನ ಕೀರ್ತಿ ಬಹುಶಃ ಮುಲ್ಪದ ಜವಣಿರಿಗೆ ಸಂದೊಡು ಒಂದು ನಾನು ಪಂಡು ಒಂದುಲ್ಲೆ ಸಾಧಿ ತಪ್ಪುನೆತ್ತು ಸಾಧಿಗೆ ಒಪ್ಪ ಒಂದುಲ್ಲೆ ಈಗ ನಿಕ್ಲಬಲೆ ಅಕ್ಲಬಲೆ ಆಪೆದಕ್ಲಬಲೆ ಮೂಳು ಒಟ್ಟಿಗೆ ಹಾಕ ಇಂಪಿನವು ಸನಾತನ ಹಿಂದೂ ಧರ್ಮದ ಒರಿಪುಗು ನಮ್ಮ ಒಗ್ಗಟ್ಟಾಯಿಂದಾಂಡ ಆಪತ್ತು ಕಟ್ಟುದೀನ ಅಂದು ಲೆಕ್ಕ ಹೊರತು ಓಳು ದಾನೆ ಮಾತಾತನು ಬಾಂಗ್ಲಾದೇನವರ ನೆನೆಪಂಪ್ಲೆ ತುಕ ಇಂದುಲೆಗೆ ತು ಪದರ ಕೊರಿಯರು ತೂತರತ್ತ ನಿಕ್ಲಿ ಕೇಂದರತ್ತ ಮೀಡಿಯಾಡನ್ನ ಬೈದಿನತ್ತ ಯಾನಂಚಿ ಪೋದು ಬತ್ತನೆ ಸದ್ಯತ್ತೆ ಈ ತೆಪೊಂಡ ಬರೀ ರಾಮಂದು ಗೊತ್ತು ಜಂಕ್ ಅಂತೂ ಆ ಬರಿಕು ಪೋದು ಬತ್ತನಾಕ್ಲಿ ಆ ಬ್ರಹ್ಮಪುತ್ರ ನದ ಅಂದ ಐಕ್ ಪುದಾರೆ ನದಿಯಿಂದತ್ತೆ ನಾವು ಪಣ್ಣಗ ಸಾಮಾನ್ಯವಾದ ನದಿಂದು ಅನ್ಪ ನದ ಅಂದ ಪಂಡ ಬತ್ತಂದೆ ಉಪ್ಪಣ ಒಂಜಿ ತುದೆ ಐಕ ಆಣ್ ತುದೆಯಿಂದ ಐಕ್ ಪುದರುಂಡು ಅವಳು ನೀರಾಜಿನ ಮುಗಿಂಡು ಲೆಕ್ಕ ಅಡಿ ಮುಗಿಂಡು ದಾಲೆಜ್ಜಿ ಅಂಚಾದೆ ಆ ಭಾಗಗಳು ಅಂತ ಗಡಿ ಭಾಗಕ್ಕೂ ಪೋಣಾಗ ನಂಗೆ ಅನುಭವ ಹಾಪುಡು ಎಂಚೆಂಚ ಉಳ್ಳೇರು ಜನಕ್ಕಳು ಅಂತ ಸರಿ ಇಲ್ಲ ರಾಜಜ್ಜಿನಂಡ ಅರಾಜಕತೆ ಆಪಣೇನೈತೆ ಐಕ್ಯದಾರ ಸಂಶಯಗಳಿಜ್ಜ ಉಣ್ಕ ಅಣ್ಣ ಪುಣ್ಯ ನಮ್ಮ ದೇಶ ಆಡನೊಂಜಿ ಎಡ್ಡೊಂಜಿ ಜನನಂಗೆ ತಿಕ್ಕದೇರತ್ತ ಅವೊಂಜಿ ಪುಣ್ಯ ಅಂದ್ರೆ ನಮಗ್ರೆ ಐತೆ ನೋಡು ಭಾರತ ದೇಶಗೊಂಜಿ ಮಾನ್ಯತೆ ಉಂಡತ್ತ ಅವು ಅಂಚಿನೊಂಜಿ ಅರ್ಥಪೂರ್ಣವಾಯನ ಶ್ರದ್ಧೆ ಇತ್ತನಂಚಿನ ಧರ್ಮ ಶ್ರದ್ಧೆ ಇತ್ತನಂಚಿನ ಪೂರ್ತಿ ಅರ್ಪಣೆ ಮಂತೊಂದು ನಾನು ದೇಶವೇ ನಾನು ದೇಶ ಅಂದು ಆ ರೀತಿ ರೀತಿನೊಂಜಿ ಪ್ರಧಾನಮಂತ್ರಿಗಳು ಇರತ್ತ ಅಂಚಾದ ದೇಶಕ್ಕೆ ಒರಿಪುಂಡು ಅಂತ ತೆರೆಯೋಣ ನಮ್ಮಡ ಈ ಒಂಜಿ ಸಂದರ್ಭಡು ಉತ್ಸವಗಳು ಮತ್ತು ದಾನೆ ಹಾಪುಂಡು ಕೇಂಡ ಒಂಜಿ ಆತು ನಮ್ಮ ಸಂಸ್ಕೃತಿನ ಜಾಗೃತಿ ಮಾಡ್ಕೊಂಡು ಒಂಜಿ ಅಂಚ ಜೀವನ ಮೌಲ್ಯನು ವರ್ಧನೆ ಮಲ್ಪುಂಡು ನೆನೊಂಜಿ ವಿಚಾರ ಆತು ಮಾತ್ರ ಅತ್ತಿ ಸಾಂಸ್ಕೃತಿಕವಾದಲ ಒಂಜಿ ಆತು ಸೇವೆ ಕೊರಿಯರಿಗೆ ಸಾಧ್ಯತೆ ಆಪುಂಡು ಒಂದು ತ್ರಿವೇಣಿ ಸಂಗಮದಲಕ್ಕೆ ಆಪುಂಡು ಒಂಜಿ ರೀತಿ ಧರ್ಮದ ವಿಚಾರ ಧಾರ್ಮಿಕತೆ ನೆನೊಂಜೆಟ್ಟು ಸಾಂಸ್ಕೃತಿಕವಾದ ವಿಚಾರಗಳು ನೆನೊಂಜಿ ಮೇಟ್ಟು
ನಮ್ಮ ಸೂಕ್ಷ್ಮವಾದ ಸಮಾಜಗೂ ದಾಲಾಂಡ ಸೇವೆ ಅಂತ ಒಟ್ಟಿಗೆ ಇಂಚ ನಮ್ಮ ಬದುಕಿರೆ ಕಲ್ತಂದಾಂಡ ನಮ್ಮ ಬದುಕಲ ಎಡ್ಡರಿಗೆ ಸಾಧ್ಯತೆ ಉಂಡು ಒಂದು ಪಂಡೊಂದು ಗಣಪತಿ ದೇವರಿನ ಶನಿ ಮುಟ್ಟಂದನೆ ಏರೇನು ಪಲ್ನೆಗೆ ಈರುವೆರನ್ನು ಮುಟ್ಟುಜಿ ಶನಿ ಮಾತ್ರ ಮುಟ್ಟುದುಂಡು ಶನಿ ಶಿವದೇವರನ್ನಾದ ಪತ್ತೆರ ಓದು ಅವರ ದೆಂಗದು ಗುಳ್ಳರಿಗೆ ಶಿವದೇವರಿ ಆರು ಪೋದು ಕುಳ್ಳುದನೇ ಉಳುದನೆ ಮುಳ್ಳುದ ಒಳ್ಳೆದ ಉಳಾಡಿ ಅವಳ ಈ ಬೆದರದ ಪುಂಡೆಲ್ದ ಉಳಾಡಿ ಕುಳ್ಳುದೇರಿಗೆ ತುಕ ಮುಟ್ಟಿರ ಬಲ ಈ ತೂಕ ಅಂದ್ಬಿಟ್ಟು ಬಂಡೇರಿಗೆ ತುನಗ ಮೇರು ಉಳ್ಳ ಇಲ್ಲ ಮುಳ್ಳುದುಳರಿ ಮೇ ಕೈ ಬಾಂಡಾಗ ಮುಳ್ಳು ತಾಗುಂಡತ ಐಕೆ ಶನಿ ಮಣ್ಪುನಿಗೆ ಯಾನು ಪತ್ತದೇ ಐತೊಲೆ ಕುಳ್ಳಾದಿನಿ ಈರಲ್ಪ ರಜತ ಬೆಟ್ಟೋಡು ಉಪ್ಪಡ ಏನಾರತ್ತ ನೆತ್ತೊಲೆ ಕುಳ್ಳಾದಿನೇ ಯಾನು ಅಂತ ಎತ್ತು ತಾಕತ್ತುಂಡು ತುಲೈಕೆ ಅಂಚಾಂದ ನವಗ್ರಹರಿನ ಮಾತ ಒಟ್ಟಿಗೆ ಕಟ್ಟಪಾದನೊಂದು ವಿಷಯ ಉಂಡು ಅವು ರಾವಣನ ಕಾರ್ಯ ರಾವಣಗವು ಸಾಧ್ಯ ಆತನು ನವಗ್ರಹರಿನ ಮಾತ ಇಲ್ಲಡು ಕಟ್ಟದೇ ಬಾರ್ದಿತ್ತನಿಗೆ ಅಂಚಾಂದ ತನ್ನ ಮಗಕ್ಕೆ ಆಪತ್ತು ಕಾಲ ಉಂಡು ಮೃತ್ಯು ಸಂಭವಾಪನು ಒಂದು ಜ್ಯೋತಿಷಾಸ್ತ್ರ ಲೆಕ್ಕಾಚಾರ ತಿಕ್ಕ ನೀಡಿದವರ ಐಕ್ ಬೋಡಾದು ಆ ರಾಶಿಗೆ ಪೋಂದು ಲೆಕ್ಕ ಈ ಶನಿನ ಅಡ್ಡವಂತೆಗೆ ಪೋರೆವಲ್ಲ ಐಕನ್ನು ಅಣ್ಣ ಪೋಂದೈತಲ್ಲ ಮಗೆ ಇರ್ತೀಜ ಐಸೈತೆ ಮಾತ್ರ ಮಗಿ ಸಹಿತ ಐಕ್ದಲ್ಲ ಆಯ್ಜಿ ಒರಿಪೇರಾಗ ಆಯ್ಜಿ ಐಕ್ ಪಡೆದ ಇನ್ನು ಮಕ್ಕ ಐಕಿದತ್ತೊಂಡ್ರೆ ಬಲ್ಲಿ ಇಂದುಂಡು ಅವು ನಡತಲೆಕ್ಕ ನಮ ನಡಪಡಾಯ್ತು ಸುತ್ತಲ ತಂದೆ ಐನು ನಡಪಾಯ್ರೆ ನಮ ಬಲ್ಲಿ ಅಂಚೆ ಅದು ಆಪತ್ತು ಬರ್ತಂಡೆ ಐಟೊಂಜಿ ಜ್ಯೋತಿಷಾಸ್ತ್ರಡು ಮಾಂದಿಯಿಂದ ಒಂಜಿ ಬರ್ಪುಂಡು ಈಗಲೇ ಕೆಂದುಪ್ಪೆರೆ ಯಾರು ಹೌದು ಅದಂದ್ಕೊಂಡು ಮಕ್ಳೇನು ಮಾತ ಬಂಧನ ಮಲ್ಪನಾಗ ಶನಿಗೆ ಬೆಗರಂಡಿಗೆ ಬೆಗರ್ದು ಬಿಟ್ಟದು ನಾನೇ ಅವು ಒಂಜಿ ಮಾಂದಿಯಿಂದ ಐಕ್ ಪುದರವು ಮೂಳೆ ಮತ್ತು ಕೇರಳಡು ಅಂತ ಲೆಕ್ಕಾಚಾರ ಉಂಡು ತಮಿಳ್ನಾಡು ಮತ್ತು ಏನು ತೂಪೇರಮ್ಮ ಇಂಚಿಗೊಂತೆ ಕಡಿಮೆ ಉಂಡು ಮಾಂದಿ ಇತ್ತು ನಾವು ಆಪುಜಿ ಪತ್ತುಜಿ ಇಂಚ ಮಾತ ಲೆಕ್ಕಾಚಾರ ಉಂಡು ಗುಳಿಕಾ ಅಂತಲ ಐಕ್ ಪುದರುಂಡು ನಂಜಿ ದಾನೆ ಉಪ್ಪಾಡಿ ಅವು ಜ್ಯೋತಿಷಾಸ್ತ್ರದ ವಿಚಾರ ಏನು ಪಂಡೊಂದು ಪೋಪುಜಿ ಅಂತೂ ಇನ್ನಿತ್ತು ಒಂಜಿ ಸಂದರ್ಭಡು ಇಡೀ ದಿಂಜಿದನ ಒಂಜಿ ಸಭೆ ಅಂದು ಮತ್ತು ಎಡ್ಡೆ ಸೈನಿಕರ ಲೆಕ್ಕ ಕುಳ್ಳೊಂದೇರು ಯಾಕೆ ತುಲೆ ಕುಳ್ಳು ಆರೊಂಜಿ ಫೋಟೋ ದೆಪ್ಪನಾಗ ಏತ್ತು ಅಟೆನ್ಷನ್ ಇತ್ತೀರು ಮಾತ ಹೆಂಗೆ ತೋಜನ ಒಳಗೆ ಗಡಿತ ಬಾಗುಡು ನಾನು ಉಳ್ಳೇನ ಅಂದು ತೋಜನ ಹಿಂಗೆ ಆತ ನಿಜ ಯಾವ್ದೆಲ್ಲ ಗಡಿ ಅಂದು ಕೇರಳ ಅಂದು ಬಣ್ಣಗ ಅಂದತ್ತ ಒಂಜಿ ಆತು ಅಟೆನ್ಷನ್ ಉಳ್ಳೇರು ಈ ಟೆನ್ಷನ್ಗೆ ಮಾತ್ರ ಮರ್ದದಾದ ಗೊತ್ತುಂಡಿ ಅಟೆನ್ಷನ್ ಇವು ಕದಲಜಿ ಓಳೋಳು ಅಟೆನ್ಷನ್ ಆವಡ್ಚಿ ಅಂತರಂಗದಲ್ಲಿ ಜಾಗೃತಿ ಆಗಬೇಕು ಅಪಗನ ಇಟ್ಟು ನನಗೆ ಸಾಧ್ಯತೆ ಉಂಟು ಒಂದು ಪಂಡೊಂದು ಈ ಸಂದರ್ಭಡು ಸೇರಿನಂಚಿನ ಮಾತ್ರೆಗಳು ದೇವರೆಡ್ಡೆ ಪುದಿಪಾವಡು ನಡುಟುಕೊಳ್ಳೊಂದು ಅಂತೆ ಕಪ್ಪು ಗಡ್ಡ ಬಿಡು ಒಂದು ಕನ್ನಡ ಕದಿ ಒಂದು ವಕೀಲರಿಗೆ ಜವಾಬ್ದಾರಿ ಕೊಡ್ತುಂಡು ಎಲ್ಲ ನಿಂಗನೋ ಕಾಣೋಣ ಅಂದತೆ ಜವಾಬ್ದಾರಿ ಮಾತ ಎರೆಗಿ ಬೇಲೆ ಮತ್ತೆ ಎಂಗ್ಲು ಮನ್ಪು ಒಟ್ಟಿಗೆ ಅಂತ ಅಂಚಿನ ಮಲ್ಲೊಂಜಿ ಸೇವಾ ಕಾರ್ಯ ತೊಡಗಾನ ಅಂಚಿನ ಒಂಜಿ ಟೀಮ್ ವರ್ಕ್ಂದು ಪಂಡ್ಪುಂಡು ಮೂಳುತ್ತುವರೆಗೆ ಸಾಧ್ಯತೆ ಆತನ ನಾನು ಪಂಡೊಂದು ಈ ಟೀಮ್ ವರ್ಕ್ ಉಂಡು ಇಂಕ್ಲು ಇಂಚ ಅಂಡ ಇಂಚ ಮಲ್ಪ ಅಂತ ಮಲ್ತೋಜ್ ಪಣ ಚಾತುರ್ಪು ನಿಕ್ಲಾಡ ಉಂಡು ಒಂದು ಪಂಡೊಂದು ನಿನಾತ ನಿಕ್ಲಿಗೆ ಶಕ್ತಿ ದಿಂಜ ಆವಡೊಂದು ಪಂಡೊಂದು ಕಡಪರಡ್ದು ಶುರು ಅನ್ಪಡು ಎಂಗ್ಲು ಕೈತಲ್ದ ಜನತ್ತ ಆ ಮೇಡ್ದು ಮದುವೆ ಅದು ಬತ್ತನೆ ಅತ್ತ ಅಂಚ ಅದೊಂದು ರೀತಿಲಿ ಪೊಣ್ಣು ಹಂಚಿಡ್ದು ಬತ್ತ ನಾವು ಇಂಚ ನೆಂಟೇರಿ ಅಂದು ಒಂಜಿ ಉಂಡತ್ತ ಒಂದು ರೀತಿಲಿ ಕ್ಷೇತ್ರದ ಅವಿನಾಭಾವ ಸಂಬಂಧ ದಿವಣ್ಣಕ್ಲು ಮಾತಿರಲ್ಲ ಏರ್ಲ ಕಡಿಮೆಲತ್ತು ಹೆಚ್ಚಿಗೆ ದಿಂಜೆ ಹೆಚ್ಚಲತ್ತು ಸಾಮಾನ್ಯದು ಒಟ್ಟೊಟ್ಟಿಗೆ ಬೋಪ್ನಾಕ್ಲಂದು ವಕೀಲರು ಒಂಜತ್ತು 2 ಜನ ಒಪ್ಪಡು ವಕೀಲರತ್ತೆ ನಂದು ವಕೀಲರನ್ನ ಇಂಗ್ಲಂತೆ ಮುಟ್ಟ ಇಂಗ್ಲಿಗೆ ದಲಕ್ಕೇನು ಹೊಡಿಸಿ ಕೇಸು ಮೀನು ಉಂಡ ಅಂಚದಲತ್ತು ವಕೀಲರನ್ನ ಒಟ್ಟಿಗೆ ಪೂರ್ವಾಶ್ರ ಮುಡಿತು ನೆನಪು ಅಂತ ನೋಡಿ ಆತೆ ಇತ್ತದ ಇತ್ತೆ ಇಜ್ಜೇರ ಸೀನಿಯರ್ ಲಾಯರ್ಸ್ ಮತ್ತು ಇಜ್ಜೇರಿತ್ತೆ ಮತ್ತು ಇಜ್ಜೇರು ತೋಜೊಂದು ಇಜ್ಜೇರು ಮತ್ತು ಕಡಿಮೆ ಆತು ದಾನೆ ಒಪ್ಪಾಡು ಇಂಥ ಇಲೇಸಿಗೆ ಒಂಜಿ ಎಡ್ಡೆ ದಿನ ದಿಂಜಿಲೆಕ್ಕ ಆತನು ಸಾಮಾನ್ಯವಾದ ಏತುಳ್ಳರ ನಿಕ್ಲಿತ್ತು ಜನ ಲೆಕ್ಕ ಉಂಟ್ಲೆ 1 2 3 4 5 6 7 8 9 10 11 ಜನ ಒಳ್ಳೇರು ಇಡೇ ಸೇರ್ಪಾಂಡೆ ತಾಂಡೆ ಪದರಾಡೋಣ ಗಡಿಬಿಡಿ ಆಡ್ಚಿ ಆರು ಪದರಾಡಾಯರು ಮತ್ತು ಎಲ್ಲೊಂದು ಪೆದರಾಡು ಐಕೆ ಬಂದ್ಪಣೆ ಅಂಚತ್ತೆ ಅಂಚ ಪದರಾಡಿನ ಪಣಿಗೆ ಭಾರಿ ಅರ್ಥಗಳುಲ್ಲ ನಿಕ್ಲೆ ಮಾತ್ರ ಲೆಕ್ಕಾಚಾರ ಸರಿ ಗೊತ್ತುಂಡು ಅಂತ ತೋಜುಂಡು ಅದನ್ನತ್ತೆ ಕರಿಸರ್ತಿ ಬತ್ತೊಂಡು ಲೆಕ್ಕ ಕೊಡ್ತೇನೆ ನಾನು ನೆನಪುಂಡ ಅಯೋಧ್ಯೆ ರಾಮದೇವರ ನಿರ್ಮಾಣ ಆತನತ್ತ ಪ್ರತಿಷ್ಠಾಪನೆ ಆತನತ್ತ ಒಂಜಿ ಲೆಕ್ಕ ಕೊರಳ್ಯ ತಡಾಪಣ ಅಂದು ಗೊತ್ತುಜಿ ಪಕ್ಕ ಮಣ್ಪೊಡು ಲೆಕ್ಕ ನಿಕ್ಲ ಪುದರಡಿ ಎತ್ತ ಅಕ್ಷರ ಉಂಡು ಲೆಕ್ಕಾಚಾರ ಮಣ್ಪೊಡು ನಿಕ್ಲೆಗ್ಲ ಪುದರ್ ಏರ್ ಲೆಕ್ಕ ಉಂಟ್ಲೆ ನಿಕ್ಲೆಗ್ಲ ಪುದರಡಿ ಎತ್ತ ಅಕ್ಷರ ಉಂಡು ಇಂಗ್ಲೀಷ್ ಬಾಡೋಡ್ಚಿನ ಕನ್ನಡನೇ ಅವಡು ಇತ್ತೆ ಕಮಲ ದಂಡ ಕಮಲ ಮೂಜೆ ಒಪ್ಪೋಡು ನಿಕ್ಲೆ ಏರುಳ್ಳರ್ದು ಗೊತ್ತುಜಿ ಇಂಕೆ ನಿಕ್ಲ ಪುದರ್ ಎತ್ತುಂಡಾತು ಇತ್ತೆ ನವೀನ ರಾಜ ತೇರಿ ಆರ್ನೊಂಜಿ ಲೆಕ್ಕಾಚಾರ ಅನ್ಪಡಿ ಈರೊಂಜಿ ಲೆಕ್ಕಾಚಾರ ಅನ್ಪಡೆ ಪದ್ಮನಾಭಂಜಿ ಲೆಕ್ಕಾಚಾರ ಅನ್ಪಡೆ ಒಟ್ಟಿಗೆ ನಿಕ್ಲನ ಪುದರ್ಡು ಏತ ಅಕ್ಷರ ಉಂಡು ಲೆಕ್ಕ ಅನ್ಪಡು ಅಕ್ಷರಗೂ
ನಾಲೆಡ್ದು ಗುಣಿಪೋಡು, ನಾಲೆಡ್ದು ಗುಣಿತದು ಐನೇನು ಸೇರ್ಪಾಡು. ಗುಣಿತದಾಂಡ ಸೇರ್ಪದಾಂಡ ಗುಣಿತದಾಂಡ ಸೇರ್ಪದಾಂಡ ನಿಕ್ಲ ಪುದರ್ ಎತ್ತುಂಡು ಅಕ್ಷರ ದೆತ್ತೊಲ್ಲೆ ನಾಲೆಡ್ದು ಗುಣಿಪುಲೆ ಬೊಕ್ಕ ಐನೇನು ಸೇರ್ಪಾಲೆ ಲೆಕ್ಕಾಚಾರ ಮಂತೊಲ್ಲೆ ಆಯ್ನ ಹಿಡಿದು ಬೊಕ್ಕ ರಡ್ಡು ಹಿಡಿದು ಗುಣಿಪುಲೆ ಗುಣಿತದಾಂಡ ಇಂಟು 2 ಒಂದು ಆಂಡತ ಬತ್ತನ ಉತ್ತರಗೂ ಎನ್ ಮುಡಿದು ಭಾಗಿಸೋಡು ಡಿವೈಡೆಡ್ ಮನ್ಪೊಡ ಎನ್ಮ ಪಾಲು ಮನ್ಪೊಡು ಏತು ಒರಿಂಡು ಅಂತ ಪಲ್ಲೆ ಶೇಷ ಎತ್ತು ಒರಿತಂದು ಪಲ್ಲೆ ರಡ್ಡು ಒರಿತನ ಶೇಷ ಒರಿತನ ಹಾಂ ರಡ್ಡು ಎಲ್ಲರಲ್ಲೂ 2 ಉಳಿಯಬೇಕು. ಅದೇ ರಾಮ ಬೇತೆದ ಆಲತ್ತು ಏರ್ನ ಪುದರ್ನ ಅಂಚ ಗುಣಿಪುಲೆ ಈ ಸೂತ್ರನು ಮನ್ಪುಲೆ ಇಂದು ರಾಮಗಣಿತ ಅಂದು ನಿಕ್ಕು ಪುದರ್ ಇಂದು ರಾಮಗಣಿತ ಲೆಕ್ಕಾಚಾರ ಸರಿದಿಲ್ಲ ತಪ್ಪ ಹೊಡ್ಚು ಬಕ್ಕ ಹೆಂಗೆ ನೆರವೇರು ನಿಂಗ್ಲ ಪುದರ್ಡಿ ಎತ್ತ ಅಕ್ಷರ ಉಂಡು ಐಕೆ 4 ಹಿಡಿದು ಗುಣಿಪುಣೆ 4 ಗುಣಿತದ ಐನೇನು ಸೇರಿಪವಣೆ ರಡ್ಡು ಹಿಡಿದು ಗುಣಿಪುಣೆ ಬತ್ತನ ಉತ್ತರಗೆ ಏನು ಮಾಡೋದು ಭಾಗಿಸವಣೆ ಒರಿಪುಣಗ ರಡ್ಡು ಒರಿಪುಣು ಶೇಷ 2 ಉಳಿದು ಎಲ್ಲರ ಹೆಸರಲ್ಲೂ ರಾಮನಿದ್ದಾನೆ. ಎನ್ನತ್ತು ಸರಕ್ಕೆ ತುಳಸಿದಾಸರ ಪಂಡಂಜಿನ ಪಾತ್ಯರ ಒಂದು ಕೇನುವರ ನಿಕ್ಲು 4 ಎಡ್ದು ಕೊಡ್ತದೆ ಹೇಳಿ ಕೇನುವರ ನಿಕ್ಲು ಪೋಣಗ 4 ಇರ್ಕೊರ್ನೆ 4 ಪಂಡ ಚತುರ್ವಿಧ ಪುರುಷಾರ್ಥಗಳು 5 ಪಂಡ ಪಂಚಭೂತ ಆತ್ಮಗಳು 2 ಪಂಡ ಬ್ರಹ್ಮ ಬೇಕೋ ಮಾಯೆ 5 ಬಿಡ್ತು ಜಗತ್ತಿಜಿನ ಮಮತ ಮಾಯಡು ಮುರುಕುದ ಅಂದ ತತ್ವಲೆ ಬ್ರಹ್ಮನ ಸೃಷ್ಟಿ ಆತದೆ ಮಾಯಡು ಮುರುಕದೆ ರೈಟ್ ದಿಂಚು ಬರಂದು ಜನಮ ಐಕ್ ಆಧ್ಯಾತ್ಮಿಕತೆ ಬೋಡು ಅಂತ ಬಂಡೆ ಆಧ್ಯಾತ್ಮಿಕತೆಯಿಂದ ಈಚೆ ಬರಬಹುದು. ಸುಖ ದುಃಖವನ್ನು ಮಾತ್ರ ಸಮನ್ವಯ ಮಾಡ್ಕೊಳ್ಳಿ ನಂಗೆ ಅವು ಎಡ್ಡೆ ವಿಷಯಗಳುಂಡು ಅಂತೂ ರಡ್ಡದ ವಿಚಾರ ಅಂಡು ಎನ್ಮದಾನ ಅಂದಕೇನು ಹೊರ ನಿಕ್ಲಿ ಎನ್ಮೊಗದಾದ ಅಂದಕೇಂದು ಅಷ್ಟ ಐಶ್ವರ್ಯಗಳು ಅಂದ್ರೆ ನನಂಜು ಪುದರುಂಡು ಅಂಚಾದೆ ಪುತ್ರ ಪೌತ್ರಾದಿ ಅಷ್ಟ ಐಶ್ವರ್ಯಗಳು ಅರು ವೈದಿಕ ಪ್ರಾರ್ಥನೆ ಉಂಟು ಬಾರ್ಲಾಯ್ಕೆ ಉಂಟು ಎಡ್ಡೆ ಅನುಭವ ಯಾರು ವೇದಮೂರ್ತಿ ಯಾರು ಇಟ್ಟು ಮಾತ್ರ ಒಂಜಿ ಸತ್ತು ಉಂಟು ತಿರಿಪಾವಾಯಿರು ಇನಿ ಈ ಉಚ್ಚ ಇಡಲು ಒಂಜಿ ರೀತಿಯ ತತ್ವ ಉಂಡು ಒಂಜಿ ಸತ್ತು ಉಂಡು ಅಂತ ಪಂಡೊಂದು ಸೇರಿನಂಚಿನ ಮಾತೆರೆಗಳ ದೇವರ ಎಡ್ಡೆ ಪುದಿ ಪಾವಡು ಇಂಚಿನ ಕಾರ್ಯಗಳು ಅಪಗಪಗ ಆ ಒಂದು ಪಡಲು ಕೊಡು ಧರ್ಮ ಜಾಗೃತಿ ಆ ಒಂದು ಪಡು ಎಂದು ದೇವರೆಡ ಪ್ರಾರ್ಥನೆ ಮಂತು ನಿನ್ನ ಪಾತ್ರ ಉಂಟಾವೆ ಅವಧೂತ ಚಿಂತನ್ ಗುರುದೇವದ ಧರ್ಮ ಜಾಗೃತ ಬಗ್ಗೆ ಮಾತ್ರೆಗಳ ಮನಸ್ಸಿಗೆ ಒಂದು ಖುಷಿಯ ಲೆಕ್ಕ ಮನಸ್ಸಿಗೆ ಮುಟ್ಟು ಲೆಕ್ಕ ತಟ್ಟು ಲೆಕ್ಕ ಮನಸ್ಸು ಒರಿಪು ಲೆಕ್ಕ ಅಂತನ ಪೊರ್ಲುದ ಆಶೀರ್ವಚನ ಕೊಡ್ತೇವೆ. ಸನಾತನ ಹಿಂದೂ ಧರ್ಮದ ಒರಿಪುಗೂ ನಮ್ಮ ಮಾತ ಇಂಚಿನ ಸಾರ್ವಜನಿಕ ಉತ್ಸವಡು ಸಂಘಟನೆ ಆದ ದೇಶದ ಭವ್ಯವಾಯಿನ ಸಂಸ್ಕೃತಿ ಸಂಸ್ಕಾರನ ಒರಿಪುಗ ಪನ್ಪನ ಎಡ್ಡೆ ಒಡಿಪುನ ಕೊರ್ನಂಚಿನ ನಮ್ಮ ಪರಮ ಪೂಜ್ಯ ಶ್ರೀ ಗುರುದೇವನ ಸ್ವಾಮೀಜಿಲೆಗೆ ನಮ್ಮ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ ಒಂದಲ್ಲ. ನಾನು ದುಂಬುಗು ನಮ್ಮ ಈ ಒಂದು ವೇದಿಕೆಡೆ ಈ ಒಂದು ಗಣೇಶೋತ್ಸವದ 44 ವರ್ಷಲ ನಮ್ಮೊಟ್ಟಿಗಿದ್ದದೆ ಆಯ್ತಾ ಎಡ್ಡೆ ಒಂದು ಅಧ್ಯಕ್ಷರಲಾದ ಅಂಚನೆ ನಿರಂತರವಾದ ಈ ಅಯ್ಯಪ್ಪ ಕ್ಷೇತ್ರದ ಒಂದು ಜೀರ್ಣೋದ್ಧಾರಣದ ಪ್ರಧಾನ ಕಾರ್ಯದರ್ಶಿ ಆದ ಬೇತೆ ಬೇತೆ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಗಳು ನಮ್ಮನ್ನು ತೊಡಗಿಸಂಚನ ಹಿರಿಯರ ಸೇಸಪ್ಪ ಸಾಲಿಯನ್ ಅಂಚನೆ ಕುಡೋರಿ ನಮ್ಮ 44 ವರ್ಷೋಡ್ಲ ಆ ಒಂಜಿ ಗಣಪತಿ ದೇವರನ್ನ ಜಲಸ್ತಂಭನ ಮಂತಂಚನ ಭೋವಿ ಸಮಾಜದ ಒಂದು ಪ್ರಮುಖರಾಯನಂಚನ ನಮ್ಮ ಬಾಲನ ಹಿರಿಯರನ್ನ ಗೌರವಿಸರುಳ್ಳರಿ ಇದೆ ಸುರುಕಾದ ನಮ್ಮ ಶೇಷಪ್ಪಣ್ಣೆ ಮೇರೆಗೆ ನಮ್ಮ ಸಾರ್ವಜನಿಕ ಗಣೇಶೋತ್ಸವ 44ನೇ ವರ್ಷದ ಮಂಜೇಶ್ವರ ಗಣೇಶೋತ್ಸವದ ಪರವಾದ ಅವರಿಗೆ ಗೌರವದ ಸನ್ಮಾನ. ಇದೀಗ ಸನ್ಮಾನ ಇರುವರ ಸನ್ಮಾನ ಪತ್ರವನ್ನು ವಾಚನ ಮಾಡಿದ ನಮ್ಮ ಮೊದಲಿಗೆ ಈಗ ಶೇಷಪ್ಪ ಸಾಲಿಯನ್ ಅವರು ಬಂದು ಅವರನ್ನು ನಮ್ಮ ವೇದಿಕೆಯ ಗಣ್ಯರು ಸನ್ಮಾನ ಪೀಠದಲ್ಲಿ ಅವರನ್ನು ಕೂತುಗೊಳಿಸಬೇಕೆನಿಸಿಕೊಳ್ಳುತ್ತಾ ಇದ್ದೇವೆ. ಸನ್ಮಾನ ವಾಚನವನ್ನು ಮಾಡಿದರೆ ನಮ್ಮ ಪ್ರಧಾನ ಸಂಚಾಲಕರಾದ ಪದ್ಮನಾಭ ಕಡಪ್ಪರ ಇವರು. ಧರ್ಮಶಾಸ್ತ್ರನಿಗೆ ಶಿರಬಾಗುತ್ತಾ ಪರಿವಾರ ದೈವರ ಪಾದಕ್ಕೆ ಅಡ್ಡ ಬೀಳುತ್ತಾ ವೇದಿಕೆಯಲ್ಲಿ ವಿರಾಜಮಾನರಾದಂತಹ ಯತಿವರಿಯರ ಪಾದಕ್ಕೆ ಎರಗುತ್ತಾ ವೇದಿಕೆಯಲ್ಲಿ ಅಭ್ಯಾಗತರಾದಂತಹ ಅಭ್ಯಾಗತ ಬಂಧುಗಳೇ, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಇದರ ಸನ್ಮಾನ ವೇದಿಕೆಯಲ್ಲಿ ಸನ್ಮಾನಗೊಳ್ಳಲಿರುವ ಶ್ರೀ ಶೇಷಪ್ಪ ಶಾಲೆಯನ್ನವರ ಸನ್ಮಾನ ಪತ್ರವನ್ನು ವಾಚಿಸುತ್ತಿದ್ದೇನೆ. ನಡೆ ನುಡಿಯಲ್ಲಿ ಆಚಾರ ವಿಚಾರದಲ್ಲಿ ಸನ್ನಡತೆಯ ವ್ಯಕ್ತಿಯಾಗಿ ಸಮಾಜದ 10 ಹಲವು ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ
ಹಲವಾರು ವರ್ಷಗಳಿಂದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಭಾಗವಹಿಸುತ್ತಾ ಇಂದಿಗೂ ನಮ್ಮ ಸಮಿತಿಯ ಬಗ್ಗೆ ಅಪಾರ ಅಭಿಮಾನ ಹೊಂದಿರುವಂತಹ ವ್ಯಕ್ತಿಯಾಗಿರುವ ಮತ್ತು ತಮಗೆಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಾಗಿರುವ ಶ್ರೀಯುತ ಶೇಷಪ್ಪ ಶಾಲ್ಯಾನ್ ಅವರಿಗೆ ನಮ್ಮ ಸಮಿತಿಯ ವತಿಯಿಂದ 44ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಈ ಶುಭ ಸಂದರ್ಭದಲ್ಲಿ ಒಡಿಯೂರು ಶ್ರೀಗಳ ದಿವ್ಯ ಸಾನ್ನಿಧ್ಯದೊಂದಿಗೆ ಎಲ್ಲರ ಗಣ್ಯರ ಉಪಸ್ಥಿತಿಯಲ್ಲಿ ಆಶೀರ್ವಾದದೊಂದಿಗೆ ಗೌರವಿಸಿ ನೀಡಲಾಗುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ಬಂಗ್ರಮಂಜೇಶ್ವರದ ವಾಮಂಜೂರು ದಿವಂಗತ ಶ್ರೀ ಕೃಷ್ಣ ಮತ್ತು ರತ್ನಮ್ಮ ದಂಪತಿಗಳ 5 ಮಕ್ಕಳಲ್ಲಿ ಓರ್ವ ಪುತ್ರನಾಗಿ 1949ರಲ್ಲಿ ಜನಿಸಿದ ತಾವು ಬಾಲ್ಯದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಬಂಗ್ರಮಂಜೇಶ್ವರದ ಪ್ರೌಢಶಾಲೆಯಲ್ಲಿ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ಮಂಜೇಶ್ವರದ SAT ಶಾಲೆಯಲ್ಲಿ ಪೂರೈಸಿ ಮುಂದಕ್ಕೆ ತಮ್ಮ ಉದ್ಯೋಗವನ್ನು ಅರಸಿಕೊಂಡು ಮುಂಬೈಗೆ ಹೋಗಿ ವಿವಿಧ ಕಂಪನಿಯಲ್ಲಿ ದುಡಿಯಲು ಆರಂಭಿಸುತ್ತಿದ್ದೀರಿ. ಆರಂಭದಲ್ಲಿ ಬಹಳಷ್ಟು ಶ್ರಮಜೀವಿಯಾಗಿದ್ದ ತಾವು ಅನೇಕ ವರ್ಷಗಳ ಕಾಲ ವಿದೇಶದಲ್ಲಿ ದುಡಿದು 1989ರಲ್ಲಿ ಊರಿಗೆ ಮರಳಿ ಸಕ್ರಿಯವಾಗಿ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಿದ್ದೀರಿ. ಶ್ರೀ ಅಯ್ಯಪ್ಪ ಕ್ಷೇತ್ರದ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೇವಲ 6 ತಿಂಗಳ ಅವಧಿಯಲ್ಲಿ ಸುಂದರವಾದ ಕ್ಷೇತ್ರದ ನಿರ್ಮಾಣ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿ ಲೋಕಾರ್ಪಣೆ ಮಾಡಿ ಕೀರ್ತಿಗೆ ಭಾಜನರಾಗಿರುತ್ತಿದ್ದೀರಿ. ಹಾಗೂ 1990ರಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಇಂದಿಗೂ ತಮ್ಮ ಎಲ್ಲ ಧಾರ್ಮಿಕ ಕಾರ್ಯವನ್ನು ಮುಂಚೂಣಿಯಲ್ಲಿ ನಿಂತು ಕಾರ್ಯನಿರ್ವಹಿಸುತ್ತಾ ಸಮಾಜಕ್ಕೆ ಆದರ್ಶಪ್ರಾಯದವರಾಗಿ ಜನಾರ್ದನರಾಗಿದ್ದೀರಿ. ವಾಮಂಜೂರು ಶ್ರೀ ಶಾಸ್ತಾವೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಅನೇಕ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಕೊಲ್ಯ ಶ್ರೀ ನಾಗಬ್ರಹ್ಮ ಕ್ಷೇತ್ರದ ಹಲವಾರು ವರ್ಷಗಳಿಂದ ಮೇಲ್ವಿಚಾರಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ 2016ರಲ್ಲಿ ಜರುಗಿದ ನಾಗಮಂಡಲ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ತನ್ನದೇ ಆದ ರೀತಿಯಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ. ತಮ್ಮ ದುಡಿಮೆ ಬಹುಪಾಲು ಸಮಾಜ ಸೇವೆಗೆ ಮತ್ತು ಧಾರ್ಮಿಕ ಸೇವೆಗೆ ನೀಡುತ್ತಾ ನಮಗೆಲ್ಲ ಸ್ಫೂರ್ತಿಯನ್ನು ತುಂಬುತ್ತಾ ನಮ್ಮ ಜೊತೆ ಆತ್ಮೀಯರಾಗಿ ಮಕ್ಕಳ ಜೊತೆ ಮಕ್ಕಳಾಗಿ ಹಿರಿಯರ ಜೊತೆ ಹಿರಿಯರಾಗಿ ಬಹಳಷ್ಟು ಉತ್ತಮ ಬಾಂಧವ್ಯಗಳೊಂದಿಗೆ ಸಮಾಜಮುಖಿ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಾ ಶ್ರೀಮತಿ ಗೀತಾ ಎಸ್ ಶಾಲ್ಯಾನ್ ಮತ್ತು ಈರ್ವರು ಪುತ್ರರು ಹಾಗೂ ಓರ್ವ ಪುತ್ರಿಯನ್ನು ಹೊಂದಿರುವ ತಾವು ಸಂತೃಪ್ತ ಕುಟುಂಬದಲ್ಲಿ ಬದುಕುತ್ತಾ ಇಂದಿಗೂ ನಮ್ಮೊಂದಿಗೆ ಪ್ರೇರಣಾದಾಯಿ ವ್ಯಕ್ತಿಯಾಗಿ ನಮಗೆಲ್ಲರಿಗೂ ಸ್ಫೂರ್ತಿಯಾಗಿ ವಿವಿಧ ಕ್ಷೇತ್ರದಲ್ಲಿ ತಾವುಗೈದ ಸಾರ್ಥಕ ಸೇವೆಯನ್ನು ಗುರುತಿಸಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ 44ನೇ ವರ್ಷದ ಮಂಜೇಶ್ವರ ಗಣೇಶೋತ್ಸವದ ಈ ಸಭಾ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಒಡಿಯೂರು ಶ್ರೀಗಳ ದಿವ್ಯ ಹಸ್ತಗಳಿಂದ ಗಣ್ಯರ ಉಪಸ್ಥಿತಿಯಲ್ಲಿ ಸಾರ್ವಜನಿಕವಾಗಿ ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ. ಭಗವಂತ ತಮ್ಮನ್ನು ಸಂಪೂರ್ಣ ಅನುಗ್ರಹಿಸಲಿ ಎಂದು ಪ್ರಾರ್ಥನೆಯೊಂದಿಗೆ ಅಧ್ಯಕ್ಷರು ಸರ್ವ ಸದಸ್ಯರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬಂಗ್ರಮಂಜೇಶ್ವರ. ಇದೀಗ ನಮ್ಮ ಶೇಷಪ್ಪಣ್ಣನವರು ಈ ಒಂದು ಇಳಿ ವಯಸ್ಸಿನಲ್ಲಿ ಕೂಡ ಇಲ್ಲಿ 4 ದಿವಸ ಅನ್ನ ಸಂತರ್ಪಣೆ ಅದರ ಎಲ್ಲ ಕೆಲಸಗಾರರಿದ್ದಾರೆ. ಆದರೆ ಅದರ ಸಂಪೂರ್ಣ ಒಂದು ವ್ಯವಸ್ಥಿತ ರೀತಿಯಲ್ಲಿ ಬಂದಂಥ ಎಲ್ಲ ಭಗವದ್ಭಕ್ತರಿಗೂ ಅನ್ನವನ್ನು ಒಂದು ವ್ಯವಸ್ಥೆಗೊಳಿಸುವಂಥ ಅಲ್ಲೇ ಕೆಳಗಡೆ ಪಾಕವನ್ನು ಮಾಡುವಂಥ ಆ 2 ಕಡೆ ಕೂಡ ಈ ಒಂದು ಇಳಿ ವಯಸ್ಸಿನಲ್ಲಿ ಕೂಡ ಅತ್ಯಂತ ಒಂದು ಜವಾಬ್ದಾರಿಯನ್ನು ವಹಿಸಿ ಇಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಅದಕ್ಕೆ ಭಾಳಷ್ಟು ವಿಶೇಷವಾಗಿ ಒಂದು ಸಮಯದಲ್ಲಿ ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸಂಘಟಿಸುವಲ್ಲಿ ಕೂಡ ಅವರೊಂದು ಆಗ ಫೋನ್ ಏನಿರಲಿಲ್ಲ, ಒಂದು ಡೈರಿಯನ್ನು ಹಿಡ್ಕೊಂಡು ಇಡೀ ಮಂಜೇಶ್ವರದಂತ ಹೋರಾಡಿದವರು. ಯಾಕಂದರೆ ಅಂತ ನಮ್ಮ ಶೇಷಪ್ಪಣ್ಣ ಹಿರಿಯರು ಪದ್ಮಣ್ಣನವರೆಲ್ಲ ಒಡನಾಡಿಯಾಗಿ ನಮ್ಮ ಇಲ್ಲಿಯವರೆಲ್ಲರ ಭಾಳಷ್ಟು ಕೆಲಸವನ್ನು ಮಾಡಿದ್ದೀರಿ. ನಿಮಗೆ ಆ ಮಹಾಗಣಪತಿ, ಅಯ್ಯಪ್ಪ ಸ್ವಾಮಿ, ರಕ್ತೇಶ್ವರಿ ಪರಿವಾರ ದೈವಗಳು, ಅದೇ ರೀತಿಯಲ್ಲಿ ನೀವು ನಂಬಿದಂಥ ನೀವು ಕಾರ್ಯನಿರ್ವಹಿಸುವಂಥ ನಾಗಬ್ರಹ್ಮ ದೇವರು, ಅದೇ ರೀತಿಯಲ್ಲಿ ಎಲ್ಲ ಪರಿವಾರ ದೈವಗಳು ಕೂಡ ನಿಮಗೆ ದೇವರ ಅನುಗ್ರಹಿಸಲಿ. ಇನ್ನಷ್ಟು ನಮ್ಮ ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಶಾಲನ್ನು ಒದಿಸಿ ಒಂದು ಗೌರವಿಸಲಿದೆ ನಮ್ಮ ಇಲ್ಲಿ ಒಂದು ಅದೇ ಅವರಿಗೆ ಸ್ಮರಣಿಕೆಯನ್ನು ನೀಡಿ ನಮ್ಮ ದಯವಿಟ್ಟು ಎಲ್ಲ ಅತಿಥಿಗಳು ವೆದುರಿನಲ್ಲಿ ಅವರೊಂದಿಗೆ ಅವರಿಗೆ ಇದು ಸನ್ಮಾನ ಪತ್ರ ಹಾಗೂ ಸ್ಮರಣಿಕೆ ನೀಡಬೇಕಾಗಿ ಜೊತೆಯಾಗಿ
ಕೇಶವ ಕೇಕಣ ದೇವರವರಿಗೆ ಸನ್ಮಾನ ಪತ್ರ ಹಾಗೂ ಪ್ರದೀಪ್ ರಾವ್ ಅವರು ಗೌರವದ ಸ್ಮರಣಿಕೆ ನೀಡಿ ಸಾರ್ವಜನಿಕ ಗಣೇಶೋತ್ಸವದ ಒಂದು ಗೌರವದ ಅಭಿನಂದನೆಗಳ ಸನ್ಮಾನ ಇನ್ನಷ್ಟು ಸೇವಾ ಕಾರ್ಯದಿಂದ ನಡೆಯುವಂತ ಆಚಿಸ್ತಾ ಅದೇ ರೀತಿ ಇದೀಗ ಅಯ್ಯಪ್ಪ ಚಕ್ರವರ್ತಿ ವತಿಯಿಂದ ಅವರಿಗೆ ಒಂದು ಗೌರವ ಅರ್ಪಣೆ ಶಾಲು ಒದಿಸಿ ಚಕ್ರವರ್ತಿ ಹೊಸಂಗಡಿ ಇದರ ಕೂಡ ಒಂದು ಗೌರವ ಮಾರ್ಗದರ್ಶಕರಿದ್ದಾರೆ ಅವರು. ಅದೇ ರೀತಿಯಲ್ಲಿ ಅಯ್ಯಪ್ಪ ಫ್ರೆಂಡ್ಸ್ ವತಿಯಿಂದ ಗೌರವ ಅರ್ಪಣೆ. ಯುವ ಸಂಘಟನೆ ಅಯ್ಯಪ್ಪ ಫ್ರೆಂಡ್ಸ್ ಅವರಿಗೆ ಕೂಡ ಅವಾಗೆ ಗೌರವ ಮಾರ್ಗದರ್ಶಕರಾಗಿ ಎಲ್ಲರೊಂದಿಗೆ ಅವರೊಂದಿಗೆ ಇರುವಂತ ಹಿರಿಯರೊಂದಿಗೆ ಹಿರಿಯರಾಗಿರುವಂತ ಶೇಷಪ್ಪಣ್ಣನವರಿಗೆ ಅಯ್ಯಪ್ಪ ಫ್ರೆಂಡ್ಸ್ ವತಿಯಿಂದ ಶಾಲ್ವಸಿ ಗೌರವ ಅರ್ಪಣೆ. ನಮ್ಮ ಗೌರವದ ಸನ್ಮಾನ ಸ್ವೀಕರಿಸಿದಂತ ಶೇಷಪ್ಪಣ್ಣನವರಿಗೆ ನಮ್ಮೆಲ್ಲರ ಪರವಾಗಿ ಗೌರವದ ಅಭಿನಂದನೆಗಳೊಂದಿಗೆ ನಿಮಗೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಮುಂದೆ ಇನ್ನೊಬ್ಬರು ಮತ್ತೋರ್ವ ನಮ್ಮ ಬಾಲಕೃಷ್ಣ ಬೆಂಗರೆ ಕಣ್ಣತೀರ್ಥ ಅವರಿಗೆ ಮಾತ್ರ ಸಮಿತಿಯಿಂದ ಕೂಡ ಒಂದು ಗೌರವ ಅರ್ಪಣೆ ಇದೆ. ನಮ್ಮ MS ಜಯರಾಜ್ ಅವರು ಕೂಡ ಶಾಲು ಒದಿಸಿ ಗೌರವಿಸುತ್ತಾರೆ. ಅಭಿನಂದನೆಗಳು ಎಲ್ಲರಿಗೂ. ನಮ್ಮ ಕಾರ್ಯಕರ್ತರು ಅವರನ್ನ ದೇವರಾಜ್ ನಮ್ಮ ಬಾಲಕೃಷ್ಣ ಬೆಂಗರೆ ಅವರಿಗೆ ಇದೀಗ ದೇವರಾಜರಿಂದ ಒಂದು ಶಾಲೋದಿಸಿ ಗೌರವ ಅರ್ಪಣೆ. ಶ್ರೀ ಬಾಲಕೃಷ್ಣ ಬೆಂಗರೆ ಇವರು ನಡೆ ನುಡಿಯಲ್ಲಿ ಆಚಾರ ವಿಚಾರದಲ್ಲಿ ಸನ್ನಡತೆಯ ವ್ಯಕ್ತಿಯಾಗಿ ಸಮಾಜದ 10 ಹಲವು ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಹಲವಾರು ವರ್ಷಗಳಿಂದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯಲ್ಲಿ ವಿವಿಧ ಜವಾಬ್ದಾರಿಯನ್ನು ಭಾಗವಹಿಸುತ್ತಾ ಇಂದಿಗೂ ನಮ್ಮ ಸಮಿತಿಯ ಬಗ್ಗೆ ಅಪಾರ ಅಭಿಮಾನ ಹೊಂದಿರುವಂತಹ ವ್ಯಕ್ತಿಯಾಗಿರುವ ಮತ್ತು ನಮಗೆಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಾಗಿರುವ ಶ್ರೀ ಕೆ ಬಾಲಕೃಷ್ಣ ಕಣ್ವತೀರ್ಥ ಬೆಂಗರೆ ನಮ್ಮ ಸಮಿತಿಯ ವತಿಯಿಂದ 44ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಈ ಸುಸಂದರ್ಭದಲ್ಲಿ ಒಡೆಯೂರು ಶ್ರೀಗಳ ದಿವ್ಯ ಸಾನ್ನಿಧ್ಯದೊಂದಿಗೆ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಆಶೀರ್ವಾದಗಳೊಂದಿಗೆ ನೀಡುವ ಪತ್ರ. ಸನ್ಮಾನ್ಯರೇ, ದಿವಂಗತ ಕೃಷ್ಣಪ್ಪ ಶ್ರೀ ಉದ್ಯಾವರ ಮತ್ತು ಶ್ರೀಮತಿ ಅಮುಣಿ ಅಮ್ಮ ದಂಪತಿಗಳ ಸುಪುತ್ರರಾಗಿ 1966ರಲ್ಲಿ ಜನಿಸಿದ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಉದ್ಯಾವರ ಶ್ರೀ ಭಗವತಿ ಶಾಲೆಯಲ್ಲಿ ಹಾಗೂ ಪ್ರೌಢಶಾಲೆಯನ್ನು ಕುಂಜತ್ತೂರು ಹೈಸ್ಕೂಲ್ನಲ್ಲಿ ಪೂರೈಸಿ ಬಳಿಕ ತಮ್ಮ ಕುಲಕಸುಬಾದ ಮೀನುಗಾರಿಕೆಯನ್ನು ಚಿಕ್ಕಂದಿನಿಂದಲೇ ಆರಂಭಿಸಿ ಹಂತವಾಗಿ ಬೆಳೆಯುತ್ತಾ ಸ್ವಂತ ಮೀನುಗಾರಿಕೆಯನ್ನೇ ಉದ್ಯಮವಾಗಿ ಸ್ವೀಕರಿಸಿ ತಮ್ಮ ಬಾಳಿನ ಯಶಸ್ವಿಯನ್ನು ಕಂಡವರು. ತಮ್ಮ ಸಮುದಾಯದ ದೈವಗಳ ವಿವಿಧ ಸಮಿತಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ತಾವು ಇತರ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಂಡಿರುವ ಐತಿಹಾಸಿಕ ಉದ್ಯಾವರ ಮಾಡ ಕ್ಷೇತ್ರದ ಸಮಿತಿಯಲ್ಲಿದ್ದುಕೊಂಡು ಕಾರ್ಯನಿರ್ವಹಿಸುತ್ತಾ ತಮ್ಮ ಸಮುದಾಯದ ವತಿಯಿಂದ ಸಮರ್ಪಕ ಸೇತುವಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ ಹಾಗೂ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯಲ್ಲಿ ಆರಂಭದಿಂದಲೇ ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದೀರಿ. ಅನೇಕ ವರ್ಷಗಳಿಂದ ನಮ್ಮ ಗಣೇಶೋತ್ಸವದ ಶ್ರೀ ಗಣೇಶನ ಜಲಸ್ತಂಭನ ಕಾರ್ಯದಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಸೇವೆಯನ್ನು ಗೈದು ಕೃತಾರ್ಥರಾಗಿದ್ದೀರಿ. ಪ್ರಸ್ತುತ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಿದ್ಯಾನಿಕೇತನದ ಟ್ರಸ್ಟಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ ಹಾಗೂ ಉದ್ಯಾವರ ಶ್ರೀ ಕ್ಷೇತ್ರದಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿ
ಕಾರ್ಯನಿರ್ವಹಿಸಿ ಯಶಸ್ವಿಯಾಗಿ ಕ್ಷೇತ್ರವನ್ನು ಮುನ್ನಡೆಸುತ್ತಿದ್ದೀರಿ. ಪ್ರಸ್ತುತ ಕ್ಷೇತ್ರದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ತಮ್ಮ ಧರ್ಮಪತ್ನಿ ಶ್ರೀಮತಿ ಪದ್ಮಾವತಿ ಹಾಗೂ ಓರ್ವ ಪುತ್ರ ಓರ್ವ ಪುತ್ರಿಯರೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದೀರಿ. ವಿವಿಧ ಕ್ಷೇತ್ರದಲ್ಲಿ ತಾವುಗೈದ ಸಾರ್ಥಕ ಸೇವೆಯನ್ನು ಗುರುತಿಸಿಕೊಂಡು ಸಾರ್ವಜನಿಕ ಶ್ರೀ ಗಣೇಶೋತ್ಸವದ 44ನೇ ವರ್ಷದ ಮಂಜೇಶ್ವರ ಗಣೇಶೋತ್ಸವದ ಈ ಸಭಾ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಒಡೆಯೂರು ಶ್ರೀಗಳ ದಿವ್ಯ ಹಸ್ತಗಳಿಂದ ಗಣ್ಯರ ಉಪಸ್ಥಿತಿಯಲ್ಲಿ ಸಾರ್ವಜನಿಕವಾಗಿ ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ. ಭಗವಂತ ತಮ್ಮನ್ನು ಸಂಪೂರ್ಣವಾಗಿ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಂಜೇಶ್ವರ. ಪರಮಪೂಜ್ಯ ಸ್ವಾಮೀಜಿಯವರು ಅವರಿಗೆ ಶಾಲನ್ನು ಒದಿಸಿ ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಕೂಡ ಅವರಿಗೆ ಸ್ಮರಣಿಕೆ ಹಾಗೂ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಸನ್ಮಾನವನ್ನು ಮಾಡಬೇಕಾಗಿ ನೆನೆಸ್ಕೊಳ್ತಾರೆ. ದಯವಿಟ್ಟು ವೇದಿಕೆಯಲ್ಲಿ ಎಲ್ಲ ಗಣ್ಯರು ಕೂಡ ಅವರು ವೇದಿಕೆಯ ಆಸನದಲ್ಲಿ ಆಸನಾಗಬೇಕು. ಎಲ್ಲರೂ ಜೊತೆಯಾಗಿದ್ದುಕೊಂಡು ಬಾಲಣ್ಣನವರು ಈ ಒಂದು ಸಮಾಜಕ್ಕೆ ಸಲ್ಲಿಸಿದಂಥ ಸೇವೆಗಾಗಿ ಜನಜಾಗೃತಿ, ಧರ್ಮ ಜಾಗೃತಿ, ಅದೇ ರೀತಿಯಲ್ಲಿ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೂಡ ಒಂದು ಟ್ರಸ್ಟ್ ಆಗಿ ಕಾರ್ಯನಿರ್ವಹಿಸಿ ಎಲ್ಲರ ಪ್ರೀತಿ ಪಾತ್ರರಾದಂಥ ಬಾಲಣ್ಣನವರಿಗೆ ಗಣೇಶೋತ್ಸವ ಸಮಿತಿ ಪರವಾಗಿ ಗೌರವದ ಅಭಿನಂದನೆಗಳು. ನಿಮ್ಮ ಮುಂದಿನ ಜೀವನವು ಇನ್ನಷ್ಟು ಉಜ್ವಲವಾಗಲಿ. ನೀವು ಮಾಡುವಂಥ ಧಾರ್ಮಿಕ ಸಾಂಸ್ಥಿಕ ಎಲ್ಲ ಸಾಮೂಹಿಕ ಕೆಲಸ ಕಾರ್ಯಗಳಿಗೆ ಮಹಾಗಣಪತಿಯವರ ಪೂರ್ಣ ಅನುಗ್ರಹದಿಂದ ಪ್ರಾರ್ಥಿಸ್ತಾ ನಮ್ಮ ಕಾರ್ಯದರ್ಶಿಯಾದಂಥ ಸುರೇಶ್ ಚಕ್ರವರ್ತಿ ವತಿಯಿಂದ ಅವರಿಗೆ ಒಂದು ಶಾಲನ್ನು ಒದಿಸಿ ಗೌರವ ಅರ್ಪಣೆ. ಸಹ ಸಂಸ್ಥೆ ನಮ್ಮ ಈ ಒಂದು ಗಣೇಶೋತ್ಸವದ ಅಯ್ಯಪ್ಪ ಫಂಡ್ಸ್ ಇವರಿಂದಲೂ ಕೂಡ ಅವರಿಗೆ ಶಾಲನ್ನು ಒದಿಸಿ ಗೌರವ ಅರ್ಪಣೆ. ಅದೇ ರೀತಿ ಮಹಿಳಾ ಸಮಿತಿಯಿಂದ ನಮ್ಮ ಬಾಲಣ್ಣನವರಿಗೆ ದೇವರಾಜ್ ಅವರಿಂದ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂಥ ಬಾಲಕೃಷ್ಣ ಬೆಂಗರೆ ಅವರಿಗೆ ನಮ್ಮೆಲ್ಲ ಪುರದ ಗೌರವದ ಅಭಿಮಾನಗಳ ಅಭಿನಂದನೆಗಳೊಂದಿಗೆ ಧನ್ಯವಾದ ಸಮರ್ಪಿಸಿದ ಸ್ವಾಮೀಜಿಯವರು ತುರ್ತು ಕಾರ್ಯಕ್ರಮದ ವೇದಿಕೆಯಿಂದ ಆಗಮಿಸಿದ್ದಾರೆ. ಅವರ ಚರಣ ಕಮಲಗಳಿಗೆ ವೇದಿಕೆಯಿಂದ ನಿರ್ಗಮಿಸುತ್ತಿದ್ದಾರೆ. ಎಲ್ಲರೂ ಕೂಡ ಎದ್ದು ನಿಂತು ಸ್ವಾಮೀಜಿಯವರಿಗೆ ಗೌರವಾರ್ಪಣೆ ಮಾಡಿ ಅವರನ್ನು ಬೀಳ್ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಇದೀಗ ಧಾರ್ಮಿಕ ಉಪನ್ಯಾಸ ಶ್ರೀ ವೇದಮೂರ್ತಿ ಕೇಶಭಟ್ ಕೇಕಣಾಜೆ ಧಾರ್ಮಿಕ ಪ್ರವಚನ ಇವರಿಂದ ಸಮಯದ ಮಿತಿಯಲ್ಲಿ ಈ ಒಂದು ಧಾರ್ಮಿಕ ಉಪನ್ಯಾಸ ಮಾಡಬೇಕಾಗಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆರಾಧ್ಯ ದೇವತಾ ಶಕ್ತಿಗಳಿಗೆ ವಂದಿಸುತ್ತಾ ಕ್ಷೇತ್ರದ ಸಾನ್ನಿಧ್ಯ ಶಕ್ತಿಗಳಿಗೂ ಪೊಡಮಡುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಸಜ್ಜನ ಬಂಧುಗಳಿಗೆ ಹಿರಿಯರಿಗೆ ವಂದಿಸುತ್ತಾ ಈ 44ನೇ ವರ್ಷದ
ಸಾರ್ವಜನಿಕ ಗಣೇಶೋತ್ಸವದ ಈ ಪುಣ್ಯಾವಸರದಲ್ಲಿ ಒಂದಷ್ಟು ಸದ್ವಿಚಾರಗಳನ್ನು ಮೆಲುಕು ಹಾಕುವಂತಹ ಉದ್ದೇಶದಿಂದ ನಿಮ್ಮೊಂದಿಗೆ ಕ್ಲುಪ್ತ ಸಮಯವನ್ನು ಪಡ್ಕೊಂಡು ಆ ವಿಚಾರದ ಕುರಿತಾಗಿ ಹೇಳುವುದಕ್ಕೆ ಯತ್ನಿಸ್ತೇನೆ. ಪೂಜ್ಯ ಸ್ವಾಮೀಜಿಯವರು ಅತ್ಯಂತ ಮನೋಜ್ಞವಾಗಿ ಅನೇಕ ಸಂಗತಿಗಳನ್ನು ಹೇಳಿದರು. ಇಡೀ ಗಣೇಶೋತ್ಸವದ ತಿರುಳನ್ನೇ ಬಿಡಿಸಿಕೊಟ್ಟರು. ಅವರು ಹೇಳಿದಂತಹ ಎಲ್ಲ ಸದ್ವಿಚಾರಗಳು ಆಚರಣೀಯವಾದಂತಹ ವಿಚಾರಗಳು. ಅದನ್ನು ನಾವು ಸದಾ ಆಚರಿಸುತ್ತಾ ಬಂದೆವು ಅಂತಾದರೆ ನಾವು ಆಚರಿಸುತ್ತಾ ಇರುವಂತಹ ಗಣೇಶೋತ್ಸವ ಸಾರ್ಥಕವಾಗ್ತದೆ. ಮಾತ್ರ ಅಲ್ಲ, ಜೀವನವೂ ಸಾರ್ಥಕತೆಯನ್ನು ಹೊಂದುತ್ತದೆ. ಯಾಕೆ ಇದನ್ನು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ನಾವು ಸಾಮಾನ್ಯರಲ್ಲ. ನಾವು ಕೇವಲ ಭಾರತದಲ್ಲಿ ಹುಟ್ಟಿದ್ದು ಮಾತ್ರ ಅಲ್ಲ, ಭಾರತದಲ್ಲಿ ಹುಟ್ಟುವುದಕ್ಕೆ ಪುಣ್ಯ ಮಾಡಿರಬೇಕು. ಆ ಪುಣ್ಯ ವಿಶೇಷದಿಂದಾಗಿ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ. ಅದನ್ನೇ ಮೇಲಿನ ಲೋಕದವರು ನಮ್ಮ ಕುರಿತಾಗಿ ಹೇಳ್ತಾರೆ. ಯಾರು ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ನಮಗೆಲ್ಲರಿಗೂ ಕೂಡ ಅಗೋಚರವಾದಂತಹ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ. ಅವರು ಹೇಳ್ತಾರೆ, ಮೇಲಿನ ಲೋಕದವರು, ದೇವತೆಗಳು, ಭಾರತೀಯರೇ ನೀವೆಲ್ಲರೂ ಕೂಡ ಧನ್ಯರು. ಭಾರತದಲ್ಲಿ ಹುಟ್ಟಿ ನೀವು ಧನ್ಯರಾಗಿದ್ದೀರಿ, ಅತ್ಯಂತ ಶ್ರೇಯಸ್ಸನ್ನು ಪಡೆಯುವುದಕ್ಕೆ ಯೋಗ್ಯರಾಗಿದ್ದೀರಿ. ನಮಗೆ ಆ ಭಾಗ್ಯ ಇಲ್ಲ ಅಂತ. ಭಾಗ್ಯವನ್ನು ಪಡ್ಕೊಳ್ಳುವುದು ಅಂತ ಆದರೆ ನಾವೂ ಕೂಡ ನಿಮ್ಮ ಹಾಗೆ ಈ ಭರತಖಂಡದಲ್ಲಿ ಹುಟ್ಟಿ ಬರಬೇಕು ಅಂತ ಆಲೋಚನೆ ಮಾಡಿ. ಇವಾಗ ಅವರೇ ನಮ್ಮನ್ನು ಪಾಸ್ ಮಾಡಿದ್ದಾರೆ, ಇನ್ನು ಯಾರೂ ಪಾಸ್ ಮಾಡಬೇಕು ಅಂತಿಲ್ಲ. ದೇವತೆಗಳೇ ನಮ್ಮನ್ನು ಉನ್ನತವಾದ ಸ್ಥಾನದಲ್ಲಿ ನೋಡಿದ್ದಾರೆ ಅಂತ ಆದ ಮೇಲೆ ಈಗ ಆಲೋಚನೆ ಮಾಡಿ, ನಾನು ನನ್ನನ್ನು ಉನ್ನತವಾದ ಸ್ಥಾನದಲ್ಲಿ ಯಾಕೆ ನೋಡಬಾರ್ದು? ನಮಗೆಲ್ಲ ಸಮಸ್ಯೆ ಆಗಿರುವುದು ಅಲ್ಲಿಯೇ. ನನ್ನನ್ನು ನಾನು ಕಡೆಗಣಿಸುವುದು. ಎನ್ನಡತವು ಬಲ್ಲಿ. ಈಗ ಇಲ್ಲಿ ಹಿರಿಯರಿಗೆ ಸನ್ಮಾನವನ್ನು ಮಾಡಿದೆವು. ಯಾಕೆ? ಮೊಬೈಲ್ ಇಲ್ಲದ ಕಾಲದಲ್ಲಿಯೇ ಅವರು ಮೊಬೈಲಿನ ಹಾಗೆ ಆದರು. ಮೊಬೈಲ್ ಅಂತಂದರೆ ಸಂಚಾರ ಅಂತ ಅರ್ಥ. ಸಂಚಾರ ದೂರವಾಣಿ. ಯಾರು ಸಂಚಾರ ದೂರವಾಣಿಯಾಗಿಯೇ ಇದ್ದರು ಆವತ್ತಿನ ಕಾಲದಲ್ಲಿ, ಅವರೇ ಮೊಬೈಲ್. ಅದನ್ನು ನಾವು, ನಮಗದ ಆದರ್ಶ. ಇಂತಹ ಗಣೇಶೋತ್ಸವದ ಸಂದರ್ಭದಲ್ಲಿ ಅಂಥವರನ್ನು ಸನ್ಮಾನಿಸುವುದು ನಮಗೆ ಪ್ರೇರಣೆ ಕೊಡುವ ಉದ್ದೇಶದಲ್ಲಿ. ಅವರಿಗೆ ಮತ್ತು ಆ ಹಿರಿಯರಿಗೆ ಸನ್ಮಾನ ಬೋಡ ಈರನಂಚಿನಕ್ಕಳಿನ ಒಂಜಿ ವಿಶೇಷವಾಯನಂಚಿನ ಯೋಗ್ಯತೆ ಐಡ್ತಲ ವಿಶೇಷವಾದ ಸಾಧನೆ ಅವು ಎಂಕಳಿನಂಚಿನಕ್ಕಳಿಗೆ ಪ್ರೇರಣೆ ಆಗುವುದು. ಅಂತಹ ಪ್ರೇರಣೆ ನಮಗೆ ಸಿಗಬೇಕು ಹೇಳುವ ಉದ್ದೇಶದಿಂದ ಅವರು ಸನ್ಮಾನವನ್ನು ಸ್ವೀಕಾರ ಮಾಡಿದರು. ಇದರಲ್ಲಿ ನಾವು ತಿಳ್ಕೊಳ್ಳೋದೇನು ಅಂತ ಕೇಳಿದರೆ, ಅವರು ಅವರನ್ನು ಕಡೆಗಣಿಸಲಿಲ್ಲ. ಅವರನ್ನು ಕಡೆಗಣಿಸಲಿಲ್ಲ, ಆದರೆ ಗಣನೆಗೆ ತೆಕ್ಕೊಂಡ್ರು. ನಾನು ಭಾರತದಲ್ಲಿ ಹುಟ್ಟಿದ್ದೇನೆ, ಭಾರತದಲ್ಲಿ ಹುಟ್ಟಿದ ಮೇಲೆ ಭಾರತೀಯನಾಗುವುದರ ಜೊತೆಗೆ ಋಷಿಯಾಗಬೇಕು ಅಂತ ಹೊರಟರು ಅವರು. ಅದನ್ನೇ ಹೇಳೋದು. ಅದಕ್ಕೋಸ್ಕರ ಅವರು ದೇವತೆಗಳು ನಮಗೆ ಪ್ರಮಾಣ ಪತ್ರ ಕೊಟ್ಟರು. ನಾವು ನಮ್ಮನ್ನು ಕಡೆಗಣಿಸಕೂಡದು. ನಾವು ಶ್ರೇಷ್ಠರು ಯಾವತ್ತೂ ಕೂಡ. ನಾವು ಯಾರಿಗೂ ಬಗ್ಗುವುದಿಲ್ಲ. ನಾವು ಯಾರಿಗೂ ಬಗ್ಗುವುದಕ್ಕೆ ಹೊರಡಬಾರದು. ನಮಗೆ ಯಾರು ಎದುರಿದ್ದಾರೆ ಅವರನ್ನು ನಾವು, ನಮಗೆ ಯಾರು ನಮ್ಮ ನಡೆಗೆ ಯಾರು ಅಡ್ಡಗಾಲು ಹಾಕ್ತಾರೆ
ಅವರನ್ನು ಬಗ್ಗಿಸಬೇಕು. ಅಂತಹ ಉದ್ದೇಶ ಈ ಮಣ್ಣಿನಲ್ಲಿ ಸಹಜವಾಗಿ ಬಂದಿದೆ. ಯಾವಾಗ ಬಂತು ಅಂತ ಯಾರಿಗೂ ಗೊತ್ತಿಲ್ಲ, ಈ ದೇಶದಲ್ಲಿ ಹುಟ್ಟಿದವರಿಗೆ. ಅದು ಸಹಜವಾಗಿ ಭಾರತ ದೇಶವೇ ಯಾವಾಗ ಹುಟ್ಟಿತು ಅಂತ ಗೊತ್ತಿಲ್ಲ. ಅರ್ಥಾತ್ ಇದಕ್ಕೆ ಹುಟ್ಟೇ ಇಲ್ಲ. ನಮ್ಮ ದೇಶಕ್ಕೆ ಹುಟ್ಟೇ ಇಲ್ಲ. ಹುಟ್ಟು ಇಲ್ಲ ಅಂತ ತಕ್ಷಣ ಏನು ಮುಂದಿದು? ಅಂತ್ಯವೂ ಇಲ್ಲ. ಅನಾದಿಯೂ ಅನಂತವೂ ಆದಂತಹ ಈ ಭಾರತ ದೇಶದಲ್ಲಿ ನಾವು ಕೂಡ ಅನಾದಿಯಾಗಬೇಕು, ನಾವು ಕೂಡ ಅನಂತರಾಗಬೇಕು. ಅದು ಎರಡೂ ಆಗಬೇಕು. ನಾನು ನನ್ನನ್ನು ಶ್ರೇಷ್ಠವಾದ ಸ್ಥಾನದಲ್ಲಿ ನೋಡಬೇಕು. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಋಷಿಗಳು ನಮಗೋಸ್ಕರ ಒಂದು ವ್ಯವಸ್ಥೆ ಮಾಡಿದರು, ಹಬ್ಬ ಹರಿದಿನಗಳ ಆಚರಣೆ. ಹಬ್ಬ ಹರಿದಿನಗಳ ಆಚರಣೆಯಲ್ಲಿ ಏನು ಪ್ರಯೋಜನ? ಈ ಒಂದು ಉದ್ದೇಶ ಸಫಲವಾಗುವುದು ಹೇಗೆ ಅಂತ ಕೇಳಿದರೆ, ಇಲ್ಲಿ ಯಾರು ಶ್ರೇಷ್ಠರು ಅಲ್ಲ, ಯಾರು ಕನಿಷ್ಠರೂ ಅಲ್ಲ, ಎಲ್ಲರೂ ಕೂಡ ಭಗವಂತನ ದಾಸರು. ಭಗವಂತನ ದಾಸರಾಗುವಂತಹ ಹಿನ್ನೆಲೆ ನಮಗೆ ಸಹಜವಾಗಿ ನಮ್ಮ ರಕ್ತದಲ್ಲಿ ಬಂದಿದೆ. ಅದನ್ನು ನಾವು ಸದುಪಯೋಗ ಪಡಿಸಿಕೊಳ್ಳಬೇಕು. ಅದನ್ನು ನಾವು ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ವಿಚಾರ ಮಾಡಬೇಕು. ಆವಾಗ ನಾನು ಯಾರು ಅಂತ ನನಗೆ ಅರ್ಥ ಆಗ್ತದೆ. ಆವಾಗ ನಾನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಮರ್ಥನಾಗ್ತೇನೆ. ನಾವು ಎಡಗಿದ್ದೇ, ನಾವು ಬಿದ್ದದ್ದೇ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳದೆ ಇನ್ನೊಬ್ಬರನ್ನು ಅನರ್ಥ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂದ ಕಾರಣ ನಾವೇ ನಮ್ಮೊಳಗೆ ಇರುವವರೇ ನಾವು ಬೇರೆ ಬೇರೆ ಆದದ್ದು. ಬೇರೆ ಬೇರೆ ಆಗಬಾರದು, ಬೆರಕೆಯಾಗಬಾರದು. ಎಲ್ಲವೂ ಕೂಡ ನಮ್ಮಲ್ಲಿ ಬೆರಕೆ ಆಗಬಾರದು, ಸಮ್ಮಿಶ್ರಣ ಅಲ್ಲ. ನಾವು ಯಾವುದೇ ರೀತಿಯ ಸಮ್ಮಿಶ್ರಣಕ್ಕೆ ಹೋಗದೆ ಸರಿಯಾದ ರೀತಿಯಲ್ಲಿ ಸಮ್ಮಿಲನ ಆಗಬೇಕು. ಸಮ್ಮಿಶ್ರಣ ಅಲ್ಲ. ಈ ಗಣೇಶೋತ್ಸವ ನಮಗೆ ಏನು ಕಲಿಸ್ತದೆ ಅಂತಂದರೆ, ಸಮ್ಮಿಶ್ರಣವನ್ನು ಕಲಿಸುವುದಿಲ್ಲ, ಸಮ್ಮಿಲನವನ್ನು ಕಲಿಸ್ತದೆ. ಆ ಉದ್ದೇಶದಿಂದ ದೇಶದಲ್ಲಿ ಹಬ್ಬ ಹರಿದಿನಗಳು ನೂರಾರಿವೆ. ಚೈತ್ರ ಮಾಸದಿಂದ ಫಾಲ್ಗುಣ ಮಾಸದವರೆಗೆ. ಈಗಿನ ಆಂಗ್ಲ ವ್ಯವಸ್ಥೆಯಲ್ಲಿ ಮಾತಾಡೋದಿದ್ದರೆ ಜನವರಿಯಿಂದ ಡಿಸೆಂಬರ್ವರೆಗೆ, ಅದು ಅಶುದ್ಧ. ಅದು ಚೈತ್ರದಿಂದ ಫಾಲ್ಗುಣದವರೆಗೆ ನಾವು ಆಲೋಚನೆ ಮಾಡಿದರೆ, ನಮ್ಮ ದಿನಗಳನ್ನು ನೋಡಿದರೆ ಪ್ರತಿಯೊಂದು ದಿನಗಳಲ್ಲಿಯೂ ನಮಗೆ ಹಬ್ಬದ ಆಚರಣೆಗಳು. ಯಾಕೆ? ಅದೊಂದು ಸಂಭ್ರಮವನ್ನು ತೋರಿಸುವಂತಹ ಜೀವನದಲ್ಲಿ ಒಂದು ಸಮಯ ನಮಗೆ. ನಮ್ಮ ಜೀವನವಿಡೀ ಸಂಭ್ರಮಿಸಬೇಕು. ನಾವು ನಮ್ಮ ಜೀವನವಿಡೀ ಸಂಭ್ರಮಿಸಬೇಕು, ವಿಭ್ರಮಿಸಬಾರದು. ನಾವು ಭ್ರಮೆಗೆ ಒಳಗಾಗಬಾರದು. ಯಾವಾಗ ನಮ್ಮನ್ನು ನಾವು ಮರೆತೆವೋ ಆವಾಗ ನಾವು ಭ್ರಮೆಗೊಳಗಾದೆವು. ನಾನು ಯಾರು ಅಂತ ನನಗೇ ಮರ್ತೋಯ್ತು. ಯಾವಾಗ ನನಗೆ ನಾನು ಯಾರು ಅಂತ ಮರ್ತು ಹೋಯಿತೋ ಆವಾಗ ನಮ್ಮನ್ನು ತೆಕ್ಕೊಂಡು ಯಾರೋ ಮಾರಿದರು. ಇದು ದೊಡ್ಡ ನಮಗೆ ಆಪತ್ತು. ಈ ದುರಂತದಲ್ಲಿ ನಾವಿದ್ದೇವೆ. ದುರಂತದಿಂದ ಎದ್ದೇಳುವಂತಹ ಸಮಯವೂ ಇದೆ ನಮಗೆ. ಆ ಸಮಯ ಅತ್ಯಂತ ಕ್ಲುಪ್ತವಾದ ಸಮಯ. ಅದಕ್ಕಿಂತ ಮೊದಲೇ ಪೂರ್ಣವಾಗಿ ನೆಲಸಮಾಗುವುದಕ್ಕಿಂತ ಮುಂಚಿತವಾಗಿಯೇ ನಾವು ಜಾಗೃತವಾಗಬೇಕು. ಯಾಕೆ ಅವರು ಹೇಳಿದ ಮಾತು ಸುಮ್ಮನೆ ಆಗುವುದಿಲ್ಲ. ದೇವತೆಗಳು ಯಾಕೆ ಹೇಳ್ತಾರೆ ಅಂತ ಕೇಳಿದರೆ, ನೀವು ಸಾಧನೆಯ ಮೂಲಕವಾಗಿ ಮೇಲೆ ಏಳಬೇಕು. ಅದಕ್ಕೋಸ್ಕರ ನೀವು ಪ್ರಮಾಣಿತರು, ನಮ್ಮಿಂದ ಪ್ರಮಾಣಿತರಾದವರು, ದೇವತೆಗಳಿಂದಲೇ ಪ್ರಮಾಣಿತರಾದವರು ನಾವು. ಅದು ಸಾರ್ಥಕ ಆಗಬೇಕು. ಆ ದೇವತೆಗಳ ಮಂತ್ರಾಕ್ಷತೆ ನಮ್ಮ ತಲೆ ಮೇಲೆ ಬೀಳಬೇಕು ಅಂತ ಆದರೆ ನಾವು ಇಂತಹ ಉತ್ಸವಗಳನ್ನು ಆಚರಣೆ ಮಾಡಬೇಕು. ಆಮಂತ್ರಣದಲ್ಲಿ ನೋಡಿದೆ, ಗಣಪತಿಯ ನೋಡಿದ ತಕ್ಷಣ ಅದರ ಕೆಳಗಡೆ ಸ್ವಾಮೀಜಿಯವರು ಹೇಳಿದರು, ಅಂತಹ ಮಹಾತ್ಮರ ಚಿತ್ರವನ್ನು ನೋಡಿದೆ ನಾನು. ಇಡೀ ಗಣೇಶೋತ್ಸವದ ತಾಯಿ ಬೇರೆ, ಪರಮ ಪೂಜನೀಯರಾದಂತಹ ಪ್ರಾತಸ್ಮರಣೀಯರಾದಂತಹ ಬಾಲಗಂಗಾಧರ ತಿಲಕರು. ಅವರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಯಾವ ಉದ್ದೇಶದಿಂದ ಅವರು ಹೊರಟರು ಸ್ಪಷ್ಟ. ಬೆರಕೆಯಾದದ್ದು ನಿಲ್ಲಬೇಕು, ಬೇರೆ ಬೇರೆಯಾದದ್ದು ನಿಲ್ಲಬೇಕು, ಸಮ್ಮಿಲನ ಆಗಬೇಕು ದೇಶ. ಇದಿಷ್ಟೇ ಉದ್ದೇಶ. ದೇಶವನ್ನು ಸಮ್ಮಿಲನಗೊಳಿಸಬೇಕು. ದೇಶದಲ್ಲಿರುವಂತಹ ನಾನಾ ವರ್ಗದವರು, ನಾನಾ ಚಿಂತನೆಯವರು ಒಂದೇ ವರ್ಗಕ್ಕೆ ಬರಬೇಕು, ಒಂದೇ ವಾಹಿನಿಗೆ ಬರಬೇಕು, ಒಂದೇ ಚಿಂತನೆಗೆ ಬರಬೇಕು. ಅದು ಒಂದೇ ಉದ್ದೇಶ ಆ ಪೂಜ್ಯರದ್ದು. ಅದಕ್ಕೋಸ್ಕರ ಗಣೇಶೋತ್ಸವವನ್ನು ಜಾರಿಗೆ ತಂದರು. ಪ್ರಪ್ರಥಮವಾಗಿ ಅದರಲ್ಲಿ 3 ಉದ್ದೇಶ ಕಾಣ್ತದೆ. ಆ 3 ಉದ್ದೇಶ ಏನು ಅಂತ ಕೇಳಿದರೆ ನಾವು ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು.
3D ಫಾರ್ಮುಲಾ ಅದು. ಒಂದು ದೈವಭಕ್ತಿ, ಇನ್ನೊಂದು ಧರ್ಮಶ್ರದ್ಧೆ, ಇನ್ನೊಂದು ದೇಶಭಕ್ತಿ. ಈ 3Dಗಳು ಏನಿದ್ದಾವೆ, ಈ 3Dಗಳು ಇಲ್ಲದೆ ನಮಗೆ ಅಸ್ತಿತ್ವ ಇಲ್ಲ. ಇದನ್ನು ನಾವು ಜಾಗೃತಗೊಳಿಸಬೇಕು. ದೈವಶ್ರದ್ಧೆ, ನಾವು ಒಂದಾಗಬೇಕು ಅಂತಾದರೆ ದೈವಾನುಗ್ರಹ ಬೇಕು. ದೈವದ ಕುರಿತಾಗಿ, ಅರ್ಥಾತ್ ಯಾವುದೋ ಒಂದು ಕಣ್ಣಿಗೆ ಕಾಣದಂತಹ ಕೈ, ನಾವು ಇಷ್ಟೆಲ್ಲ ನಾವು ಕೆಲಸ ಮಾಡ್ತೇವೆ, ಇದೆಲ್ಲ ಇಷ್ಟು ಸುಲಲಿತವಾಗಿ ಸಾಗ್ತದೆ ಅಂತಾದರೆ ಮನುಷ್ಯರಿಂದ ಸಾಧ್ಯ ಇಲ್ಲ. 44 ವರ್ಷಗಳ ಕಾಲ ನಿರತವಾಗಿ ಸಾಗ್ತಾ ಇದೆ, ವಿಶ್ರಾಂತಿ ಇಲ್ಲದೆ ಸಾಗ್ತಾ ಇದೆ ಅಂತಾದರೆ ಯಾವುದೋ ಒಂದು ಕಾಣದ ಕೈ ಕೆಲಸ ಮಾಡ್ತಾ ಇದೆ, ಯಾವುದೋ ಒಂದು ಅಗೋಚರವಾದ ಶಕ್ತಿ ಕೆಲಸ ಮಾಡ್ತಾ ಇದೆ. ಅದು ಯಾವುದು ಅಂತ ನಮಗೆ ಗೊತ್ತಾಗೋದಿಲ್ಲ. ಹಾಗಂತ ನಮ್ಮ ಕಣ್ಣ ಮುಂದೆ ಅದು ಕಾಣ್ತದೆ, ಕಾಣುವ ಕಣ್ಣಿಗೆ, ನೋಡುವ ಕಣ್ಣಿಗೆ ಅದು ಕಾಣ್ತದೆ. ಅದನ್ನೇ ನಾವು ದೇವರು ಅಂತ ಹೇಳುವಂಥದ್ದು. ಅದನ್ನೇ ಸ್ವಾಮೀಜಿಯವರು ಸ್ಪಷ್ಟವಾಗಿ ಹೇಳಿದರು. ಬೇರೆ ಬೇರೆ ಸ್ವರೂಪ ಗಣಪತಿಗೆ. ಅದೆಲ್ಲವೂ ಕೂಡ ಏನು ಅಂತ ಕೇಳಿದರೆ, ಜಗನ್ನಿಯಾಮಕನಾದಂತಹ, ಜಗತ್ತನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರುವಂತಹ, ಪ್ರತಿಯೊಬ್ಬನ ಶರೀರದಲ್ಲಿ ಆವರಿಸಿರುವಂತಹ ಯಾವ ಆ ಚೈತನ್ಯ ಇದೆ, ಆ ಚೈತನ್ಯದ ಮಾಯಾಸ್ವರೂಪವೇ ಗಣಪತಿ ಅಂತ. ಅಂತಹ ಮಾಯಾಸ್ವರೂಪ ಸೃಷ್ಟಿಯ ಆದಿಯಲ್ಲಿ ನಾವು ಕಾಣ್ತೇವೆ. ಸೃಷ್ಟಿಯ ಆದಿಯಲ್ಲಿ ಭಗವಂತ ಸಂಕಲ್ಪ ಮಾಡಿದ ಸೃಷ್ಟಿ ಮಾಡಬೇಕು ಅಂತ. ಆ ಕಾಲಕ್ಕೆ ಅವನಿಗೆ ಕೇಳಿತಂತೆ, ಅವನ ಕಿವಿಗೆ ಓಂಕಾರದ ಧ್ವನಿ. ತತಶ್ಚ ಓಮಿತಿ ಧ್ವನಿರಭವತ್. ಓಂಕಾರದ ಧ್ವನಿ ಕೇಳಿದವಾಗ ಎಲ್ಲಿಂದ ಅಂತ ನೋಡಿದಾಗ ಅವನ ಕಣ್ಣೆದುರಿಗೆ ಕಂಡಿತಂತೆ ಗಜಾಕಾರದ ಸ್ವರೂಪ. ಓಂಕಾರದ ಧ್ವನಿ ಗಜಾಕಾರವನ್ನು ಪಡೆದಿದೆ, ಆನೆಯಾಕಾರವನ್ನು ಪಡೆದಿದೆ. ಅದನ್ನೇ ಋಷಿಮುನಿಗಳು ಹೇಳಿದರು, ಇದುವೇ ಜಗತ್ತಿನ ಸೃಷ್ಟಿಗೆ ಕಾರಣ. ಸವೈ ಗಣಪತಿ ರೀತಿ ಜಗದ್ಬೀಜಮಿತಿ. ಇದನ್ನೇ ಗಣಪತಿ ಅಂತ ಕರೀತಾರೆ ಅಂತ. ಸೃಷ್ಟಿಯ ಮೂಲದಲ್ಲೇ ಸೃಷ್ಟಿಯಾಗುವುದಕ್ಕೆ ಅದೇ ಕಾರಣ ಅಂತ ಆದರೆ ನಮ್ಮ ಸೃಷ್ಟಿಗೂ ಅದೇ ಕಾರಣ. ನನ್ನನ್ನು ಹಡೆದವಳನ್ನು ನಾನು ಮರೆಯುವುದಕ್ಕೆ ಸಾಧ್ಯವೇ? ನನಗೊಂದು ರೂಪವನ್ನು ಕೊಟ್ಟಂತಹ ಮಹಾತಾಯಿ, ಆ ತಾಯಿ ನನ್ನ ಜೀವನಕ್ಕೊಂದು ವಿಶೇಷವಾದ ಚೈತನ್ಯವನ್ನು ಕೊಟ್ಟಿದೆ ಅಂತ ಆದ ಮೇಲೆ ನಾನು ಅದನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ, ಆ ಶಕ್ತಿಯನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ತದ್ರೀತಿಯಲ್ಲಿ ಯಾವುದು ಜಗತ್ತಿನ ಸೃಷ್ಟಿಗೆ ಕಾರಣವಾಯಿತು, ಗಣಪತಿ ಹೇಳುವಂತಹ ಶಕ್ತಿ, ಆ ಶಕ್ತಿಯನ್ನು ನಾವು ಯಾವತ್ತೂ ಮರೆಯಕೂಡದು. ಹೇಳಿ ಕೇಳಿ ಒಬ್ಬ ರಾಕ್ಷಸನಾದರೂ ಕೂಡ, ಒಬ್ಬ ದೈತ್ಯನಾದರೂ ಕೂಡ ಗಣಪತಿಯನ್ನು ಮರೆಯಲಿಲ್ಲ. ಗಣಪತಿಯ ಆರಾಧನೆಯನ್ನು ಮಾಡಿದ. ದೇವತೆಗಳು ಮಾಡಿದರು, ಋಷಿಗಳು ಮಾಡಿದರು, ಎಲ್ಲರೂ ಕೂಡ ಮಾಡಿದರು. ನಮ್ಮ ಪುರಾಣದಲ್ಲಿ, ಇತಿಹಾಸದಲ್ಲಿ ನಾವು ನೋಡಿದವಾಗ ನಮ್ಮ ಭಾರತ ದೇಶದಲ್ಲಿ ಯಾರೆಲ್ಲ ನಡೆದಾಡಿದರು ಅವರೆಲ್ಲ ನಡೆದಾಡುವುದಕ್ಕೆ ಕಾರಣ ಒಂದೇ, ಗಣಪತಿಯ ನಡೆ, ಗಣಪತಿಯ ಅನುಗ್ರಹ. ಆ ಗಣಪತಿಯ ಅನುಗ್ರಹ ಅವರಿಗೆಲ್ಲ ಆಗಿದೆ ಸಮಷ್ಟಿಯಲ್ಲಿ ಅಂತ ಆಗುವಾಗ ನಮ್ಮ ಉದ್ದೇಶ ಅದು ಒಂದೇ. ಅದನ್ನೇ ಅವರು ಮುಂದುವರಿಸುತ್ತಾ ಆ ಬಾಲಗಂಗಾಧರ ತಿಲಕರು ಪ್ರಾರಂಭ ಮಾಡಿದರು ಗಣಪತಿ ಉತ್ಸವವನ್ನು ಸಾರ್ವಜನಿಕವಾಗಿ. ಎಲ್ಲರ ಮನಸ್ಸಿನಲ್ಲಿಯೂ ಗಣಪತಿ ಸಮ್ಮಿಲನದ ಉದ್ದೇಶದಿಂದ ಅನುಗ್ರಹಿಸಬೇಕು. ನಾವೆಲ್ಲರೂ ಕೂಡ ಒಂದೇ ಭಾವದಿಂದ ಸೇರಬೇಕು. ಈ ಮೂರನ್ನು, ದೈವಭಕ್ತಿ, ಧರ್ಮಶ್ರದ್ಧೆ, ದೇಶಭಕ್ತಿ, ಈ ಮೂರನ್ನೂ ಇಟ್ಟುಕೊಂಡು ನಾವು ಮುಂದುವರಿದವಾಗ ಮಾತ್ರ ಆ ಗಣೇಶನ ಅನುಗ್ರಹ ನಮಗೆ ಶಾಶ್ವತವಾಗಿ ಪ್ರಾಪ್ತಿಯಾಗ್ತದೆ. ನಾವು ನಮ್ಮನ್ನು ಎಲ್ಲಿ ನಾವು ಬಿದ್ದಿದ್ದೇವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕಂತೆ. ನಮ್ಮನ್ನು ನಾವು ಪುನರಾವಲೋಕನೆ ಮಾಡಬೇಕಂತೆ. ಪುನರಾವಲೋಕನೆ ಮಾಡಿದವಾಗ ಎಲ್ಲಿ ನಾವು ಬಿದ್ದಿದ್ದೇವೆ, ಎಷ್ಟು ಜಾರಿದ್ದೇವೆ, ಇನ್ನು ಎಷ್ಟು ಎದ್ದೇಳಬೇಕು, ಇನ್ನು ಮುಂದಕ್ಕೆ ಬೀಳದ ಹಾಗೆ ಏನು ಮಾಡಬೇಕು ಅನ್ನುವುದನ್ನು ಸಿಂಹಾವಲೋಕನ ಮಾಡುವುದಕ್ಕೆ ಇದು ಯೋಗ್ಯವಾದ ತಿಂಗಳು ಭಾದ್ರಪದ. ಈ ಭಾದ್ರಪದ ಮಾಸ ನಾವೊಂದು ನಿಜವಾದ ಹೆಜ್ಜೆಯನ್ನಿಡುವುದಕ್ಕೆ, ನಿರ್ಣಯದಿಂದ ಕೂಡಿದಂತಹ ಸಂಕಲ್ಪವನ್ನು ತೊಡುವುದಕ್ಕೆ ಇರುವಂತಹ ತಿಂಗಳು ಭಾದ್ರಪದ ಮಾಸ. ಶಬ್ದವೇ ಹಾಗೆ ಹೇಳ್ತದೆ.
ಭದ್ರಪದ, ಭದ್ರವಾದಂತಹ ಮಂಗಲಮಯವಾದಂತಹ ಪದವನ್ನು ಇಡುವುದು, ಹೆಜ್ಜೆಯನ್ನು ಇಡುವುದು. ಆ ಹೆಜ್ಜೆಗೆ ಒಳ್ಳೆ ಕೆಲಸ ಮಾಡುವಾಗ ಯಾವಾಗಲೂ ಕೂಡ ಅನೇಕ ಅಡೆತಡೆಗಳು ಬರ್ತದೆ. ಅದನ್ನು ನಿವಾರಿಸುವಂತಹ ಮಹಾಶಕ್ತಿ ಆ ಸಮಯದಲ್ಲಿ ನಮ್ಮ ಕಣ್ಣ ಮುಂದೆ ಬರಬೇಕು. ಭಾದ್ರಪದ ಮಾಸದಲ್ಲಿ ಅದೇ ಶುಕ್ಲ ಪಕ್ಷದ ಚತುರ್ಥಿ. ಆ ಚತುರ್ಥಿಯ ದಿನ ಗಣಪತಿಯನ್ನು ಆರಾಧನೆ ಮಾಡಬೇಕು. ಮಾತ್ರ ಅಲ್ಲ, ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು ಅಂತ ಕೇಳಿದರೆ, ನನ್ನ ಜೀವನದಲ್ಲಿ ನನ್ನ ನಡೆ ಮುಂದೆ ಹೇಗಿರಬೇಕು ಅದನ್ನು ನಿರ್ಣಯ ಮಾಡಿ ಸಂಕಲ್ಪ ಮಾಡಿ ಅದಕ್ಕೆ ಆ ಗಣಪತಿಯ ಅನುಗ್ರಹವನ್ನು ಪಡ್ಕೊಂಡು ಮತ್ತೆ ಮುನ್ನಡಿಬೇಕು ಅಂತ. ಅದು ನಿಮಗೆ ಇಡೀ ವರ್ಷಕ್ಕೆ ಸರ್ವ ಚೈತನ್ಯವನ್ನು ಕೊಡ್ತದೆ. ಅದೇ ರೀತಿಯಲ್ಲಿ ಆ ಚೈತನ್ಯ ಮುಗಿಯದ ಹಾಗೆ ಮತ್ತೆ ಮರುವರ್ಷದಿಂದ ಮತ್ತೆ ಅದಕ್ಕೆ ಶಕ್ತಿಯನ್ನು ತುಂಬುವಂತಹ ಕೆಲಸ ಅದೇ ಗಣೇಶೋತ್ಸವ ಮಾಡುತ್ತದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಅನ್ನುವಂಥದ್ದು ಈ ಮೂರರನ್ನು ತುಂಬುವುದಕ್ಕೆ ವಿಶೇಷವಾದ ಶಕ್ತಿಯನ್ನು ಕೊಡ್ತದೆ. ಅದು ಮೂರು ತುಂಬಬೇಕು ಅಂತಾದರೆ ಎಲ್ಲಿ ನಾವು ನಮ್ಮನ್ನು ಮರೆತಿದ್ದೇವೆ ಆ ಮರೆವನ್ನು ಬಿಡಬೇಕು, ಅರಿವನ್ನು ತಂದುಕೊಳ್ಳಬೇಕು. ಪೂಜ್ಯರು ಹೇಳಿದರು, ಅಂತರಂಗದಲ್ಲಿ ಅರಳಬೇಕು ಅಂತ. ಅಂತರಂಗದಲ್ಲಿ ಏನು ಅರಳುವುದು? ಅತ್ಯಂತ ಸ್ವಾರಸ್ಯಕರವಾದ್ದು, ಸೂರ್ಯೋದಯದ ಕಾಲಕ್ಕೆ ಕಮಲ ಅರಳುತ್ತದೆ. ಕಮಲ 10 ದಿಕ್ಕುಗಳಿಗೂ ಅರಳುತ್ತದೆ. ಯಾನು ಇನಿ ಈ ಪುಡೆಕ್ ಎನ್ನ ದೃಷ್ಟಿ ಬೂರ ಅಂತ ಲೆಕ್ಕ ತೂಪೆ ಅಂತ ಹೇಳಿಕೊಂಡು ಕಮಲ ಅತ್ಲಾಗಿ ಅದಕ್ಕೆ ಬೇಡದಂತಹ ದಿಕ್ಕು ಅಂತಿಲ್ಲ, ಅರಳದೆ ಕೂತ್ಕೊಳ್ಳೋದಿಲ್ಲ. ಸೂರ್ಯೋದಯ ಆದ ತಕ್ಷಣ ಅದು 10 ದಿಕ್ಕುಗಳಿಗೂ ತನ್ನ ದಳವನ್ನು ಪಸರಿಸ್ತದೆ. ಅದರ ಅರ್ಥ ಏನು ಅಂತ ಕೇಳಿದರೆ, ನಮ್ಮ ಹೃದಯದಲ್ಲಿ ಅರಳಬೇಕಾದ್ದು ಆ ಸಾರ್ವಜನಿಕ ಗಣೇಶೋತ್ಸವದ ಆಚರಣೆಯಿಂದ ಎಲ್ಲರೂ ಒಂದೇ ಭಾವದಲ್ಲಿ ನಡಿಬೇಕು. ಆ ಸಂಘಟನೆ ಅನ್ನುವಂಥದ್ದು ಇದು ಹೃದಯದಲ್ಲಿ ಅರಳಬೇಕು. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ಗಣೇಶೋತ್ಸವ ಅನ್ನುವಂಥದ್ದು ಇದು ಹೊರಗಡೆ ಅರಳಬೇಕು ಅಂತಾದರೆ ಅಂತರಂಗದಲ್ಲಿ ಆ ಗಣೇಶ 10 ದಿಕ್ಕುಗಳಿಗೂ ಅರಳಬೇಕು, ಪೂರ್ಣವಾಗಿ ಅರಳಬೇಕು. ಆವಾಗ ಮಾತ್ರ ಕೆರಳಿದವರನ್ನು ಮಣಿಸುವುದಕ್ಕೆ ಸಾಧ್ಯ. ಯಾವಾಗ ನಾವು ಅರಳುತ್ತೇವೆ ಹೃದಯದಲ್ಲಿ, ಅರಳಿದಾಗ ಮಾತ್ರ ಕೆರಳಿದವರನ್ನು ಮಣಿಸುವುದಕ್ಕೆ ಸಾಧ್ಯ. ಅದನ್ನು ಗಣೇಶೋತ್ಸವ ಕಲಿಸ್ತದೆ. ಆ ಭಾವದಲ್ಲಿ ನಾವು ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕು. ಯಾವಾಗ ಅಂತರಂಗದಲ್ಲಿ ಅಂತಹ ಚಿಂತನೆ ನಮಗೆ ಅರಳುತ್ತದೆ, ಈ ಮೂರು ಶ್ರದ್ಧೆಗಳು, 3 ಭಕ್ತಿಗಳು ಯಾವಾಗ ನಮ್ಮಲ್ಲಿ ಅರಳುತ್ತವೆ, ಆವಾಗ ಮಾತ್ರ ನನ್ನನ್ನು ನಾನು ಅರ್ಥ ಮಾಡಿಕೊಂಡು ಇನ್ನೊಬ್ಬನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಮರ್ಥನಾಗ್ತೇನೆ. ಆವಾಗ ನಾನೂ ಸ್ವಸ್ಥ ವ್ಯಕ್ತಿಯಾಗಿ ಉಳಿದವರು ಸ್ವಸ್ಥ ವ್ಯಕ್ತಿಗಳಾಗ್ತಾರೆ. ಅದು ನಾವಾಗಬೇಕು. ನಮ್ಮ ಉದ್ದೇಶವೇ ಹಾಗೆ. ಅಯೋಧ್ಯೆಯ ಆ ಪುಣ್ಯ ಭೂಮಿಯಲ್ಲಿ ತ್ರೇತಾಯುಗದ ಕಾಲದಲ್ಲಿ ಸ್ವಸ್ಥ ಸಮಾಜ ಅಂತ ಇತ್ತು. ಅದನ್ನು ವಾಲ್ಮೀಕಿ ರಾಮಾಯಣವನ್ನು ನಾವು ಓದುವುದು ಅಂತ ಇದ್ದರೆ ಅದರಲ್ಲಿ ಸ್ವಸ್ಥ ಸಮಾಜ ಹೇಗೆ, ಈ 44 ವರ್ಷಗಳ ಕಾಲ ನಿರಂತರವಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಬಂದಂತಹ ನಾವು ಆ ಅಯೋಧ್ಯೆಯ ರಾಮರಾಜ್ಯವನ್ನು ತರುವುದಕ್ಕೆ ನಾವು ಸಮರ್ಥರು. ಅದು ಹೇಗೆ, ಅದನ್ನು ನಾವು ಆಲೋಚನೆ ಮಾಡಬೇಕು. ಯಾಕೆ ಕೇಳಿದರೆ, ನಾವು ಸ್ವಸ್ಥರಾಗದೆ ಅಸ್ವಸ್ಥರನ್ನು ಸ್ವಸ್ಥರನ್ನಾಗಿಸುವುದಕ್ಕೆ ಸಾಧ್ಯ ಇಲ್ಲ. ನಾವು ಮೊದಲು ಸ್ವಸ್ಥರಾಗಬೇಕು. ನಾನು ಸ್ವಸ್ಥನಾಗಿದ್ದೇನೆ ಅಂತಾದರೆ ನನ್ನ ಎದುರಿರುವವರನ್ನು ನಾನು ಸ್ವಸ್ಥರನ್ನಾಗಿ ಮಾಡಿಸುವುದಕ್ಕೆ ಸಾಧ್ಯ ಆಗ್ತದೆ. ನಾವು ಅಸ್ವಸ್ಥರಾಗಿರಕೂಡದು. ನಾವು ಯಾವತ್ತೂ ಕೂಡ ಎದ್ದೇಳಬೇಕು. ನಮ್ಮದು ಆಮೆಯ ನಡಿಗೆ ಆಗಿರಬಾರದು, ಆನೆಯ ನಡಿಗೆಯೂ ಆಗಿರಬಾರದು. ಆಮೆ ಅಂತಂದರೆ ಅತ್ಯಂತ ಮಂದಗತಿ ಆಮೆ. ಅದೇ ರೀತಿಯಲ್ಲಿ ಆನೆ ಅನ್ನುವಂಥದ್ದು ಅದು ಒಂದು ರೀತಿಯ ಅಜ್ಞಾನದಿಂದ ಕೂಡಿದಂತಹ ಬುದ್ಧಿ.
ಅರ್ಥ ಮಾಡಿಕೊಳ್ಳಿ. ಈ ಮಂದಗತಿ ಇದು ನಮಗೆ ಹೇಳಿದ್ದಲ್ಲ, ಅಜ್ಞಾನದಿಂದ ಕೂಡಿದಂತಹ ಚಿಂತನೆ ಅದು ಹೇಳಿದ್ದಲ್ಲ, ಆಮೆಯ ನಡಿಗೆಯೂ ಸಲ್ಲ, ಆನೆಯ ಗತಿಯೂ ಸಲ್ಲ. ಹಾಗೆಂತ ಆಮೆಯ ಸ್ವಭಾವ ಬೇಕು, ಆನೆಯ ಆಕಾರ ಬೇಕು. ಆಮೆಯ ಸ್ವಭಾವ ಏನು? ಯಾರೋ ಒಬ್ಬರು ಬಂದರು, ನನ್ನನ್ನು ಆಗದವರು, ನನ್ನನ್ನು ವಿರೋಧಿಸುವವರು ಬಂದರು ಅಂತಾದಾಗ ನನ್ನ ಆಮೆ ಏನು ಮಾಡ್ತದೆ? ಯಾರೋ ಎದುರಿಂದ ಬಂದರು, ಆಕ್ರಮಣ ಮಾಡುವವರು ಬಂದರು ಅಂದ ತಕ್ಷಣ ಎಲ್ಲ ಅಂಗಾಂಗಗಳನ್ನು ಒಳಗಡೆ ಸೇರಿಸಿಕೊಳ್ತದೆ. ಒಳಗಡೆ ಸೇರಿಸಿಕೊಂಡ ಮೇಲೆ ನೀವು ಅದರ ತಲೆ ಮೇಲೆ ದೊಡ್ಡ ಕಲ್ಲು ಹೊತ್ತಾಕಿದ್ರು ಕೂಡ ಅದಕ್ಕೇನಾಗುವುದಿಲ್ಲ. ಅದರ ಅರ್ಥ ಏನು? ನನ್ನೊಳಗಡೆ ನಾನು ನೋಡಬೇಕು, ನನ್ನೊಳಗಡೆ ನಾನು ನೋಡಿದವಾಗ ಮಾತ್ರ ಆ ಮಂದಿರದ ಒಳಗಡೆ ಗಣೇಶನನ್ನು ಯಾಕೆ ಕೂರಿಸಿದ್ದು ಅಂತ ಅರ್ಥ ಆಗ್ತದೆ. ಒಳಗಡೆ ಅರಳಿದಾಗ ಮಾತ್ರ ಅಲ್ಲ ಹೊರಗಡೆ ಅರಳಿದ್ದು ಕಾಣುವುದು. ಹಾಗಾಗಿ ಆಮೆಯ ಸ್ವಭಾವ ಬರಬೇಕು, ಆನೆಯ ಆಕಾರ ಬರಬೇಕು, ಆನೆಯ ಗತಿಯಲ್ಲ. ಯಾಕೆ? ಆನೆ ಹವ್ಯಕ ಭಾಷೆಯಲ್ಲಿ ಆನೆ ಅಂತಂದರೆ ನಾನು ಅಂತ ಅರ್ಥ. ಈ ಆನೆ ಹೋಗಬೇಕು. ಯಾವಾಗ ಈ ಆನೆ ಹೇಳುವಂತಹ ಭಾವ ಹೋಗ್ತದೆ, ಆವಾಗ ಮನಸ್ಸಿನ ಒಳಗಡೆ ಆನೆಯಂತಹ ಬಲ ಬರ್ತದೆ. ಇದು ಅತ್ಯಂತ ಸೂಕ್ಷ್ಮವಾದ ವಿಚಾರ, ಆಲೋಚನೆ ಮಾಡುವ ವಿಚಾರ, ಚಿಂತನೆ ಮಾಡುವ ವಿಚಾರ. ಆ ಆನೆಯ ಆಕಾರ ಬರಬೇಕು ಶರೀರಕ್ಕೆ, ಆಮೆಯ ಸ್ವಭಾವ ಬರಬೇಕು. ಆವಾಗ ಏನಾಗ್ತದೆ ಅಂತ ಕೇಳಿದರೆ ನಾವು ಸರ್ವಸಮರ್ಥರಾಗ್ತೇವೆ. ಅವರಿಂದ ಪ್ರಮಾಣಿತರಾದಂತಹ ನಾವು ದೇಶವನ್ನು ಆಳುವುದಕ್ಕೆ ಸಮರ್ಥರಾಗ್ತೇವೆ. ದೇಶವನ್ನು ಆಳುವುದಕ್ಕೆ ನಮ್ಮಂಥವರೇ ಸಮರ್ಥರು. ನಮ್ಮ ಪ್ರತಿನಿಧಿಯಾಗಿ ಅವರು ಮೇಲೆ ಇದ್ದಾರೆ ಪರಮ ಪೂಜ್ಯರು. ಸೇನಾಪತ್ಯಂಚ ರಾಜ್ಯಂಚ ಚಕ್ರವರ್ತಿತ್ವಮೇವ ಚ ಸರ್ವಲೋಕಾಧಿಪತ್ಯಂಚ ವೇದಶಾಸ್ತ್ರ ವಿದರ್ಹತಿ. ನಮಗೆ ಜೀವನವನ್ನು ಹೇಳಿದಂತಹ ಯಾವ ಶಾಸ್ತ್ರಗಳು ಅವುಗಳಿಗೆ ವೇದಗಳು ಅಂತ ಹೇಳ್ತೇವೆ ನಾವು. ಹೀಗೆ ಮಾಡಬೇಕು, ಹೀಗೆ ಮಾಡಬೇಡ ಹೇಳುವಂತಹ ದಾರಿಯನ್ನು ತೋರಿಸುವಂಥದ್ದು ನಮ್ಮ ಮಣ್ಣಿನಲ್ಲಿ ಪ್ರಕಟಗೊಂಡಂತಹ ವೇದಗಳು. ಆ ವೇದಗಳ ಅರಿವು ನಮಗಾಗಬೇಕು. ವೇದಗಳಲ್ಲಿ ಏನು ಹೇಳಿದ್ದಾರೆ ಅನ್ನುವುದನ್ನು ನಾವು ತಿಳ್ಕೊಳ್ಳುವಂತಹ ಆಸಕ್ತರಾಗಬೇಕು. ಅಂತಹ ವೇದ ವಿಚಾರಗಳನ್ನು, ವೇದೋಕ್ತವಾದ ವಿಚಾರಗಳನ್ನು ತಿಳ್ಕೊಂಡು ಅದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿದವಾಗ ನಾನೊಬ್ಬ ವೈದಿಕನಾಗ್ತೇನೆ. ನಾನೊಬ್ಬ ವೈದಿಕನಾಗಬೇಕು ಅಂದ ತಕ್ಷಣ ಮಂತ್ರ ಕಲಿತಕೊಂಡ್ರೆ ಆಗೋದಿಲ್ಲ. ಮಂತ್ರ ಕಲಿತ ಕೂಡಲೇ ಆಗುವುದಿಲ್ಲ, ಅದರ ಕುರಿತಾದ ಮಂತ್ರಣ ಬೇಕು. ಒಳಗಡೆ ಮೊಸರು ಕಡೆದ ಹಾಗೆ ಅದನ್ನು ಕಡಿಬೇಕು. ಅದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಬೇಕು. ಆವಾಗ ಇನ್ನೊಬ್ಬರ ಜೀವನದಲ್ಲಿ ಅಳವಡಿಸುವುದಕ್ಕೆ ನಾನು ಸೂಚನೆ ಕೊಡುವುದಕ್ಕೆ ಬರ್ತದೆ. ಆವಾಗ ಮಾತ್ರ ನಾನು ವೈದಿಕನಾಗಬೇಕು. ನಾವೆಲ್ಲರೂ ಕೂಡ ಆ ರೀತಿಯ ನಮ್ಮ ಜೀವನ ಶೈಲಿಯೇ ವೈದಿಕವಾದ ಜೀವನ ಶೈಲಿ ಆಯಿತು ಅಂತಾದರೆ ಅಂತಹ ವೈದಿಕರೇ ಒಂದು ಸೇನೆಯನ್ನು ನಡೆಸುವುದಕ್ಕೆ ಸಮರ್ಥರು, ಒಂದು ರಾಜ್ಯದ ಆಡಳಿತವನ್ನು ಮಾಡುವುದಕ್ಕೆ ಸಮರ್ಥರು, ಒಂದು ದೇಶದ ಚಕ್ರವರ್ತಿಯಾಗುವುದಕ್ಕೆ ಸಮರ್ಥರು, ಸಕಲ ಲೋಕವನ್ನು ಕೂಡ ಅಂಗೈಯ ಒಳಗಡೆ ಸೇರಿಸಿಕೊಳ್ಳುವುದಕ್ಕೆ ಸಮರ್ಥರು. ನಾವು ವೇದೋಕ್ತವಾದ ಜೀವನವನ್ನು ನಡೆಸುವಂತಹ ವೈದಿಕರಾಗಬೇಕು. ಅದನ್ನು ವೇದೋಕ್ತನಾದಂತಹ ಗಣಪತಿ ನಮಗೆ ಅನುಗ್ರಹ ಮಾಡ್ತಾನೆ. ಆ ಉದ್ದೇಶದಿಂದ ಸ್ವಸ್ಥ ವ್ಯಕ್ತಿಗಳಾಗಿ ಆ ಅಯೋಧ್ಯೆಯ ಯಾವ ರಾಮರಾಜ್ಯ ನಮ್ಮ ಭಾರತ ದೇಶದಲ್ಲಿ ತ್ರೇತಾಯುಗದ ಅಂತ್ಯಕಾಲದಲ್ಲಿದ್ದಂತಹ ಯಾವ ರಾಮರಾಜ್ಯ ಇತ್ತು, ಆ ರಾಮರಾಜ್ಯದಲ್ಲಿ ಎಲ್ಲರೂ ಕೂಡ ರಾಮೋ ರಾಮೋ ರಾಮ ಇತಿ ಪ್ರಜಾನಾಮಭವನ್ ಕಥಾಃ, ಪ್ರತಿಯೊಬ್ಬನ ಬಾಯಲ್ಲಿಯೂ ಕೂಡ ರಾಮ 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 ಅಂತ ಹೇಳುವ ಶಬ್ದ ಬರ್ತಾ ಇತ್ತಂತೆ, ರಾಮಕಥೆಯ ಮೊಳಗ್ತಾ ಇತ್ತಂತೆ. ಅದನ್ನು ಸ್ವಲ್ಪ ಒಳಸ್ವರೂಪವನ್ನು ತೋರಿಸಿಕೊಟ್ರು ಸ್ವಾಮೀಜಿಗಳು ಸಂಖ್ಯಾಶಾಸ್ತ್ರದ ಮೂಲಕ. ಆವಾಗ ನಾನು ರಾಮನಾದರೆ
ಲೋಕದಲ್ಲೆಲ್ಲ ನಾನು ರಾಮರನ್ನು ಕಾಣುವುದಕ್ಕೆ ಬರ್ತದೆ. ಆವಾಗ ನಾನು ಸ್ವಸ್ಥ ವ್ಯಕ್ತಿ ಆಗ್ತಾನೆ, ಸಮಾಜವು ಸಮಾಜವಾಗ್ತದೆ, ಸ್ವಸ್ಥ ಸಮಾಜವೇ ಈ ಗಣೇಶೋತ್ಸವದ ಮುಖ್ಯವಾದಂತಹ ಲಕ್ಷ್ಯ. ಅದನ್ನು ಆರಂಭಿಸಿದಂತಹ ಪ್ರಾತಸ್ಮರಣೀಯ ತಿಲಕರು ಕೂಡ ಅದೇ ಉದ್ದೇಶವನ್ನು ಮುಂದೆ ಇಟ್ಟುಕೊಂಡು ಹೊರಟವರು. ಅದನ್ನೇ ನಾವೀಗ ಮುಂದುವರಿಸ್ತಾ ಇದ್ದೇವೆ. 44 ದಾಟಿತು. ನಾಳೆಗೆ ಅರ್ಧ ಶತಮಾನಗಳ ಹತ್ತಿರ ಬಂತು. ಇನ್ನು 1 ಶತಮಾನಗಳ ಕಾಲ ಅವರು ಕೊಡ್ತಾರೆ, ನಾವದನ್ನು ಓಗೊಟ್ರಾಯ್ತು ಆತ ಇದು ನಾಣ ಕೊರಡು ಎಂಕರೇನು ಓಗೊಡು. ಇನ್ನು ನಾವು ಅದನ್ನು ಓಗೊಡಬೇಕು. ಅವರ ಕರೆಯನ್ನು, ಆ ಆದರ್ಶವನ್ನು ನಮಗೆ ತೋರಿಸಿದರು. ಇನ್ನು ಮುನ್ನಡೆಸುವುದಕ್ಕೆ ನಮ್ಮಂತಹ ಯುವಕರು, ಈಗಲೇ ಸಮರ್ಥರಾಗಿದ್ದೀರಿ, ಆ ಯುವಕರು ಈ ಸಾರ್ವಜನಿಕ ಗಣೇಶೋತ್ಸವವನ್ನು ಈ ಉದ್ದೇಶದಿಂದ, ಏನು ಸ್ವಾಮೀಜಿಗಳು ಹೇಳಿದರು ಆ ಉದ್ದೇಶ, ಈಗ ನಾವು ಏನು ಹೇಳ್ತಾ ಇದ್ದೇವೆ, ಈ ಉದ್ದೇಶದಿಂದ ನಾವು ಇದನ್ನು ಮುನ್ನಡೆಸುವುದಕ್ಕೆ ಸರ್ವಸಮರ್ಥರಾಗಬೇಕು. ಆವಾಗ ಮಾತ್ರ ಉಪನಿಷತ್ತುಗಳಲ್ಲಿ ಹೇಳಿದಂತಹ ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಕ, ಆವಾಗ ನಡೆ ತಪ್ಪದ ಯುವಕರಾಗಿರ್ತಾರೆ, ನುಡಿ ತಪ್ಪದ ಯುವಕರಾಗಿರ್ತಾರೆ. ಇರು ಪಣ್ಣೇನು ಕೇಳೋಡಕಳು, ಇರು ಪಣ್ಣ ತೋಜಾತ ಕೊರಂಚಿನ ನಡೆಟ್ಟಕಳು ಪೋಡು. ನಡೆ ತಪ್ಪದ ಯುವಕರು, ನುಡಿ ತಪ್ಪದ ಯುವಕರು, ಅವರಿಗೆ ಸಾಧು ಯುವಕರು ಅಂತ ಹೆಸರು ಉಪನಿಷತ್ನಲ್ಲಿ. ಅದೇ ಆ ಸಾಧು ಯುವಕರ ಆದಾಗ ಮಾತ್ರ ಅವರ ಎಲ್ಲ ಆಶೆಗಳು ಸರ್ವಸಾರ್ಥಕತೆಯಿಂದ ಕೂಡಿರ್ತದೆ, ಅದು ಸಿದ್ಧಿಯಾಗ್ತದೆ, ದೃಢಕಾಯರಾಗ್ತಾರೆ, ಮನಸ್ಸು ದೃಢವಾಗ್ತದೆ. ಆವಾಗ ಕೇವಲ ಮಂಜೇಶ್ವರ ಮಾತ್ರ ಅಲ್ಲ, ಮಂಜು ಕವಿದ ಎಲ್ಲ ಊರಿಗೂ ಕೂಡ ಅವರು ಸಮರ್ಥರಾಗಿ ಆಡಳಿತವನ್ನು ಮಾಡುವಂತಹ ಸಾಮರ್ಥ್ಯವನ್ನು ಪಡೀತಾರೆ. ತಸ್ಯೇಯಂ ಪೃಥಿವೀ ಸರ್ವ ವಿತ್ತಸ್ಯ ಪೂರ್ಣಾ ಸ್ಯಾತ್, ಸಕಲ ಭೂಮಂಡಲಕ್ಕೆ ಅವರೊಂದು ಸಂಪತ್ತಾಗಿಯೇ ಇರ್ತಾರೆ, ಬರುವ ವಿಪತ್ತನ್ನು ನಿವಾರಣೆ ಮಾಡ್ತಾರೆ. ಹಾಗಾಗಿ ಇದು ಒಂದು ಆದರ್ಶವಾದಂತಹ, ಇನ್ನು ಎಲ್ಲೆಲ್ಲಿ ನಮಗೆ ಮಂಜು ಕವಿದಿದೆ ನಮ್ಮ ಸಮಾಜದಲ್ಲಿ, ಅಲ್ಲಲ್ಲೆಲ್ಲ ಮಂಜನ್ನು ನೀರಾಗಿಸುವಂತಹ ಸೂರ್ಯೋದಯರಾಗಿ ನಾವು ಯುವಕರು ಸಿದ್ಧರಾಗಬೇಕು. ಅದಕ್ಕೆ ಎಲ್ಲಿ ಕೂತಂತಹ ಎಲ್ಲ ಹಿರಿಯರು ನಮಗೆ ದಾರಿಯನ್ನು ತೋರಿಸ್ತಾರೆ, ಸನ್ನಡತೆಯನ್ನು ಹೊಂದಿದವರು ದಾರಿಯನ್ನು ತೋರಿಸ್ತಾರೆ. ಅವರ ದಾರಿಯಲ್ಲಿ ನಾವು ಸಾಗಿದಾಗ ಮಾತ್ರ ನಾವೆಲ್ಲರೂ ಕೂಡ ಗಣಪತಿಯಾಗುವುದಕ್ಕೆ ಸಾಧ್ಯ. ಯಾವುದೋ ಒಂದು ನಮ್ಮ ಮಣ್ಣಿಗೆ ಬೇಕಾದ್ದನ್ನು ಸೃಷ್ಟಿಸುವಂತಹ ಸಾಮರ್ಥ್ಯವನ್ನು ನಾವು ಪಡೆಯುವುದಕ್ಕೆ ಸಾಧ್ಯ. ಅದೆಲ್ಲವೂ ನಮಗೆ ಪ್ರಾಪ್ತವಾಗಲಿ. ಸ್ವಸ್ಥ ವ್ಯಕ್ತಿಗಳಾಗಿ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ನಮ್ಮೆಲ್ಲರ ಹಿರಿಯರ ಅನುಗ್ರಹ, ಕಿರಿಯರದರಂತೆ ನಡೆದುಕೊಳ್ಳುವಂತಹ ಔದಾರ್ಯ, ಇದನ್ನೆಲ್ಲ ತೋರಿದವಾಗ ಇನ್ನೂ 1 ಶತಮಾನಗಳ ಕಾಲ ಇದೇ ಕ್ರಮದಲ್ಲಿ ಈ ಗಣೇಶೋತ್ಸವ ಸಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದನ್ನು 1 ಶತಮಾನಗಳ ಕಾಲ ಇದೇ ರೀತಿಯಲ್ಲಿ ನಾವು ಸಾಗಿಸಬೇಕು. ಮತ್ತೆ ಇನ್ನೊಬ್ಬರು ಅಂತಹ ಮಹಾತ್ಮರು ಆ ಸಮಯಕ್ಕೆ ಹುಟ್ಟಿಕೊಳ್ತಾರೆ. ನಮ್ಮ ದೇಶದಲ್ಲಿ ಯಾರೂ ಕೂಡ ಅಸಮರ್ಥರಲ್ಲ. ಆಯಾಯ ಕಾಲಕ್ಕೆ ಒಂದೊಂದು ವಿಸ್ಫುಲಿಂಗ ಅಂತ ಹೇಳ್ತೇವೆ ನಾವು ಸಂಸ್ಕೃತದಲ್ಲಿ. ವಿಸ್ಫುಲಿಂಗ ಅಂತಂದರೆ ಒಂದೊಂದು ಕಿಡಿ, ದೇಶವನ್ನು ಮುನ್ನಡೆಸುವಂತಹ ಕಿಡಿ ಆ ಸಮಯದಲ್ಲಿ ಹುಟ್ಟಿಕೊಳ್ತಾರೆ. ಆ ಕಿಡಿ ಅದು ಜ್ಯೋತಿ ರೂಪದಲ್ಲಿ ನಮಗೆ ಗಣೇಶೋತ್ಸವಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಹೇಳುತ್ತಾ ಇಷ್ಟು ಹೊತ್ತು ಮಾತಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟ, ಸ್ವಲ್ಪ ಹೆಚ್ಚಾಯಿತು ಕೊಟ್ಟ ಸಮಯ. ಎಲ್ಲರಿಗೂ, ಹಿರಿಯರಿಗೆ, ಜ್ಯೇಷ್ಠರಿಗೆ ಸೇರಿದಂತಹ ಸರ್ವರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಈ ವಚನಗಳನ್ನು ಕೃಷ್ಣಾರ್ಪಣಗೊಳಿಸ್ತೇನೆ. ನಮಸ್ಕಾರ. ವಂದನೆಗಳು ಕೇಶವ ಕೇಕಂಜರು. ಇದೀಗ ಪೂಜಾ ಕಾರ್ಯಕ್ರಮ, ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮ ಮುಂದುವರೆಯಲಿದೆ.
ಮುಂದೆ ಸಭಾ ಕಾರ್ಯಕ್ರಮ ಮುಂದುವರೆಯಲಿದೆ. ನ್ಯಾಯವಾದಿ ಪ್ರದೀಪ್ರಾವ್ ಕಾಸರಗೋಡು, ಕಾರ್ಯದರ್ಶಿ ವಕೀಲರ ಸಂಘ ಕಾಸರಗೋಡು ಇವರಿಂದ ಸದಾಶಯದ 2 ಮಾತುಗಳು ಸಮಯದ ಮಿತಿಯಲ್ಲಿ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಭಗವದ್ಭಕ್ತ ಸಭಿಕರೇ, ಮಾತೆಯರೇ, ಸ್ವಯಂ ಸೇವಕರೇ, ಎಲ್ಲರಿಗೂ ನಮಿಸುತ್ತಾ ನನ್ನೊಂದೆರಡು ಮಾತನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದೇನೆ. ಈ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಮಂಜೇಶ್ವರ ಇದರ 44ನೇ ವರ್ಷದ ಗಣೇಶೋತ್ಸವವನ್ನು ಈ ವರ್ಷ ನೀವು ನಡೆಸ್ತಾ ಇದ್ದೀರಿ ಅಂತಂದರೆ ಇದೊಂದು ಸಣ್ಣ ಕಾರ್ಯ ಅಲ್ಲ. ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಒಂದು ದಿವಸದ ಮಟ್ಟಿಗೆ ಮಾಡುವಂಥದ್ದೇ ದೊಡ್ಡ ಕಷ್ಟ ಸಂದರ್ಭಗಳಲ್ಲಿ ನಾವು ಈಗಿರುವಂತಹ ಕಾಲ ಇದು. ಸತತವಾಗಿ 44ನೇ ವರ್ಷ ನೀವು ನಡೆಸ್ತಾ ಇದ್ದೀರಿ ಅಂತಂದರೆ ನಿಮ್ಮ ಒಳಗಿನ ಆ ಒಗ್ಗಟ್ಟು, ಇಲ್ಲಿಯ ಜನರ, ನಿಮ್ಮ ಈ ಪುಣ್ಯ ಭೂಮಿಯ ಜನರು ಯಾವ ರೀತಿ ಇದಕ್ಕೆ ಶ್ರಮ ಪಟ್ಟಿದ್ದಾರೆ ಅಂತ ಹೇಳುವುದನ್ನು ನಾವು ಒಂದು ಆಲೋಚಿಸಬೇಕಾದ ವಿಚಾರ. ಈಗಲೂ ಅದೇ ರೀತಿಯಲ್ಲಿ ನಿಮ್ಮ ಕಾರ್ಯವು ನಡೀತಾ ಇರುವುದಕ್ಕೆ ಕೆಲವು ಉದಾಹರಣೆಗಳಾಗಿ ನಾನು ಕಂಡದ್ದು, ಈ ಆಮಂತ್ರಣ ಪತ್ರಿಕೆ ನನಗೆ ಕೊಡಲಿಕ್ಕೆ ಬರುವಾಗ ನನ್ನ ಮಿತ್ರರು ಕುಟುಂಬ ಸಮೇತವಾಗಿ ಕಾರ್ಯಕಾರಿ ಸಮಿತಿಯವರನ್ನು ಕರ್ಕೊಂಡು ನನ್ನ ಆಫೀಸಿಗೆ ಬಂದಾಗ ನನಗೆ ಅದ್ಭುತ ಆಯಿತು. ಯಾಕೆಂದರೆ ಒಂದು ಸಾರ್ವಜನಿಕ ಗಣೇಶೋತ್ಸವವನ್ನು ಸ್ವಂತ ಮನೆಯ ಕಾರ್ಯಕ್ರಮಕ್ಕಿಂತ ಅತ್ಯಂತ ಮನದಟ್ಟು ಮಾಡಿಕೊಂಡವರು ನಮ್ಮನ್ನೆಲ್ಲ ಬಂದು ಭೇಟಿಯಾಗಿದ್ದಾರೆ ಅಂತಂದರೆ ಅದರ ಹಿಂದೆ ಅವರು ಕೊಟ್ಟಿರುವಂತಹ ಆ ಒಂದು ಶ್ರಮ, ಅದಕ್ಕೆ ಬೇಕಾದಂತಹ ಏನೆಲ್ಲ ಅದಕ್ಕೆ ಬೇಕಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳುವುದನ್ನು ನಮಗೆ ಅದರಲ್ಲಿ ಊಹಿಸಬಹುದು. ಇಂತಹ ಒಂದು ಕಾರ್ಯಕ್ರಮ ನಡಿಬೇಕಾದರೆ ಕೇವಲ ಕಾರ್ಯಕಾರಿ ಸಮಿತಿಯೋ ಇದಕ್ಕೆ ಇವರಿಂದ ಮಾತ್ರ ಆಗುವಂಥ ಕಾರ್ಯಕ್ರಮ ಅಲ್ಲ. ಯಾಕೆಂದರೆ ತುಂಬ ಇಂಥ ಕಾರ್ಯಕ್ರಮಗಳಲ್ಲಿ ನಾನು ಮೊದಲು ನಮ್ಮ ದೇವಸ್ಥಾನದ ಕಂಬಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸೇವಾ ಸಂಘದಲ್ಲಿದ್ದು ನನಗೆ ಸ್ವಂತ ಅನುಭವ ಇದೆ. ಸ್ವಯಂ ಸೇವಕರು ಅಂತ ಏನಿರ್ತಾರೆ ಈ ಕಾರ್ಯಕ್ರಮಗಳಲ್ಲಿ ಅವರ ಪಾತ್ರ ತುಂಬ ಇರ್ತದೆ. ಅದು ಯಾರಿಗೂ ಕಾಣದಂಥ ಒಂದು ವಿಚಾರ. ನಾವೆಲ್ಲ ಸ್ಟೇಜ್ನಲ್ಲಿ ಕೂತ್ಕೊಂಡು ನಾವೆಲ್ಲರೂ ಇರ್ತೇವೆ, ಆದರೆ ಈ ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ನಡಿಬೇಕಾದರೆ ಅವರ ಶ್ರಮ ತುಂಬ ಇರ್ತದೆ. ಯಾಕೆಂದರೆ ಇಲ್ಲಿ 4 ದಿವಸದಿಂದ ಅನ್ನದಾನ ಕೂಡ ನಡೀತಾ ಇದೆ. ಅದೇನು ಸಣ್ಣ ಕೆಲಸ ಅಲ್ಲ. ಅನ್ನದಾನಕ್ಕೆ ಬೇಕಾದರೆ ನಮಗೆ ಹೊರೆ ಕಾಣಿಕೆಯಲ್ಲಿ ಸಾಮಾನು ಬರ್ಬೋದು, ಅದನ್ನು ಬೇಯಿಸಿ ಹಾಕ್ಬೋದು. ಅದನ್ನು ಅಚ್ಚುಕಟ್ಟಾಗಿ ನಿಯಂತ್ರಣವಾಗಿ ನೀವು ನಡೆಸ್ತಾ ಇರುವಂಥ ಒಂದು ಸಿಸ್ಟಮಲ್ಲಿ ನೋಡುವಾಗ ತುಂಬ ಅದ್ಭುತ ಆಗ್ತಾ ಇದೆ. ಹಾಗೆ ಈಗ ಎಲ್ಲರೂ ಇನ್ನೊಂದು ವಿಚಾರ ಏನಂತಂದರೆ, ಈ ಏನು ಉದ್ದೇಶದಲ್ಲಿ ಈ ಗಣೇಶೋತ್ಸವವನ್ನು ಬಾಲಗಂಗಾಧರ ತಿಲಕರವರು ಆ ದಿನಗಳಲ್ಲಿ ಸ್ಟಾರ್ಟ್ ಮಾಡಿದಾರೋ, ಈಗ ಈ ಪುಣ್ಯಭೂಮಿಯಲ್ಲಿ ನಡೆಯುವಂತಹ ಈ ಗಣೇಶೋತ್ಸವ ಅದಕ್ಕೊಂದು ಸಾಕ್ಷಾತ್ ಉದಾಹರಣೆ ಅಂತ ಹೇಳ್ಬೋದು. ಯಾಕೆಂತಂದರೆ ಬಂದ ದಾರಿಯನ್ನು ನಾವು ಮರೀಲಿಲ್ಲ ಅಂತ ಹೇಳೋದನ್ನು ತೋರಿಸಲಿಕ್ಕೆ
ನಾನು ಈ ಆಮಂತ್ರಣ ಪತ್ರಿಕೆ ಸಿಕ್ಕಿದ ಕೂಡಲೇ ಫಸ್ಟಿಗೆ ಗಣಪತಿಯ ಫೋಟೋ ನೋಡುವಾಗ ಅದರೊಂದಿಗೆ ಬಾಲಗಂಗಾಧರ ತಿಲಕರ ಫೋಟೋವನ್ನು ಕೂಡ ನೀವು ಹಾಕಿದ್ದೀರಾ. ಅದೇ ರೀತಿ ಇಲ್ಲಿ ಬರುವಾಗ ಗಣಪತಿಯ ವಿಗ್ರಹದೊಟ್ಟಿಗೆ ಅವರ ಫೋಟೋವನ್ನು ಕೂಡ ಇಟ್ಟಿದ್ದೀರಾ. ಇದನ್ನು ನೋಡುವಾಗ ಅನಿಸ್ತದೆ ಏನು ಕಾಸ್ ಅಂದರೆ ನಾವು ಬಂದ ದಾರಿಯನ್ನು ಮರೆಯುವುದಿಲ್ಲ ಅಂತ ಹೇಳುವುದನ್ನು ಈ ಸಂಘಟನೆ ತುಂಬ ರೀತಿಯಲ್ಲಿ ತೋರಿಸ್ತಾ ಇದೆ. ಹಾಗೆ ಇನ್ನು ಮುಂದೆ ಕೂಡ ಇದೇ ಥರದ ಒಂದು ಒಗ್ಗಟ್ಟಿನಲ್ಲಿ, ಯಾಕಂದರೆ ಇದನ್ನು ಈಗಿನ ಕಾಲದಲ್ಲಿ ನಮಗೆ ಗೊತ್ತಿರ್ಬೋದು, ಜನರಲ್ಲಿ ಹೆಚ್ಚಾಗಿರುವಂಥ ಒಂದು ಮನೋಭಾವನೆ ಯಾನಮಲ್ಲ ಅಂತ ಹೇಳುವಂಥದ್ದರಲ್ಲೇ ಇರುವುದು. ಬಟ್ ಅದು ಈವನ್ ಮನುಷ್ಯರಲ್ಲಿ ಮಾತ್ರ ಅಲ್ಲ, ದೇವರಲ್ಲಿ ಕೂಡ ಇದೆ ಆ ಸಿಸ್ಟಮ್. ಆದರೆ ಗಣಪತಿಯ ವಿಷಯಕ್ಕೆ ಬರುವಾಗ ಅದೊಂದು ಮಾತ್ರ ಇರುವುದಿಲ್ಲ. ಎಲ್ಲರೂ ಮೊದಲಾಗಿ ಪ್ರಾರ್ಥನೆ ಮಾಡೋದು, ಪೂಜಿಸುವುದು ಗಣಪತಿಯನ್ನು. ಅದಕ್ಕಾಗಿರ್ಬೋದು ಸ್ವಾತಂತ್ರ್ಯ ಸಮರ ಹೋರಾಟದ ಆದ್ಯ ಘಟ್ಟದಲ್ಲಿ ಈ ಗಣಪತಿಯ ಗಣೇಶೋತ್ಸವದಿಂದ ಹೋರಾಟ ಸ್ಟಾರ್ಟ್ ಆಗಿದ್ದ ಕಾರಣ ಆಗಿರ್ಬೋದು. ಯಾವುದೇ ವಿಘ್ನ ಇಲ್ಲದೆ ನಮಗೆ ಸುಲಭವಾಗಿ ಸ್ವಾತಂತ್ರ್ಯ ದೊರಕಿದ್ದು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಹಾಗೆ ಇನ್ನು ಮುಂದೆ ಕೂಡ ಇಂತಹ ಒಳ್ಳೆ ಒಗ್ಗಟ್ಟಲ್ಲಿ ಒಂದು ಏನಂತಂದರೆ ಧರ್ಮ ಜಾಗೃತಿಯನ್ನು ಬೆಳೆಸಿಕೊಂಡು ಅನ್ಯೋನ್ಯವಾಗಿ ಮುಂದಕ್ಕೆ ಇದೇ ರೀತಿ ಗಣೇಶೋತ್ಸವ ಮಾಡುವಂತಹ ಎಲ್ಲ ಶಕ್ತಿಯನ್ನು ಈ ಪುಣ್ಯಭೂಮಿಯಲ್ಲಿರುವ ಅಯ್ಯಪ್ಪ ಸ್ವಾಮಿಯು, ರಕ್ತೇಶ್ವರಿಯು ಈ ಭೂಮಿಯ ಎಲ್ಲರಿಗೂ ಒದಗಿಸಿಕೊಟ್ಟು ಇನ್ನು ಮುಂದಕ್ಕೂ ಹೀಗೆ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಶುಭ ಹಾರೈಸ್ತಾ ನನ್ನ 2 ಮಾತನ್ನು ನಾನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಎಲ್ಲರಿಗೂ ಕೂಡ ಧೈರ್ಯದ ಮಾತನ್ನು ನೀಡಿದಂಥ ಪ್ರದೀಪ್ ರಾವ್ ಕಾಸರಗೋಡು ಇವರಿಗೆ ವಂದನೆಗಳು. ಮುಂದೆ ರಮೇಶ್ ಕೌಡೂರು, ಪ್ರಧಾನ ಸಲಹೆಗಾರರು, ಶಕ್ತಿ ಎಜುಕೇಷನ್ ಟ್ರಸ್ಟ್ ಮಂಗಳೂರು, ಇವರಿಂದ ಸದಾಶಯದ 2 ಮಾತುಗಳು. ಹೊಸಂಗಡಿಯ ಶ್ರೀ ಅಯ್ಯಪ್ಪ ಕ್ಷೇತ್ರದ ಈ ಒಂದು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯಿಂದ ಆಯೋಜಿಸಲಾಗಿರುವಂತಹ ಈ ಒಂದು 44ನೇ ವರ್ಷದ ಗಣೇಶೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಿತ್ರರಾಗಿರುವಂಥ ನ್ಯಾಯವಾದಿ ಶ್ರೀ ನವೀನ್ ರಾಜ್ ಕಜಾವರೆ, ಅದೇ ಥರ ಈ ಅಯ್ಯಪ್ಪ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಆತ್ಮೀಯರಾಗಿರುವಂತಹ ಶ್ರೀ ಪದ್ಮನಾಭ ಕಡಪರ ಅವರೇ, ಈಗಾಗಲೇ ಧಾರ್ಮಿಕ ಭಾಷಣವನ್ನು ಮಾಡಿರುವಂತಹ ವೇದಮೂರ್ತಿ ಶ್ರೀ ಕೇಶವ ಭಟ್ ಕೇಕನಾಜವರೇ, ಅದೇ ಥರ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನ್ಯಾಯವಾದಿಗಳಾಗಿರುವಂಥ ಪ್ರದೀಪ್ ರಾವ್ ಅವರೇ, ಆತ್ಮೀಯರು ಆಗಿರುವಂತಹ ವಿಶ್ವ ಹಿಂದೂ ಪರಿಷತ್ತಿನ ಕಣ್ಣೂರು ವಿಭಾಗದ ಸೇವಾ ಪ್ರಮುಖರಾಗಿರುವಂಥ ಸುರೇಶ್ ಶೆಟ್ಟಿ ಪರಂಕಿಲ ಅವರೇ, ಅದೇ ಥರ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ನೆರೆದಿರತಕ್ಕಂಥ ಭಗವತ್ ಭಕ್ತರೇ, ಈಗಾಗಲೇ ಗಣೇಶೋತ್ಸವದ ಬಗ್ಗೆ ಸವಿಸ್ತಾರವಾಗಿರತಕ್ಕಂಥ ಧಾರ್ಮಿಕ ಭಾಷಣವನ್ನು ಶ್ರೀಯುತ ವೇದಮೂರ್ತಿ ಕೇಶವ ಭಟ್ ಅವರು ನೆರವೇರಿಸಿಕೊಟ್ಟಿದ್ದರು. ಹಿಂದೆ ಶ್ರೀ ಕ್ಷೇತ್ರ ಒಡಿಯೂರಿನ ಶ್ರೀಗಳು ಧಾರ್ಮಿಕ ಪ್ರವಚನವನ್ನು ಮಾಡಿದರು. ಸಾಕಷ್ಟು ವಿಷಯಗಳನ್ನು ನಾವೆಲ್ಲರೂ ಈ ಸಂದರ್ಭದಲ್ಲಿ ತಿಳ್ಕೊಂಡಿದ್ವಿ. ನಮಗೆಲ್ಲರಿಗೆ ಗೊತ್ತೇ ಇದೆ, ಈ ಒಂದು ಗಣೇಶೋತ್ಸವ ಪ್ರಾರಂಭ ಆಗಿರುವಂಥದ್ದು ನಮ್ಮ ದೇಶದ ಸ್ವಾತಂತ್ರ್ಯ ಆಂದೋಲನದ ಮೂಲಕ ಪ್ರಾರಂಭ ಆಗಿರುವಂಥದ್ದು. ನಮ್ಮ ದೇಶದ ಸನಾತನವಾಗಿರತಕ್ಕಂಥ ಸಂಸ್ಕೃತಿ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಅನೇಕರ ನಮ್ಮ ದೇಶದ ಮೇಲೆ ದಾಳಿಗಳು ನಡೆದಂಥ ಸಂದರ್ಭದಲ್ಲಿನೂ ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತಂದು ಹೇಳಿದರೆ, ಹಿಂದೆ ಬ್ರಿಟಿಷ್ ಸರ್ಕಾರ ಲಾರ್ಡ್ ಮೆಕಾಲೆಯನ್ನು ನೇಮಕ ಮಾಡ್ತಾರೆ. ಒಂದು ಸಲ ಇಡೀ ಭಾರತದ ಉದ್ದಗಲಕ್ಕೂ ಸಂಚರಿಸಿ ಒಂದು ರಿಪೋರ್ಟನ್ನು ನಮಗೆ ಕೊಡಬೇಕು ಅನ್ನುವಂಥದ್ದನ್ನು ಅವರಿಗೆ ಆದೇಶವನ್ನು ಮಾಡುತ್ತೆ ಬ್ರಿಟಿಷ್ ಸರ್ಕಾರ ಅಲ್ಲಿನ ಪಾರ್ಲಿಮೆಂಟಿನಲ್ಲಿ. ಅದಕ್ಕೋಸ್ಕರ ಅವರು ಫೆಬ್ರವರಿ 2, 1835 ಬ್ರಿಟಿಷ್ ಸರ್ಕಾರದ ಪಾರ್ಲಿಮೆಂಟಿನಲ್ಲಿ ಭಾಷಣವನ್ನು ಮಾಡ್ತಾರೆ. ನಾನು ಭಾರತದ ದೇಶದ ಉದ್ದಗಲಕ್ಕೂ ಪ್ರವಾಸವನ್ನು ಮಾಡಿದೆ, ದೇಶದ ಎಲ್ಲೆಡೆ ಸಂಚರಿಸಿದೆ, ಆದರೆ ನನಗೆ ಎಲ್ಲಿನೂ ಭಿಕ್ಷುಕರು ಅನ್ನುವಂಥದ್ದು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಎಲ್ಲರೂ ನೆಮ್ಮದಿಯ ವಾತಾವರಣದಿಂದ ಬದುಕ್ತಾ ಇದ್ದಾರೆ. ಅವರು ಅವರ ಮೌಲ್ಯಗಳನ್ನು ಮತ್ತು ಸಂಸ್ಕೃತಿಯನ್ನು
ಇಟ್ಕೊಂಡು ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅವರನ್ನು ಬದಲು ಮಾಡಬೇಕಾದ್ರೆ ನಮ್ಮಲ್ಲಿ ಇರುವಂಥದ್ದು ಅವರ ಸಂಸ್ಕೃತಿಯನ್ನು, ನಮ್ಮ ದೇಶದ ಸಂಸ್ಕೃತಿಯನ್ನು ಅಲ್ಲಿ ತಗೊಂಡೋಗಿ ಹಾಕಿದರೆ ಮಾತ್ರ ನಾವು ಬದಲು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಅವರು ಅವತ್ತು ವರದಿಯನ್ನು ಕೊಡ್ತಾರೆ. ಅದಕ್ಕೋಸ್ಕರನೇ ನಮ್ಮ ದೇಶದ ಸಂಸ್ಕೃತಿಯನ್ನು ಅದನ್ನು ನಾಶ ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಆ ಪಠ್ಯ ಪುಸ್ತಕಗಳಲ್ಲಿ ಅದನ್ನು ಬದಲಾವಣೆಯನ್ನು ತರುವುದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಇಂಗ್ಲೀಷಿನ ಆ ವ್ಯಾಮೋಹವನ್ನು, ವಿದೇಶಿ ಸಂಸ್ಕೃತಿಯನ್ನು ಭಾರತದ ಮೇಲೆ ಪ್ರಭಾವಗೊಳಿಸಿದಾಗ ಮಾತ್ರ ನಮ್ಮ ಮಕ್ಕಳು ಅದರಲ್ಲಿ ಬದಲಾವಣೆ ಆಗಿ ಆ ಸಂಸ್ಕೃತಿಯನ್ನು ಸ್ವೀಕಾರ ಮಾಡಿದಾಗ ನಮ್ಮ ಭಾರತದ ಸಂಸ್ಕೃತಿ ನಾಶ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಅವರ ಕಲ್ಪನೆ ಆಗಿತ್ತು. ಆದರೆ ನಮ್ಮ ದೇಶದಲ್ಲಿ ಹಿರಿಯರು ಹಾಕ್ಕೊಟ್ಟಿರತಕ್ಕಂಥ ಅನೇಕ ಧಾರ್ಮಿಕ ಏನು ಭಾವನೆಗಳಿದೆ, ನಮ್ಮ ಹಬ್ಬ ಹರಿದಿನಗಳ ಆಚರಣೆ ಇದೆ, ಅದರಿಂದ ನಮ್ಮ ಹಿರಿಯರು ಹಾಕ್ಕೊಟ್ಟಿರತಕ್ಕಂಥ ಈ ಒಂದು ಕಾರ್ಯದಿಂದಾಗಿ ಇವತ್ತು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಹಿನ್ನೆಲೆ ಒಳಗಡೆ ನಾವೆಲ್ಲರೂ ಕಳೆದ 44 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಗಣೇಶೋತ್ಸವವನ್ನು ಅದ್ಧೂರಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀರಿ. ನಾನು ಇದೇ ಊರಿನವನಾಗಿ ನನಗೆ ಸಣ್ಣ ವಯಸ್ಸಿನಿಂದ ಇಲ್ಲಿಗೆ ನಾನು ಕಾರ್ಯಕ್ರಮದ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ದೇವಸ್ಥಾನಕ್ಕೆ ಮತ್ತು ಇಲ್ಲಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗ್ತಾ ಇದ್ದೆ. ಆದರೆ ನನಗೆ ಇವತ್ತು ಈ ನಮ್ಮ ಹೊಸಂಗಡಿಯ ನಮ್ಮ ಈ ಸಮಿತಿಯ ಕಾರ್ಯಕರ್ತರು ನನಗೆ ಈ ಒಂದು ಅವಕಾಶವನ್ನು ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಸಮಿತಿಯವರಿಗೆ ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಂದು ಕಾರ್ಯವನ್ನು ಮಾಡುವಂಥದ್ದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಎಲ್ಲರೂ ಅವರವರ ಕೆಲಸದಲ್ಲಿ ಇವತ್ತು ಬ್ಯುಸಿಯಾಗಿರುವಂಥ ಸಂದರ್ಭದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ 3-4 ದಿನಗಳ ಕಾಲ ಈ ಥರದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು, ಸಮಿತಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಕಾರ್ಯಕರ್ತರನ್ನು ಒಗ್ಗೂಡಿಸಿರುವಂಥದ್ದು. ನಾನು ಪದ್ಮನಾಭ ಕಡಪರನ್ನು ನನ್ನ ಬಾಲ್ಯದಿಂದಲೇ ನೋಡ್ತಾ ಇದ್ದೇನೆ. ಅವರು ಸಾಕಷ್ಟು ಈ ಥರದ ನಮ್ಮ ಸಂಘಟನೆಯ ಕಾರ್ಯದಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡವರು. ಸಾಕಷ್ಟು ಈ ಥರದ ಅನೇಕ ಜನರ ಇಲ್ಲಿ ಪರಿಶ್ರಮ ಇದೆ. ಹಿಂದೆ ನಾನು ಸಣ್ಣವನಿದ್ದಾಗ ರಾಮ ಬೆಳ್ಚಡ್ರು ನಮ್ಮ ಕೌಡೂರಿನವರು ಈ ಎಲ್ಲ ವಿಷಯಗಳನ್ನು ನಮ್ಮ ಹತ್ರ ಹಂಚ್ಕೊಳ್ತಾ ಇದ್ರು. ಅವರು ಆಗಿನ ಕಾಲದಲ್ಲಿ ಪಡ್ತಾ ಇದ್ದಂಥ ಕಷ್ಟ, ಕಾರ್ಯಕರ್ತರಾಗಿ ಪಡ್ತಾ ಇದ್ದಂಥ ಕಷ್ಟವನ್ನು ಹಂಚ್ಕೊಳ್ತಾ ಇದ್ರು. ಆವತ್ತಿನ ಕಾಲಘಟ್ಟದಲ್ಲಿ ಇದನ್ನು ಏನು ಅವರ ಶ್ರಮವನ್ನು ವಹಿಸಿದ್ರು, ಅವರ ಶ್ರಮದಿಂದಾಗಿ ಇವತ್ತು ತುಂಬ ಉತ್ತಮವಾಗಿರತಕ್ಕಂಥ ಸ್ಥಿತಿಗೆ ಇದೆಲ್ಲವೂ ತಲುಪಿದೆ. ಆ ಎಲ್ಲ ಇವತ್ತಿನ ವೇದಿಕೆಯಲ್ಲಿ ಇರತಕ್ಕಂಥ ಹಿರಿಯರು ಇದ್ದಾರೆ, ಶ್ರಮ ವಹಿಸಿದ್ದಾರೆ, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ಎಲ್ಲ ಹಿರಿಯರ ಶ್ರಮದಿಂದಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಸಮಿತಿಯ ಎಲ್ಲ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ನಡೀಲಿ, ನಮ್ಮಿಂದ ಆಗುವಂಥ ಸಹಕಾರವನ್ನು ನಾವು ಕೊಡೋದಕ್ಕೆ ಆ ದೇವರು ಶಕ್ತಿಯನ್ನು ಕೊಡಲಿ ಅಂತಂದೇಳಿ ಪ್ರಾರ್ಥಿಸ್ತಾ, ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂಥ ಸಮಿತಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಧರ್ಮ ಶಿಕ್ಷಣದೊಂದಿಗೆ ಇಂಗ್ಲಿಷ್ ಮಾಧ್ಯಮದ ದೊಡ್ಡ ಒಂದು ವಿದ್ಯಾಸಂಸ್ಥೆ ಶಕ್ತಿ ಎಜುಕೇಷನ್ ಟ್ರಸ್ಟ್ ಇದರ ಪ್ರಧಾನ ಸಲಹೆಗಾರಾಗಿ ಭಾಳಷ್ಟು ಉತ್ತಮವಾದ ಮಾತುಗಳನ್ನು ಆಡಿದಂಥ ನಮ್ಮ ರಮೇಶ್ ಕೌಡೂರವರಿಗೆ ವಂದನೆಗಳು. ಮುಂದೆ ನಮ್ಮ ಸುರೇಶ್ ಶೆಟ್ಟಿ ಪರಂಕಿಲ ಇವರಿಂದ ಸದಾಶಯದ 2 ಮಾತುಗಳು. ಪ್ರಥಮ ಪೂಜಿತ ಶ್ರೀ ಗಣೇಶನಿಗೆ ವಂದಿಸ್ತಾ, ಅದೇ ರೀತಿ ಸ್ಥಳಸ್ಥಾನಿಧ್ಯ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಮತ್ತು ರಕ್ತೇಶ್ವರಿ ದೇವಿಗಳಿಗೆ ನಮಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರೇ, ಅದೇ ರೀತಿ ಗೌರವಾನ್ವಿತರೇ, ನಾನೇನು ಭಾಷಣ ಮಾಡುವಂಥ ವ್ಯಕ್ತಿ ಅಲ್ಲ. ಇಲ್ಲಿ ಭಾಷಣ ಮಾಡುವಂಥ ಸಮಯ ಕೂಡ ಇದಲ್ಲ ಅಂತ ಎನಿಸ್ತದೆ. ವಿಶ್ವ ಹಿಂದೂ ಪರಿಷತ್ತಿನ ಬ್ಯಾನರ್ನಲ್ಲಿ ಏನು ಹಿಂದೂ ಸಮಾಜಕ್ಕೆ ಬೇಕಾಗಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿದ್ದಕ್ಕೆ ಬೇಕಾಗಿ ನನ್ನನ್ನು ಇವತ್ತು ಈ ವೇದಿಕೆಯಲ್ಲಿ ಕರೆದು ಗುರುತಿಸಿದಂಥ 44ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ವೇದಿಕೆ ಕೊಟ್ಟದಕ್ಕಾಗಿ ಅಭಿನಂದನೆ ಸಲ್ಲಿಸ್ತಾ, ಗಣೇಶೋತ್ಸವ ಸಮಿತಿಯವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಈ 2 ಮಾತಿಗೆ ವಿರಾಮವಿದ್ದೇನೆ. ಮಾತು ಕಡಿಮೆ, ಸಂಘಟನೆ ತನ್ನ ಧ್ಯೇಯ ಎಂಬ ಉದ್ದೇಶದೊಂದಿಗೆ ಕಾರ್ಯನಿರ್ವಹಿಸುವಂಥ ಸುರೇಶ್ ಶೆಟ್ಟಿ ಪರಂಕಿಲ ಅವರಿಗೆ ವಂದನೆಗಳು. ಮುಂದೆ ವೆಂಕಟರಮಣ ಆಚಾರ್ಯ ಉಳ್ವಾರ ಇವರಿಂದ ಸದಾಶಯದ 2 ಮಾತು. ನಮ್ಮೊಂದಿಗಿರುವರು ನಮ್ಮವರೇ. ಗುರುಭ್ಯೋ ನಮಃ.
ಕ್ಷೇತ್ರ ಮಾತೆ ವಂದಿಸುತ್ತಾ ಎಲ್ಲ ಪರಿವಾರ ಶಕ್ತಿಗಳು ವಂದಿಸುತ್ತಾ ಸ್ಥಳ ಸಾನ್ನಿಧ್ಯದಲ್ಲಿ ಏನಾಗಿರ್ತಕ್ಕ ಮೊನ್ನೆಯಿಂದ ನಾವು ಆಚರಣೆ ಮಾಡ್ತಿರುತ್ತಾ ಸರ್ವವಿಘ್ನ ನಿವಾರಕನಾದ ಆ ವಿಘ್ನೇಶ್ವರ ವಂದಿಸ್ತಾ ಹಾಗೆ ರಕ್ತೇಶ್ವರಿ ತಾಯಿಗೆ ವಂದಿಸುತ್ತಾ ಹಾಗೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ವಂದಿಸ್ತಾ ವೇದಿಕೆಯಲ್ಲಿ ಧಾರ್ಮಿಕ ಆಚರಣೆ ಅಂತ ಕೇಶವೇಂದ್ರ ವಂದಿಸುತ್ತಾ ಹಾಗೆ ಎಲ್ಲ ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯಲ್ಲಿ ಮುಂಬಾಯಿನ ಇಷ್ಟು ಹೊತ್ತಿನವರೆಗೆ ಈ ಕಾರ್ಯಕ್ರಮ ಭಾಗವಹಿಸಿ ಎಲ್ಲ ಭಕ್ತರೇ, ಈ ಕಾರ್ಯಕ್ರಮದಲ್ಲಿ ಈಗ ಹೇಳಿದ ಹಾಗೆ ಈಗ ಅವತ್ತು ಹೇಳಿದರು ಇದಕ್ಕೆ ಹುಟ್ಟು ಇಲ್ಲ ಅಂತ ಹೇಳಿದರು ಧಾರ್ಮಿಕ ಶ್ರೇಣಿಯಲ್ಲಿ. ಹುಟ್ಟು ಇದ್ದರೆ ಅಂತ್ಯವೂ ಇಲ್ಲ. ಅಲ್ಲಿವರೆಗೆ ನಡಿಬೇಕಂತ ಹೇಳಿದರೆ ನಾವು ಎಲ್ಲರನ್ನು ಜಾಗೃತರಾಗಿರಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ನಾವೀಗ ಸಹ ಈ ಪರಿಸರದಲ್ಲಿ ಮುಂದೆ ನಡಿಬೇಕಂದು ಒಂದು ಬಾಲಗೋಕುಲ ಅಂತ ಒಂದು ವ್ಯವಸ್ಥೆಯನ್ನು ಎಲ್ಲ ಪರಿಸರ ನಡೀತಾ ಇರ್ಬೋದು, ಇಲ್ಲಿ ಭಾಗವಹಿಸೋರ ಮನೆಯಲ್ಲಿ ಇರ್ಬೋದು, ಅದಕ್ಕೆಲ್ಲ ಒತ್ತು ಕೊಟ್ಟು ನಡೆಸಬೇಕು. ಯಾವತ್ತಿದು ಇದು ನಿಲ್ಲಬಾರ್ದು, ನಿರಂತರವಾಗಿ ನಡಿಬೇ ಒಂದು ಉದ್ದೇಶದಿಂದ ಎಲ್ಲರೂ ಜಾಗೃತರಾಗಬೇಕಂತೇಳಿ ಆ ಬಾಲಗೋಕುಲ ಮುಖಾಂತರ ಇದು ಯಾವತ್ತೂ ನಡೆಯುವಂಥ ವ್ಯವಸ್ಥೆ ಆಗಬೇಕು. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ವ್ಯವಸ್ಥೆಯಿಂದ ಕರೆ ಮಾಡಿದ್ದಾರೆ. ಕ್ಷೇತ್ರನ ವೈಯಕ್ತಿಕವಾಗಿ ಬಂದಿಲ್ಲ, ಕ್ಷೇತ್ರ ಮುಕ್ತೇಶ್ವರಾಗಿ ಬಂದಿದ್ದಾರೆ. ಆ ಕಾಳಿಕಾಂಬ ಪರಮೇಶ್ವರಿ ತಾಯಿಯ ಎಲ್ಲ ಪರಿವಾರ ಶಕ್ತಿಗಳ ಅನುಗ್ರಹ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ನಾನು ವಿರಮಿಸ್ತಾ ಇದ್ದೇನೆ. ಗಣೇಶೋತ್ಸವಕ್ಕೆ ಕಾಳಿಕಾ ಪರಮೇಶ್ವರ ಅನುಗ್ರಹ ಅಂತ ಪ್ರಾರ್ಥಿಸ್ತಾ ನಮ್ಮ ಉಳುವ ವೆಂಕಟರಮಣಾಚಾರ್ಯರಿಗೆ ವಂದನೆಗಳು. ಮುಂದೆ ನಮ್ಮ ಸನ್ಮಾನಿತರ ಪರವಾಗಿ ನಮ್ಮ ಶೇಷಪ್ಪಣ್ಣವರು ಒಂದು 2 ನುಡಿ ಮತ್ತುಗಳನ್ನು ನಮಗೆ ನುಡಿಬೇಕಾಗಿ ನಮ್ಮೆಲ್ಲ ಪರವಾಗಿ ನಾನು ನಿಮ್ಮಲ್ಲಿ ಭಿನ್ನಯಿಸಿಕೊಳ್ತಾ ಇದ್ದೇನೆ. ಶ್ರೀ ಮಹಾಗಣಪತಿಗೆ ವಂದಿಸ್ತಾ ಹಾಗೂ ಅಯ್ಯಪ್ಪ ಸ್ವಾಮಿ ಹಾಗೂ ರಕ್ತೇಶ್ವರಿ ಅಮ್ಮನಿಗೆ ವಂದಿಸ್ತಾ ಹಾಗೂ ವೇದಿಕೆ ಇದ್ದ ಗಣ್ಯರೇ ಹಾಗೂ ನನ್ನ ಮುಂಭಾಗಲಿದ್ದ ಮಾತೆಯರೇ, ಸಹೋದರ ಸಹೋದರಿಯರೇ, ಮಕ್ಕಳೇ, ನಾನು ಹೆಚ್ಚನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಏಕೆಂದರೆ ನನಗೆ ಭಾಷಣ ಹೆಚ್ಚು ಮಾಡಲಿಕ್ಕೆ ಗೊತ್ತಿಲ್ಲ, ಹೆಚ್ಚು ಭಾಷಣದಲ್ಲಿ ನಾನು ಭಾಗವಹಿಸೋದಿಲ್ಲ. ಮತ್ತು ನಾವು ಕಾರ್ಯದಲ್ಲಿ ಏನುಂಟು ಅದನ್ನು ಮಾಡ್ತಾಯಿದ್ದೇವೆ. ಈಗ ಸನ್ಮಾನ ಮಾಡಿದ್ದಾರೆ, ಅದಕ್ಕೆ ನಮ್ಮ ವೇದಮೂರ್ತಿ ಕೇಶಭಟ್ರೊಂದು ಮಾತು ಹೇಳಿದರು, ಇವರಿಗೆ ಸನ್ಮಾನ ಬೇಕಾ, ಇವರಿಗೆ ಬೇಕಾ ಸನ್ಮಾನ ತಗೊ ಅಲ್ಲ, ನಿಜವಾಗಿ ಅಲ್ಲ, 100ರಲ್ಲಿ 100 ಮಾತು ಸತ್ಯ ಅದು. ಯಾಕೆಂದರೆ ಇದು ನನಗೆ ತಂದ ಸನ್ಮಾನ ಅಲ್ಲ, ನೀವು ಕೊಟ್ಟ ಪ್ರೀತಿ, ನಿಮ್ಮಿಂದ ಬಂದ ಅದು ಮಹಿಳಾ ವೇದಿಕೆ ಇರ್ಬೋದು, ಅಯ್ಯಪ್ಪ ಫ್ರೆಂಡ್ಸ್ ಇರ್ಬೋದು, ಅಯ್ಯಪ್ಪ ಸೇವಾ ಸಮಿತಿ ಇರ್ಬೋದು, ಅದಲ್ಲದೆ ಗಣೇಶೋತ್ಸವ ಸಮಿತಿ ಇರ್ಬೋದು, ನೀವೆಲ್ಲ ಕೊಟ್ಟ ನಿಮಗೆ ಸಂದ ಅದು ಸನ್ಮಾನ. ಅದೇ ರೀತಿ ನನ್ನ ಇವರ ಧರ್ಮಪತ್ನಿ ಇದ್ದಾರೆ ಗೀತಾ ಹಾಗೂ ನನ್ನ ಮಕ್ಕಳು, ನಾನು ಎಷ್ಟು ಇಲ್ಲಿ ಒತ್ತು ಆಗಿ ಅಲ್ಲಿ ಮನೆಗೆ ಹೋದರೂ ಅವರು ಯಾವತ್ತೂ ಬೇಜಾರು ಮಾಡಲಿಲ್ಲ. ಯಾಕೆಂದರೆ ನನಗೆ ಅವರ ಪ್ರೋತ್ಸಾಹ, ಅದೇ ರೀತಿ ನನ್ನ ತಂದೆ ತಾಯಿ ನನ್ನನ್ನು ಬೆಳೆಸಿದ ರೀತಿ, ಇದರಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ. ನಿಮ್ಮೆಲ್ಲ ಪ್ರೀತಿಯಿಂದ ನಿಮ್ಮೆಲ್ಲ ಇದರಿಂದ ನನಗೆ ತುಂಬ ಇವತ್ತು ಒಂದು ಸನ್ಮಾನ ಸಿಗಲಿಕ್ಕೆ ಕಾರಣ ನಿಜವಾಗಿ ನಿಮಗೆ ಎಲ್ಲರಿಗೂ ಸಂದ ಸನ್ಮಾನ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದಲ್ಲದೆ ಪದ್ಮಣ್ಣ ಹೇಳಿದರು ನೀವು 2 ಮಾತಾಡಬೇಕಂತೇಳಿ. ನಮಗೆ ಇದನ್ನು ನಮ್ಮ ಅಯ್ಯಪ್ಪ ಕ್ಷೇತ್ರವನ್ನು ಬೆಳೆಸಬೇಕಿದ್ದರೆ ಒಂದು 2 ಮಾಡಿದ್ದ ಹಂಚಿನ ಇದಿತ್ತು. ಅದನ್ನು ನಾವು ದೊಡ್ಡ ರೀತಿಗೆ ತರಬೇಕಿದ್ದರೆ ಈಗ ನಾವು ಇಷ್ಟು ದೊಡ್ಡ ರೀತಿ ತರಬೇಕಿದ್ದರೆ ತುಂಬ ಶ್ರಮ ಪಟ್ಟಿದ್ದಾರೆ. ನಾನು ಮಾತ್ರ ಅಲ್ಲ, ನಮ್ಮ ಒಟ್ಟಿಗೆ ಎಲ್ಲ ಕಾರ್ಯಕರ್ತರು ಶ್ರಮ ಪಟ್ಟಿದ್ದಾರೆ, ಶ್ರಮದಾನ ಮಾಡಿದ್ದಾರೆ. ಪದ್ಮಣ್ಣ ಮತ್ತು ನಾನು ಚೆನ್ನೈಗೆ ಹೋಗಿ ಆ ಅಯ್ಯಪ್ಪ ದೇವರ ಮೂರ್ತಿಯನ್ನು ತರಬೇಕಿದ್ದರೆ ಅದು ಅವರಿಗೆ ಗೊತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ. ಅದು ನಾವು ಇಬ್ಬರೇ ಹೋಗಿದ್ದೇವೆ. ಇಲ್ಲಿಂದ ಚಿನ್ನ ಬೆಳ್ಳಿ ಎಲ್ಲ ಕೊಂಡು ಅಲ್ಲಿ ಹರಕ ಒಯ್ದು ಅದರ ನಂತರ ಅದಕ್ಕೆ ನಮಗೆ ಪ್ರೇರಣೆ ಕೊಟ್ಟದ್ದು ನಮ್ಮ ಇವರು ದಕ್ಷಿಣಮೂರ್ತಿ ಅಂತ ಇವರು ದಕ್ಷಿಣಮೂರ್ತಿ ಅವರು ಹೇಳಿ ಚೆನ್ನೈಯಲ್ಲೇ ಮಾಡಬೇಕಾದಲ್ಲಿ ಒಳ್ಳೆ ಉಂಟಂತ ಹೇಳಿ. ಅದಕ್ಕೆ ನಾವು ನಿಮ್ಮೆಲ್ಲ ಪ್ರೀತಿ ಇಲ್ಲದ್ರೆ ನಾವು ಅಷ್ಟು ದೂರ ಹೋಗಲಿಕ್ಕೂ ಇಲ್ಲ, ಆ ಕೆಲಸ ಮಾಡಲಿಕ್ಕೂ ಇಲ್ಲ. ಇವತ್ತಿಗೂ ಸಹ ನಮಗೆ ನಾವು ಒಮ್ಮೊಮ್ಮೆ ಮಾತಾಡುವಾಗ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ, ಆದರೆ ಯಾರು ನನ್ನ ಹತ್ರ ಇಷ್ಟ ನನಗೆ ಬೇಸರ ಮಾಡಲಿಲ್ಲ. ನಿಮ್ಮ ಪ್ರೋತ್ಸಾಹದಿಂದ ಹಾಗೂ ನಿಮ್ಮೆಲ್ಲ ಆ ಶಕ್ತಿಯಿಂದ ನಮಗೊಂದು ಪ್ರೇರಣೆ ಬಂದಿದೆ. ಹಾಗೂ ನಾವೀಗ 10 ತಾಯಂದಿರ ಮಕ್ಕಳು ಇಲ್ಲಿ ಸೇರಿದ್ದೇವೆ. ನಾವು ಮುಂದೆಯೂ ಒಂದೇ ತಾಯಿಯ ಮಕ್ಕಳಾಗಿ ನಾವು ಕೆಲಸ ಮಾಡಬೇಕು, ನಾವು ಅದನ್ನು ಮುಂದುವರಿಸಬೇಕಂತ ಹೇಳಿ ಇಷ್ಟಪಡ್ತಾ ನಾನು ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ನಮ್ಮ ಹಿಂದೆ ಮುಂದೆ ನೀವು ಯಾವಾಗಲೂ ಇರಬೇಕು. ಇದೇ ರೀತಿಯಲ್ಲಿ ಒಂದು ಕಾರ್ಯ ಚಟುವಟಿಕೆಯಲ್ಲಿ ನಿಮಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಡಲಿ ಎಂದು ಪ್ರಾರ್ಥಿಸ್ತಾ, ಮುಂದೆ ನಿನ್ನೆ ಮೊದಲ ದಿವಸ ನಡೆದ ಆಟೋಟ ಸ್ಪರ್ಧೆಗಳಲ್ಲಿ
ಬಹುಮಾನ ಪಡೆದವರಿಗೆ ಬಹುಮಾನ ನೀಡುವಂಥ ಕಾರ್ಯಕ್ರಮ. ಬಹುಮಾನ ವಿಜೇತರಿಗೆ ಸುಶಾಂತ್ ಎಸ್ ಗಾಣಿಂಜಲ್ ಅವರು ಬಂದು ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಬೇಕು ಎನಿಸಿಕೊಳ್ಳುತ್ತಿದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಅಧ್ಯಕ್ಷರು, ಅತಿಥಿಗಳು, ಬಂದ ಎಲ್ಲ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. 44ನೇ ಮಂಜೇಶ್ವರ ಗಣೇಶೋತ್ಸವ ಚೌತಿಯಲ್ಲಿ ನಡೆದ ಆಟೋಟ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ. 100 ಮೀಟರ್ ರೇಸ್ ಬಾಯ್ಸ್, ಫಸ್ಟ್ ಚಿಂತನ್, ಸೆಕೆಂಡ್ ಧ್ರುವಿ. ಫಸ್ಟ್ ಚಿಂತನ್, ಸೆಕೆಂಡ್ ಧ್ರುವಿನ್. ಆದಷ್ಟು ಬೇಗನೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ನೂರು ಮೀಟರ್ ರೇಸ್ ಜೂನಿಯರ್ ಗರ್ಲ್ಸ್, ಫಸ್ಟ್ ದೃಶ್ಯ, ಸೆಕೆಂಡ್ ಕೃತಿಕಾ ಆ್ಯಂಡ್ ಸಾನ್ವಿ. Hundred meter senior boys, first Lishan, second Devans. Hundred meter race senior girls, first Chaitra, second Purvi. Hundred meter senior girls, first Chaitra, second Purvi. 200 meter senior boys, first Devans, second Lishan. Junior boys, first Chintan, second Druvin. Meter junior girls, first Drisha, second Sanvi. Meter senior girls, first Chaitra, second Purvi. ಮುಂದೆ ನಮ್ಮ ಪ್ರದೀಪ್ ರಾವ್ ಅವರು ಬಹುಮಾನ ವಿತರಣೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. Lucky game boys, first Ravit, second Sahil. Lucky game girls, first Taniska, second Chitrika. Madikedi ಸ್ಪರ್ಧೆಯಲ್ಲಿ girls, first Deeksha Mohan Das. ಸ್ಪರ್ಧೆ ಬಾಯ್ಸ್, ಫಸ್ಟ್ ಪ್ರಸೀದ್.
boys, first Hardik, second Sahil. Lemon and Spoon girls, sub-junior, first Vansika, second Karunya and Jasvika. Lemon and Spoon girls, first Varsini, second Taniska. ಮುಂದೆ ಸುರೇಶ್ ಶೆಟ್ಟಿ ಪರಂಕಿಲ ಅವರು ಬಹುಮಾನ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. Lemon and Spoon girls, first Varsini, second Taniska. Pukalam Swardi junior, first Samanvi, second Punarvi. Sananvi, Punarvi. Pukalam senior, Lakshya Sri first. ಗಣಪತಿ ಚಿತ್ರರಚನೆ ಸ್ಪರ್ಧೆ, ಫಸ್ಟ್ ಲೇಖಾನ್ ಡಿ ಆಚಾರ್, ಸೆಕೆಂಡ್ ಪ್ರಣವ್ ಪೈ. ಸುರೇಶ್ ಶೆಟ್ಟಿ ಅವರಿಗೆ ಒಂದರ ಮುಂದೆ ವೆಂಕಟರಮಣಾಚಾರ್ಯ ಉಳುವಾರ ಇವರು ಬಹುಮಾನವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಣಪತಿ ಚಿತ್ರರಚನೆ ಸ್ಪರ್ಧೆ ಸೀನಿಯರ್, ಫಸ್ಟ್ ದಿಯಾ ಪಿ ಶೆಟ್ಟಿ, ಸೆಕೆಂಡ್ ಭೂಷಣ್. ಸೂಜಿಗೆ ನೂಲು ಹಾಕುವ ಸ್ಪರ್ಧೆ ಜೂನಿಯರ್ ಬಾಯ್ಸ್, ಫಸ್ಟ್ ಪ್ರಣವ್, ಸೆಕೆಂಡ್ ಆರ್ತಿಕ್. ಸೂಜಿಗೆ ನೂಲು ಹಾಕುವ ಸ್ಪರ್ಧೆ ಜೂನಿಯರ್ ಗರ್ಲ್ಸ್, ಫಸ್ಟ್ ಚಿತ್ರಿಕಾ, ಸೆಕೆಂಡ್ ಸಾನ್ವಿ. ಸೂಜಿಗೆ ನೂಲು ಹಾಕುವ ಸ್ಪರ್ಧೆ ಸೀನಿಯರ್ ಗರ್ಲ್ಸ್, ಫಸ್ಟ್ ತನಿಷ್ಕಾ, ಸೆಕೆಂಡ್ ಚೈತ್ರ. ವಂದನೆಗಳು ವೆಂಕಟರಮಣಾಚಾರ್ಯ ಅವರಿಗೆ. ಮುಂದೆ ನಮ್ಮ ಮನೋಹರ ಕಲಪಾಡಿ ಅವರಿಂದ ಬಹುಮಾನ ನೀಡಲಿದ್ದಾರೆ. ಟಗ್ ಆಫ್ ವಾರ್ ಬಾಯ್ಸ್, ಫಸ್ಟ್ ನಿಧಿತಾ ಅಂಡ್ ಟೀಮ್, ಸೆಕೆಂಡ್ ಅನ್ಸಿತಾ ಅಂಡ್ ಟೀಮ್. Tug of war girls, first Lakshita and team, second Ananya and team.
ಎಲ್ಲರೂ ಕೂಡ ಒಂದು ಚಪ್ಪಳಿಗೇನು ಹಣ ಕೊಡ್ಲಿಕ್ಕೇನಿಲ್ಲ, ಎಲ್ಲಿ ಒಂದು ಭಾಗವಹಿಸಿದಲ್ಲಿ ಬಹುಮಾನ ಪಡೆದ ಒಂದು ಅಷ್ಟಾದ್ರೂ ನಾವು ಮಾಡುವಂದು, ಅದಕ್ಕೇನು ಹಣ ಕೊಡ್ಬೇಕಂತೇಳಿ ನಮ್ಮ ಎನರ್ಜಿ ಸ್ವಲ್ಪ ಜಾಸ್ತಿ ಆಗ್ತದೆ, ಮುಂದೆ ಗಟ್ಟಿ ಆಗ್ತದೆ ಚಪ್ಪಳಿ ಹೊಡೆದ. ಮ್ಯೂಸಿಕಲ್ ಚೇರ್ ಬಾಯ್ಸ್ ಫಸ್ಟ್, ದೇವಿಕ್ ಸೆಕೆಂಡ್, ಲವನ್. Devik. Musical chair boys first, Devik and Lavan. Bhakti Gita ಸ್ಪರ್ಧೆ ಸಬ್ ಜೂನಿಯರ್ ಫಸ್ಟ್ ವಂಶಿತಾ, ಸೆಕೆಂಡ್ ಸಮನ್. ಮುಂದೆ ನಮ್ಮ ಗುರುಸ್ವಾಮಿ ಅವರು ಮನೋರಣನಿಗೆ ವಂದನೆಗಳು. ಭಕ್ತಿಗೀತೆ ಸ್ಪರ್ಧೆ ಜೂನಿಯರ್ ಫಸ್ಟ್ ಹಂಸಿಕಾ ಗಣೇಶ್, ಸೆಕೆಂಡ್ ಹಾರ್ದಿಕ್ ಪ್ರಕಾಶ್ ಅಂಡ್ ಧ್ರುವೀನ್ ಪ್ರಸಾದ್. ಮುಂದೆ ನವೀನ್ ರಾಜ್ ಕೆಜೆ ಅವರು ಅಧ್ಯಕ್ಷರು ಬಹುಮಾನ ವಿತರಣೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನವೀನ್ ರಾಜ್ ಸೀನಿಯರ್ ಭಕ್ತಿಗೀತೆ ಸ್ಪರ್ಧೆ ವಂದನೆಗಳು. ಫಸ್ಟ್ ವಿಸ್ಮಿತಾ, ಭಗವದ್ಗೀತಾ ಕಂಠಗೀತ ಸ್ಪರ್ಧೆ ಜೂನಿಯರ್ ಸಬ್ ಜೂನಿಯರ್ ಫಸ್ಟ್ ಕಹಾನ್. Second consolation prize Amsi, Prithvi, Samant, Samanvi, Achinitya. ಭಗವದ್ಗೀತೆ ಸ್ಪರ್ಧೆ ಭಗವದ್ಗೀತೆ ಕಂಠಪೀಠ ಸ್ಪರ್ಧೆಯ ಜೂನಿಯರ್ ಫಸ್ಟ್ ಬಹುಮಾನ ಪಡೆಯುವವರು ಆದಷ್ಟು ಬೇಗನೆ ಬಂದು ಬಹುಮಾನ ಪಡೆಯಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮುಂದೆ ನಮ್ಮ ಬಾಲಕೃಷ್ಣ ಬೆಂಗರೆ ಅವರು ಸೀನಿಯರ್ ದೀಕ್ಷ್ಮಾ ಸೆಕೆಂಡ್. ಮಹಿಳೆಯರ ಮಡಿಕೇರಿಯ ಸ್ಪರ್ಧೆ ಫಸ್ಟ್ ಸುಜಾತಾ ಸೀತಾರಾಮ್. ಮಹಿಳೆಯರ ಮ್ಯೂಸಿಕಲ್ ಚೇರ್ ಫಸ್ಟ್ ಮಿನಿಮೋಲ್, ಸೆಕೆಂಡ್ ಅನುಪಮ. ಮಹಿಳೆಯರ ಲಕ್ಕಿ ಗೇಮ್ ಫಸ್ಟ್ ಉಷಾ ವಿಜಯ್, ಸೆಕೆಂಡ್ ವೀಣಾ ಚಂದ್ರ. ಬಾಲಣ್ಣನವರಿಗೆ ವಂದನೆಗಳ ಮುಂದೆ ಶೇಷಪ್ಪಣ್ಣ
ಅವರಿಂದ ಬಹುಮಾನ ವಿತರಣೆ. ಮೊನ್ನೆ ಚೌತಿಯ ದಿವಸ ನಿತ್ಯ ಕಾರ್ಯಕ್ರಮವನ್ನು ನೀಡಿದ ಅವರಿಗೆ ಸ್ಮರಣಿಕೆಯೊಂದಿಗೆ ಗೌರವಾರ್ಪಣೆ. ಫಸ್ಟ್ ಹಂಸಿ ಅನ್ವಿತಾ MS, ಧ್ರುವಿ, ಯುಕ್ತಿ, ಸಾನ್ವಿ, ತ್ರಿಷಾ, ತನಿಷ್ಕಾ, ಪೂರ್ವಿ, ಕೃತಿಕಾ, ಚೈತ್ರ, ನೋಡಿ, ಮಕ್ಕಳ ಪೋಷಕರಿದ್ದರೆ, ಮನೆಯವರಿದ್ದರೆ ಅವರು ಬಂದು ಬಹುಮಾನ ಪಡ್ಕೊಳ್ಳಬಹುದು. ನಮ್ಮ ಮಕ್ಕಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿದ್ದರೆ ಅವರ ಪೋಷಕರು ಮನೆಯವರು ಬಂದ ಬಹುಮಾನವನ್ನು ಪಡ್ಕೊಳ್ಳಬಹುದು. ಲಿಖಿತ, ಇತ್ತ, ಪೃಥ್ವಿ, ದಿಯಾ, ತನ್ವಿ, ನಿತೀಶ, ಚರಿತ್ರ್ಯ, ಆನ್ವಿ, ಜಸ್ವಿಕ BM, ವಿಯಾನ್, ತನ್ವಿತ್ ರಾಜ್, ಆರ್ಯಾದ್ಯ ಕುಲಾಲ್, ಮೀಕ್ಷಾ ಕುಲಾಲ್, ಭಾವನಾ ಹೆಗಡೆ, ಭುವನ ಹೆಗಡೆ, ಸಾಯಿನಿಕಾ, ಆದ್ಯ, ದಸ್ಮಿತಾ, ದೀಕ್ಷಾ, ನಂದಿತಾ, ನಿಶಾ, ಬಿಹಾನ್, ಸಾಯಿಲ್, ಆತಿ, ಪುನರ್ವಿ, ಅನುಪಮ ನವೀನ್, ರಜನಿ ಶ್ರೀಧರ್, ಆಶಾ ನವೀನ್, ರಶ್ಮಿತಾ ಲೋಕೇಶ್, ಸುಧಾತಾ ಸುರೇಶ್, ಸ್ಮಿತಾ, ಆಶಾ. ಪ್ರಣಾಳಿ, ಧನ್ಯವಾದಗಳು. ನಿಮಗೆ ಧನ್ಯವಾದಗಳು. ಮುಂದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರವುದು ಯಶಸ್ವಿಯಾಗಿ 2 ವರ್ಷ ಇದರ ಒಂದು ಅಧ್ಯಕ್ಷರಾಗಿದ್ದುಕೊಂಡು ಸಂಘಟನಾತ್ಮಕವಾಗಿ ಎಲ್ಲ ಕಾರ್ಯಚಟುವಟಿಕೆ ತೋರಿಸಿಕೊಂಡಂಥ ನಮ್ಮ ನ್ಯಾಯವಾದಿಯಂಥ ನವೀನ್ ರಾಜ್ KJ ಇವರಿಂದ
ಅಧ್ಯಕ್ಷತೆಯ ನುಡಿ ಮುತ್ತುಗಳು. ಮಹಾಗಣಪತಿಯನ್ನು ಪ್ರಾರ್ಥಿಸುತ್ತಾ ಸ್ಥಳ ಸಾನ್ನಿಧ್ಯವಾದ ಅಯ್ಯಪ್ಪ ಸ್ವಾಮಿಯನ್ನು, ರಕ್ತೇಶ್ವರಿಯನ್ನು ಪ್ರಾರ್ಥಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಇವತ್ತಿನ ಧಾರ್ಮಿಕ ಭಾಷಣವನ್ನು ಮಾಡಿದಂಥ ವೇದಮೂರ್ತಿ ಶ್ರೀ ಕೇಶವ ಭಟ್ ಕೇಕಣಾಜಿಯವರೇ, ಮುಖ್ಯ ಅತಿಥಿಗಳಾದಂತಹ ನನ್ನ ಮಿತ್ರರು ಆದಂತಹ ನ್ಯಾಯವಾದಿ ಪ್ರದೀಪ್ ರಾವ್ ಅವರೇ, ಶಕ್ತಿ ಎಜುಕೇಷನ್ ಟ್ರಸ್ಟ್ ಮಂಗಳೂರು ಇದರ ಪ್ರಧಾನ ಸಲಹೆಗಾರರಂತಹ ರಮೇಶ್ ಕೌಡೂರವರೇ, ವಿಶ್ವ ಹಿಂದೂ ಪರಿಷತ್ ಕಣ್ಣೂರು ವಿಭಾಗದ ಸೇವಾ ಪ್ರಮುಖ ಸುರೇಶ್ ಶೆಟ್ಟಿ ಪರಂಕಿಲ್ರವರೇ, ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಇದರ ಆಡಳಿತ ಮುಕ್ತೇಶ್ವರರಾದಂತಹ ಶ್ರೀ ವೆಂಕಟರಮಣ ಆಚಾರ್ಯ ಉಳುವಾರವರೇ, ಮಾರುತಿ ಕ್ಯಾಟ್ರಿಂಗ್ ಇದರ ಮಾಲಕರಾದಂತಹ ಮನೋಹರ್ ಪೆಲಪಾಡಿಯವರೇ, ನನ್ನ ಆತ್ಮೀಯರು, ಈ ಕ್ಷೇತ್ರದ ಅಯ್ಯಪ್ಪ ಕ್ಷೇತ್ರದ ಅಧ್ಯಕ್ಷರು ಆದಂತಹ ಶ್ರೀ ಪದ್ಮನಾಭ ಕಡಪರವರೇ, ಶ್ರೀ ಅಯ್ಯಪ್ಪ ಕ್ಷೇತ್ರದ ಗುರುಸ್ವಾಮಿಯಾದಂತಹ ಉದಯ ಪಾವಳರವರೇ, ಇವತ್ತಿನ ಈ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಗಣೇಶೋತ್ಸವದ ಹಿರಿಯ ಕಾರ್ಯಕರ್ತರು, ಮಾಜಿ ಅಧ್ಯಕ್ಷರು, ಸಮಾಜ ಸುಧಾರಕರು, ಸಮಾಜ ಸೇವಕರು ಆದಂತಹ ಶೇಷಪ್ಪ ಸಾಲಿಯಾನ್ರವರೇ, ಸಾರ್ವಜನಿಕ ಗಣೇಶೋತ್ಸವದ ಹಿರಿಯ ಕಾರ್ಯಕರ್ತರಾದಂತಹ ಕಣ್ಣೋತೀರ್ಥದ ಬಾಲಕೃಷ್ಣಕ್ಕೆ ಕಣ್ಣೋತೀರ್ಥರವರೇ, ಸೇರಿರುವಂತಹ ಎಲ್ಲ ಭಕ್ತಜನ ಬಂಧುಗಳೇ, ವಿವಿಧ ಸಂಘ ಸಂಸ್ಥೆಯ ಕಾರ್ಯಕರ್ತರೇ, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಪರಮಪೂಜ್ಯ ಗುರುದೇವಾನಂದ ಸ್ವಾಮೀಜಿಯವರು ನಮಗೆ ಆಶೀರ್ವಚನವನ್ನು ನೀಡಿದರು. ನಮ್ಮ ಅಯ್ಯಪ್ಪ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಅವರ ಆಶೀರ್ವಚನ ಮಾತ್ರ ಅಲ್ಲ ಇಲ್ಲಿ ನೀಡ್ತಾ ಇರೋದು, ಅವರ ಪ್ರತಿಯೊಂದು ಘಟನೆಗಳಿಗೂ ಇಲ್ಲಿಯ ಎಲ್ಲ ವಿಚಾರಗಳಿಗೂ ಅವರ ಒಂದು ಸಲಹೆ ಕೂಡ ನಾವು ಪಡೀತಾ ಇರ್ತೇವೆ. ಈ ರೀತಿಯಲ್ಲಿ ಇವತ್ತು 44ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತೇವೆ. ಈಗಾಗಲೇ ಮಾತನಾಡಿದಂತಹ ನನ್ನ ಮಿತ್ರರಾದಂತಹ ಪ್ರದೀಪ್ ರವರು ಹೇಳಿದರು, ನಮಗೆ ಒಂದು ದಿವಸ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಎಂಬುದಾಗಿ, ಅದರ ಕಷ್ಟ, ಆ ಕಾರ್ಯಕ್ರಮದ ವ್ಯವಸ್ಥಿತವಾಗಿ ಮಾಡಬೇಕಿದ್ದರೆ ಕಾರ್ಯಕರ್ತರು ದುಡಿಯುವಂತಹ ದುಡಿಮೆ, ಇದನ್ನೆಲ್ಲ ನಾವು ನೋಡಬೇಕು. ಇಲ್ಲಿ 4 ದಿನದ ಕಾರ್ಯಕ್ರಮ, ಈ 4 ದಿನದ ಕಾರ್ಯಕ್ರಮದಲ್ಲಿ ವಿವಿಧ ಅನ್ನಪ್ರಸಾದ ವಿತರಣೆ ಆಗಿರ್ಬೋದು, ಪೂಜಾ ಕಾರ್ಯಕ್ರಮವಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮವಾಗಿರ್ಬೋದು, ವಿವಿಧ ಈಗ ಆಟೋಟ ಸ್ಪರ್ಧೆ ಕಾರ್ಯಕ್ರಮ ಇರ್ಬೋದು, ವಿವಿಧ ಕಾರ್ಯಕ್ರಮ. ಅದರಲ್ಲಿ ಈ 4 ದಿನಗಳಲ್ಲಿ ಕೂಡ ಎಷ್ಟೋ ಕಾರ್ಯಕರ್ತರ ಸಂಘ ಸಂಸ್ಥೆಗಳ ದುಡಿಮೆ ಇದರಲ್ಲಿದೆ. ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಇಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ, ಪ್ರತಿ ವರ್ಷ ಗಣೇಶೋತ್ಸವದ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾದಂತಹ ವಿಚಾರ. ಯಾಕೆಂದರೆ ಇಲ್ಲಿ ಈಗಾಗಲೇ ಕೌಡೂರ್ ಅವರು ಮಾತನಾಡಿ, ರಮೇಶ್ ಕೌಡೂರ್ ಅವರು ಹೇಳಿದರು, ನಮಗೆ ರಾಮ ಕೌಡೂರ್ ಅವರು ಇದರ ವಿಚಾರ ಎಲ್ಲ ಹೇಳ್ತಾ ಇದ್ದರು ಇಲ್ಲಿ ಗಣೇಶೋತ್ಸವದ ಬಗ್ಗೆ ಅಂತೇಳಿ. ಅವರ ಮಗ ಇಲ್ಲಿ ಇವತ್ತು ನವೀನ್ ಕೌಡೂರ್ ಅವರ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ತಂದೆ ಏನು ಹೇಳಿಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅವರು ಮಾತ್ರ ಅಲ್ಲ, ನಿಮಗೆ ಗೊತ್ತಿರ್ಬೋದು, ಇಲ್ಲಿಯ ಗುರುಸ್ವಾಮಿ ಉಮೇಶ್ ಗುರುಸ್ವಾಮಿ ಆಗಿದ್ದರು. ಅವರು ಯಾವ ರೀತಿಯಲ್ಲಿ ಅಯ್ಯಪ್ಪ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದರು ಎಲ್ಲರಿಗೂ ತಿಳಿದಂತಹ ವಿಚಾರ. ಅವರನ್ನು ಕೂಡ ನಾವು ಸ್ಮರಿಸ್ತಾ ಇದ್ದೇವೆ. ಅವರ ಮಕ್ಕಳು ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಎಲ್ಲ ರೀತಿಯ ಬೆಂಬಲವನ್ನು ಮಾಡ್ತಾ ಇದ್ದಾರೆ, ಎಲ್ಲ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಮೋಹನ ಗುರುಸ್ವಾಮಿ ಸ್ವಾಮಿ ಆಗಿದ್ದರು ಮೋಹನಣ್ಣ, ಅವರ ಮಕ್ಕಳು ಕೂಡ
ಇಬ್ಬರು ಮಕ್ಕಳು ಇದ್ದಾರೆ, ಇಬ್ಬರು ಮಕ್ಕಳು ಕೂಡ ಇಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಒಟ್ಟಿಗೆ ಸೇರಿಕೊಂಡು ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ರುದ್ರಪ್ಪ ಮೇಸ್ತಿ ಅವರ ಮಗ ಕೂಡ ಇಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ, ರುದ್ರಪ್ಪ ಮೇಸ್ತಿ ಅವರು. ಅದೇ ರೀತಿ ಉಪೇಂದ್ರಾಚಾರ್ಯ, ಅದೇ ರೀತಿ ನಮ್ಮ ಇವರು ಜಯಾನಂದಾಚಾರ್ಯ, ಇವರೆಲ್ಲರೂ ಕೂಡ ಇಲ್ಲಿ ಹಲವಾರು ಕೆಲಸಗಳನ್ನು ಮಾಡಿ ಅವಳ ದುಡಿಮೆಯನ್ನು ಇಲ್ಲಿ ಮಾಡಿದಂತಹ ವ್ಯಕ್ತಿಗಳು. ಇವರನ್ನೆಲ್ಲರನ್ನು ನಾವು ಸ್ಮರಿಸಬೇಕಾದ್ದು ಅತಿ ಅಗತ್ಯವಾಗಿದೆ. ಯಾಕಂದರೆ ಇಲ್ಲಿ ಅವರ ಮಕ್ಕಳನ್ನು ನೋಡುತ್ತಾ ಇರುವಾಗ ನಮಗೆ ಅವರನ್ನು ನೋಡಿದಾಗೆ ಆಗ್ತದೆ. ಯಾಕಂತ ಹೇಳಿ ಅವರು ಮಾಡಿದಂತಹ ಸೇವೆ ಈ ಗಣೇಶೋತ್ಸವದ ಸಂದರ್ಭದಲ್ಲಿ ಅವರು ಈ ಇರುವಂತಹ ಸಮಯದಲ್ಲಿ ಅವರು ಮಾಡ್ತಿರುವಂತಹ ಸೇವೆಗೆ ಎಲ್ಲರಿಗೊಮ್ಮೆ ಕೈಚಪ್ಪಾಳೆಯ ಮೂಲಕ ಅವರನ್ನು ಈ ಸೇವೆಗೆ ಅವರನ್ನು ಸ್ಮರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಾನು ಗಣೇಶೋತ್ಸವದ ಬಗ್ಗೆ, ಗಣೇಶನ ಬಗ್ಗೆ ಎಲ್ಲರೂ ಹೇಳಿದರು. ಗಣೇಶೋತ್ಸವದ ಈ ನಮ್ಮನ್ನು ರಾಷ್ಟ್ರೀಯವಾಗಿ ನಮ್ಮನ್ನು ಸಂಘಟಿಸಿದ್ದು ಈ ದೇಶಕ್ಕೆ ಬೇಕಾಗಿ ಒಗ್ಗೂಡಿಸುವಂತಹ ಕೆಲಸವನ್ನು ಮಾಡುವ ರೀತಿಯಲ್ಲಿ ಇಲ್ಲಿ ಬಾಲಗಂಗಾಧರ ತಿಲಕರು ಗಣೇಶೋತ್ಸವವನ್ನು ಆಚರಿಸಿದರು ಎಂಬುದಾಗಿ. ನಾವಿಲ್ಲಿ ಗಣೇಶವನ್ನು ಆಚರಿಸ್ತಾ ಇದ್ದೇವೆ 4 ದಿನಗಳಿಂದ. ಇದರಲ್ಲಿ ಶ್ರಮಪಟ್ಟಂತಹವರು ನನಗೆ ಈ ಗಣೇಶೋತ್ಸವಕ್ಕೆ ನಾನು ಗಣೇಶೋತ್ಸವದ 2 ಕಣ್ಣುಗಳು ಎಂಬುದಾಗಿ ಹೇಳ್ತಾ ಇದ್ದೇನೆ. ಒಂದನ್ನು AFC ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ಮತ್ತು ಮಹಿಳಾ ಸಮಿತಿ, ಈ ಎರಡೂ ಕೂಡ ಇಲ್ಲಿ ಮಾಡುತ್ತಿರುವಂಥ ಕೆಲಸವನ್ನು ಮೆಚ್ಚಲೇಬೇಕು. ಯಾಕಂದರೆ ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ಕಳೆದ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಳೆದು 1 ವಾರದಲ್ಲಿ ಗಣೇಶೋತ್ಸವ ಬಂದಿದೆ, 10 ದಿನದಲ್ಲಿ ಗಣೇಶೋತ್ಸವ ಬಂದಿದೆ. ಅಲ್ಲಿ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಅವರು ನಿದ್ದೆಗೆಟ್ಟು ಕೆಲಸ ಮಾಡಿ ಈ 1 ವಾರದಲ್ಲಿ ಪುನಃ ಗಣೇಶೋತ್ಸವಕ್ಕೆ ಬೇಕಾಗಿ ಕೆಲಸ ಮಾಡಿ, ಅದು ಕೂಡ ಇಡೀ ರಾತ್ರಿ ಹಗಲು ಎನ್ನದೇ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಿ ಬೇಸರವಾಗುವಂಥ ಸಂಗತಿ. ಯಾಕಂದರೆ ಕೆಲಸ ಮಾಡಿದವರೇ ಕೆಲಸ ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ಎಂಬುದೇ ಇಲ್ಲದೆ ಅವರು ಕೆಲಸ ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ. ಯಾಕೆ? ಈ ಕಾರ್ಯಕ್ರಮ ಚೆಂದ ಆಗಬೇಕು, ಗಣೇಶೋತ್ಸವ ಚೆಂದ ಆಗಬೇಕು. ಹೊಸಂಗಡಿ ಗಣೇಶೋತ್ಸವ ಎಂಬುದಾಗಿದ್ದರೆ ಅದು ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು ಎಂಬುದಾಗಿ ಅವರ ದೃಢ ತೀರ್ಮಾನದಿಂದ ಆ ರೀತಿ ಆಗ್ತಾ ಇದೆ. ಯಾಕೆಂದರೆ ಅವರಿಗೆ ಗೊತ್ತುಂಟು, ಯುವಕರು ದುಡಿದರೆ, ಯುವಕರನ್ನು ನಾನು ಹೇಳ್ತಾ ಇದ್ದೇನೆ ಯಾವಾಗಲೂ ಕೂಡ ಮೀಟಿಂಗಲ್ಲಿ, ಯುವಕರು ದುಡಿಯಲೇಬೇಕು, ನೀವು ದುಡಿದರೆ ಮಾತ್ರ ಈ ಕಾರ್ಯಕ್ರಮ ಚೆಂದ ಆಗ್ತದೆ ಎಂಬುದಾಗಿ. ಆದ ಕಾರಣ ಅವರಿಗೆ ನಾನು ಕೈ ಮುಗಿದು ಮತ್ತೊಮ್ಮೆ ಅಯ್ಯಪ್ಪ ಫ್ರೆಂಡ್ಸಿನವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಮಹಿಳಾ ಸಂಘದವರು ಕೂಡ, ಅವರು ಮಾತೃ ಸಮಿತಿಯವರು ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ವಿವಿಧ ಕಾರ್ಯಕ್ರಮಗಳಲ್ಲಿ ಅವರು ಅನ್ನ ಸಂತರ್ಪಣೆ ಆಗಿರಲಿ, ಅದೇ ರೀತಿ ಪ್ರಸಾದವನ್ನು ಮಾಡುವಂತಹ ವಿಷಯವಾಗಿರಲಿ, ಎಲ್ಲದಲ್ಲಿ ಕೂಡ ಅಯ್ಯಪ್ಪ ಕ್ಷೇತ್ರದ ಅಭಿವೃದ್ಧಿಗೆ ಕೈ ಜೋಡಿಸ್ತಾ ಇದ್ದಾರೆ. ಗಣೇಶೋತ್ಸವದ ಈ ಕಾರ್ಯಕ್ರಮ ಚಂದ ಕಾಣಲಿಕ್ಕೆ ಬೇಕಾಗಿ ಅವರು ಕೈ ಜೋಡಿಸ್ತಾ ಇದ್ದಾರೆ. ಇಲ್ಲಿ ಮಹಿಳಾ ಸಮಿತಿಯಿಂದ ಇಲ್ಲಿಯ ಕಾರ್ಯಕರ್ತರು ಸೇರಿಕೊಂಡು ಒಂದು ಕುಣಿತ ಭಜನೆ ಸಂಘವನ್ನು ಕಟ್ಟಿಸಿದ್ದಾರೆ. ಬಹಳ ಒಳ್ಳೆಯ ರೀತಿಯಲ್ಲಿ ಮಾತೃ ಸಮಿತಿಯವರು ಆ ಸಂಘದ ಆ ಕುಣಿತ ಭಜನಾ ಸಂಘವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಬಹಳಷ್ಟು ಅತಿ ಉತ್ತಮ ರೀತಿಯಲ್ಲಿ ಭಜನೆಯನ್ನು ಕೂಡ ಮಾಡುತ್ತಾ ನಮ್ಮೆಲ್ಲ ಪರಿಸರದಲ್ಲಿ ಅವರ ಭಜನೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಒಂದು ಒಳ್ಳೆಯ ಕೈಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕು. ಅದೇ ರೀತಿ ಇವತ್ತು ಇಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಚಕ್ರವರ್ತಿ ಆಗಿರಲಿ, ಚಕ್ರವರ್ತಿ ಒಂದು ದಿನದಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆಯಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಚಕ್ರವರ್ತಿಯ ಸದಸ್ಯರು ಕೂಡ ಗಣೇಶೋತ್ಸವದ ಸದಸ್ಯರಾಗಿರ್ತಾರೆ, ಅವರು ಕೂಡ ಸೇವೆಯನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಅವರಿಗೂ ಕೂಡ ಕೈಚಪ್ಪಾಳೆಯನ್ನು ಕೊಡಬೇಕಾಗಿ ವಿನಂತಿ. ಅದೇ ರೀತಿ ವಿವಿಧ ಸಂಘ ಸಂಸ್ಥೆಗಳು, ಯಾಕಂದರೆ ಇದು ಇವತ್ತು ಹೀಗೆ ಈ ರೀತಿ ಕಾಣಬೇಕಿದ್ದರೆ ಆಮಂತ್ರಣ ಪತ್ರಿಕೆಯ ವಿತರಣೆ ವಿಷಯವಾಗಿರ್ಬೋದು. ವಿವಿಧ ಸಂಘ ಸಂಸ್ಥೆ, ಯುವಕ ಸಂಘ ಬಡಾಜಿಯವರು ಬಡಾಜಿಯಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಕಣ್ವತೀರ್ಥದಲ್ಲಿ ವೀರಾಂಜನೇಯ ಅವರು ಆಂಜನೇಯ ಕ್ಲಬ್ಬಿನವರು ವಿತರಣೆ ಮಾಡ್ತಾ ಇದ್ದಾರೆ, ಬಾಲಾಂಜನೇಯವರು ವಿತರಣೆ ಮಾಡ್ತಾ ಇದ್ದಾರೆ. ಈ ರೀತಿ ಒಂದೊಂದು ಕ್ಲಬ್ಗಳಲ್ಲಿ ಅವರು, ಅದೇ ರೀತಿ ವೀರಕೇಸರಿ, ಪ್ರತಾಪ್, ಇವರೆಲ್ಲ ಟ್ಯಾಬ್ಲೋಗಳ ಮೂಲಕ ಈ ಶೋಭಾಯಾತ್ರೆಯನ್ನು ಮೆರಗೊಳಿಸುವಂತಹ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಕೆಲಸಗಳಿಗೆ ಈ ಶೋಭಾಯಾತ್ರೆ ನಾಳೆ ನಡೀಲಿಕ್ಕಿದೆ. ಆ ಶೋಭಾಯಾತ್ರೆಗೆ ಮೆರಗನ್ನು ಕೊಡುವಂತಹ ಕೆಲಸ ಕೂಡ ಅಲ್ಲಿ ಕ್ಲಬ್ಬಿನ ಸದಸ್ಯರು ಅಲ್ಲಿ ಪಾನಕದ ವ್ಯವಸ್ಥೆ, ಪಾನೀಯ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ತೀರ್ಥದ ಬಾಲಾಂಜನೇಯ ವ್ಯಾಯಾಮ ಶಾಲೆ,
ಅಲ್ಲಿ ಬೋವಿ ಸಮಾಜದವರು ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ವಿಸರ್ಜನಾ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಆಂಜನೇಯ ಕ್ಲಬ್ಬಿನವರು, ಕರಾವಳಿ ಕ್ಲಬ್ಬಿನವರು, ಅದೇ ರೀತಿ ಶ್ರೀರಾಮ ಭಜನಾ ಮಂದಿರ ರಾಮಾಡಿ ಅವರು, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್, ನಮಗೆ ಯಾವತ್ತೂ ಕೂಡ ಇಲ್ಲಿ ಬೆನ್ನೆಲುಬಾಗಿ ನಿಂತಿರುವಂತಹ ವಿಶ್ವ ಹಿಂದೂ ಪರಿಷತ್. ಅದೇ ರೀತಿ ಇಲ್ಲಿ ನಿಮಗೆ ನೋಡಿರ್ಬೋದು, ಇಲ್ಲಿ ರಕ್ತೇಶ್ವರಿ, ಇಲ್ಲಿ ಅಯ್ಯಪ್ಪ ಕ್ಷೇತ್ರ, ಅಲ್ಲಿ ಪ್ರೇರಣಾ ವಿಶ್ವ ಹಿಂದೂ ಪರಿಷತ್ತಿನ ಕಟ್ಟಡ, ಅದೇ ರೀತಿ ಆಚೆ ಚಕ್ರವರ್ತಿ. ಹೀಗೆ ಒಂದು ನಮ್ಮ ಸಂಘಟನೆಯ ಬಲ ನಿಮಗೆ ನೋಡ್ಬೋದು. ಎಲ್ಲ ಸದಸ್ಯರು ಅದೇ ರೀತಿ ಆ ಕ್ಲಬ್ಬಿನಲ್ಲಿ ಚಕ್ರವರ್ತಿ ಆಗಿರಲಿ, ಅಯ್ಯಪ್ಪ ಫ್ರೆಂಡ್ಸ್ ಆಗಿರಲಿ, ಅಯ್ಯಪ್ಪ ಕ್ಷೇತ್ರ ಸಮಿತಿ ಆಗಿರಲಿ, ಗಣೇಶೋತ್ಸವ ಸಮಿತಿ ಆಗಿರಲಿ, VHP ವಿಶ್ವ ಹಿಂದೂ ಸಮಿತಿ ಪರಿಷತ್ತಿನ ಸಮಿತಿ ಆಗಿರಲಿ, ಅದೇ ರೀತಿ ರಕ್ತೇಶ್ವರಿಯ ಸಮಿತಿ ಆಗಿರಲಿ, ಎಲ್ಲರೂ ಒಗ್ಗಟ್ಟಿನಿಂದ ಹೋಗ್ತಾ ಇದ್ದಾರೆ. ಈ ಒಗ್ಗಟ್ಟಿನ ಬಲದಿಂದ ಇವತ್ತು ನೀವು ಇಲ್ಲಿ ಒಳ್ಳೆ ರೀತಿಯಲ್ಲಿ ಗಣೇಶೋತ್ಸವವನ್ನು ಆಚರಿಸುವುದು ಇವತ್ತು ನಿಮಗೆ ಕಾಣ್ತಿರ್ಬೋದು. ನಮ್ಮ ಗುರುಸ್ವಾಮಿ ಅವರಿದ್ದಾರೆ, ಅವರು ಕೂಡ ಇಲ್ಲಿ ಕ್ಷೇತ್ರದ ಗುರುಸ್ವಾಮಿಯಾಗಿ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಅವರ ಬಣವನ್ನು ರೂಪಿಸಿಕೊಂಡು ಅವರು ಒಳ್ಳೆ ರೀತಿಯಲ್ಲಿ ಅವರ ಗುರುಸ್ವಾಮಿ ಅವರು ಒಳ್ಳೆ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ಅಧ್ಯಕ್ಷರು ಹೇಳಬೇಕಾಗಿಲ್ಲ, ಪದ್ಮನಾಭ ಕಡಪರ್ರವರು. ಅವರು ಈ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಈ ಮಂದಿರ, ಯಾವ ರೀತಿ ನಾವು ಚಿಕ್ಕದಿರುವಾಗ ನೋಡಿದಂಥ ಮಂದಿರ ಅದು ಯಾವ ರೀತಿಯಲ್ಲಿತ್ತು, ಆ ರೀತಿಯನ್ನು ಇಷ್ಟು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ನಮ್ಮ ಪದ್ಮನಾಭ ಕಡಪರ್ನಂಥವರು, ಶೇಷಪ್ಪಣ್ಣನವಂಥವರು ಮಾಡಿದಂತಹ ತ್ಯಾಗ, ಅವರು ಆ ಸಮಯದಲ್ಲಿ ಯಾವ ರೀತಿ, ಈಗ ಮೊಬೈಲ್ ಇಲ್ಲ ಅಂತ, ಈಗ ಮೊಬೈಲ್ ಆದರೂ ಉಂಟು, ಆ ಸಮಯದಲ್ಲಿ ದೂರ ಊರುಗಳಿಗೆ ಹೋಗಿ ಕಲೆಕ್ಷನನ್ನು ಮಾಡಿ ಈ ವ್ಯವಸ್ಥಿತವಾಗಿ ಈ ರೀತಿಯ ಒಂದು ಮಂದಿರವನ್ನು ಆ ಸಮಯದಲ್ಲಿ ಕಟ್ಟಬೇಕಿದ್ದರೆ ಎಲ್ಲರ ಕಾರ್ಯಕರ್ತರ ಬೆಂಬಲದೊಂದಿಗೆ ಆ ಕೆಲಸವನ್ನು ಮಾಡಿದ್ದಾರೆ. ಅದು ಕೂಡ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮಲ್ಲಿ ಇಲ್ಲಿ ಅರ್ಚಕರಾಗಿ ದುಡಿತಾ ಇದ್ದಾರೆ ನಿರಂಜನ ಆಚಾರ್ಯ ಅವರು, ಅದೇ ರೀತಿ ತಿರುಮಲೇಶ ಆಚಾರ್ಯ ಅವರು, ಇವರು ತಿರುಮಲೇಶ ಆಚಾರ್ಯ ಆಗಿರಿ, ನಿರಂಜನ ಆಚಾರ್ಯ ಆಗಿರಿ, ಅವರು ಈ ಅರ್ಚಕರಾಗಿ ದುಡಿಯುವುದಲ್ಲ, ಅವರು ಈ ಕಾರ್ಯಕರ್ತರಾಗಿ, ಗಣೇಶೋತ್ಸವದ ಕಾರ್ಯಕರ್ತರ ಅಲ್ಲವಾ ಅಯ್ಯಪ್ಪ ಕ್ಷೇತ್ರದ ಕಾರ್ಯಕರ್ತರಾಗಿ ನಿಷ್ಠೆಯಿಂದ ಭಕ್ತಿಯಿಂದ ಅವರು, ನೀವು ನೋಡಿರ್ಬೋದು ಅಯ್ಯಪ್ಪನ ಮೂರ್ತಿ ಹೇಗೆ ಇದೆ ಎಂಬುದಾಗಿ, ಅವರು ಅದನ್ನು ಅಷ್ಟು ದಿನಗಳು ಅಷ್ಟು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು, ಚಿಕ್ಕ ಮಗುವಿನಾಗೆ ನೋಡಿಕೊಂಡು ಅವರು ಅದನ್ನು ನೋಡ್ತಾ ಇದ್ದಾರೆ. ಆದ ಕಾರಣ ಅಲ್ಲಿರುವಂಥ ಪ್ರತಿಬಿಂಬವನ್ನು ನೀವು ನೋಡಿದರೆ ನೋಡಿದರೆ ಕಾಣಲಿಕ್ಕೆ ಸಾಧ್ಯ. ಆದ್ದರಿಂದ ಇಲ್ಲಿ ಮಾಡುತ್ತಿರುವಂಥ ಒಬ್ಬೊಬ್ಬರು ಅರ್ಚಕರಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರವರೆಗೆ ಎಲ್ಲರೂ ಕೂಡ ಅದರಲ್ಲಿ ಯುವತಿಯರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲರೂ ಕೂಡ ನಿಷ್ಠೆಯಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಅಧ್ಯಕ್ಷೀಯ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಎಲ್ಲರನ್ನ ನೆನಪಿಸಿಕೊಂಡಿದ್ದಾರೆ. ಒಬ್ಬ ಅಧ್ಯಕ್ಷನಾಗಿ ತಮ್ಮ ಈ ಒಂದು ಸಂಸ್ಥೆಯಲ್ಲಿ ತಮ್ಮ ಜವಾಬ್ದಾರಿ ಏನು ಅದನ್ನು ಎಲ್ಲ ಇಲ್ಲಿ ಅವರು ನಿರ್ವಹಿಸಿದ್ದಾರೆ. ಎಲ್ಲ ನೆನಪಿಸಿ ಅವಲೋಕನ ಮಾಡಿದಂಥ ನಮ್ಮ ಒಬ್ಬರ ವಿಚಾರವನ್ನು ಹೇಳಲೇಬೇಕು. ಯಾಕಂದರೆ ಅವರು ನಮ್ಮ ಈ ಗಣೇಶೋತ್ಸವ ಸಮಿತಿಯ ಕೋಶಾಧಿಕಾರಿಯಾಗಿದ್ದುಕೊಂಡವರು ಕೋಶವನ್ನು ನೋಡಲಿಲ್ಲ, ಹಣವನ್ನು ನೋಡಲಿಲ್ಲ, ಹಣದಲ್ಲಿ ಲೆಕ್ಕ ಹೇಗೆ ಉಂಟು ಅದನ್ನು ನೋಡಲಿಲ್ಲ. ಅವರ ಕೆಲಸ ಬೇರೆ, ಅಲ್ಲಿ ಹೋಗಿ ಅವರ ಕೆಲಸ ಮಾಡ್ತಾ ಇದ್ದಾರೆ. ಏನು ವ್ಯವಸ್ಥೆ ಬೇಕು ಅದನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಮಗೆ ತಲೆ ನೋವನ್ನು ಅವರು ಕೊಡೋದಿಲ್ಲ, ಅವರ ಕೆಲಸ ಮಾಡ್ತಾ ಇರ್ತಾರೆ. ನಿಜವಾಗಿ ನೋಡಿದರೆ ಅಂತಹ ಪುಣ್ಯಾತ್ಮರು ನಮ್ಮ ಈ ಸಮಿತಿಯಲ್ಲಿ ಇರೋದು ನಮಗೆ ಬಹಳಷ್ಟು ಒಳ್ಳೆಯ ಒಂದು ಏನು ಹೇಳಬೇಕಂತ ಗೊತ್ತಾಗೋದಿಲ್ಲ. ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ಅವರು ಸ್ಟೇಜಲ್ಲಿ ಕಾಣಲಿಕ್ಕಿಲ್ಲ, ಅಲ್ಲಿ ಪೂಜೆಯಲ್ಲಿ ಕಾಣಲಿಕ್ಕಿಲ್ಲ, ಎಲ್ಲಿ ಇಲ್ಲ. ಅಲ್ಲಿ ಅವರ ಕೆಲಸವೇ ಬೇರೆ ಇರ್ತದೆ, ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮಗೆ ಇಲ್ಲಿ ಹರೀಶ್ ಶೆಟ್ಟಿ ಮಾಡ ಅವರು ಕೂಡ ನರೇಂದ್ರ ಹೆಗ್ಡೆ ಅವರು, ಅದೇ ಕೋಶಾಧಿಕಾರಿ ನರೇಂದ್ರ ಹೆಗ್ಡೆ ಅವರು, ನಂದಣ್ಣ ಅಂತ ಹೇಳ್ತಾ ಇದ್ದೇವೆ. ಅವರು ಮಾಡುವಂಥ ಕೆಲಸವನ್ನು ಮೆಚ್ಚಲೇಬೇಕು. ಅದೇ ರೀತಿ ಹರೀಶ್ ಶೆಟ್ಟಿ ಮಾಡ, ದಿನಕರ್, ದೇವರಾಜ್ ಆಗಿರಲಿ, ಅದೇ ರೀತಿ ಚಂದ್ರಣ್ಣ, ರಮೇಶ್, ಇವರೆಲ್ಲರೂ ಕೂಡ ನಮ್ಮೊಟ್ಟಿಗೆ, ಸುನೀಲ್, ಈಗ ಇಲ್ಲಿ ನಮ್ಮ
ಕೌಂಟರಲ್ಲಿ ಇರ್ತಾರಲ್ಲ ಸುನೀಲ್, ಸದಾಶಿವ, ರಮೇಶ್ ಕಟ್ಟೆ ಬಜಾರ್, ಸಚಿನ್, ಇಂಥ ಕೆಲವರ ಹೆಸರನ್ನು ಹೇಳಲಿಕ್ಕೆ ಮರೆತು ಹೋಗಿರ್ಬೋದು. ಎಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಇದಕ್ಕೆ ಸ್ವಲ್ಪ ಹಣ ಸಂಪಾದನೆ ಆಗಬೇಕು, ಕಲೆಕ್ಷನಿಗೆ ಹೋಗ್ಲಿಕ್ಕೆ ಉಂಟು. ಆ ಸಮಯದಲ್ಲೆಲ್ಲ ಇದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಸಮೀಕ್ಷೆ ಕೆಲವು ಹೆಸರುಗಳು ನಾವು ಹೇಳಲಿಕ್ಕೆ ಕೆಲವು ಬಿಟ್ಟು ಹೋಗಿರಬಹುದು. ಆದ್ದರಿಂದ ಎಲ್ಲರೂ ಮಾಡುವಂತಹ ಕೆಲಸದಿಂದ ಈ ಉತ್ತಮವಾದಂತಹ ರೀತಿಯಲ್ಲಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಾಳೆ ನಡೆಯುವ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಬಂದು ಅದನ್ನು ಯಶಸ್ವಿಯಾಗಿ ಮಾಡಬೇಕು. ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಟ್ಯಾಬ್ಲೋಗಳು ಕೂಡ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಅಲ್ಲಿ ವಿಸರ್ಜನೆ ಮೆರವಣಿಗೆಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಎಂಬುದಾಗಿ ಮತ್ತೊಮ್ಮೆ ಕೈ ಮುಗಿದು ಬೇಡಿಕೊಳ್ಳುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಎಲ್ಲರನ್ನ ನೆನಪಿಸಿದ್ದೀರಾ. ನಿಮ್ಮ ವೃತ್ತಿ ಜೀವನದಲ್ಲಿ ಇನ್ನಷ್ಟು ನೀವು ಉತ್ತರೋತ್ತರ ಅಭಿವೃದ್ಧಿಯನ್ನು, ಅದನ್ನು ನೀವು ಕೌಟುಂಬಿಕ ಜೀವನದಲ್ಲಿ ಯಾವಾಗಲೂ ಸುಖ, ಸಂತೋಷ, ನೆಮ್ಮದಿಯನ್ನು ನಮಗೆ ಅನುಗ್ರಹಿಸಿ ದೇವರಂತ ತಿಳಿಸಿ ಇದೀಗ ನಿಶಾಂತಿಯವರಿಂದ ಧನ್ಯವಾದಗಳು. ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮ. ಶ್ರೀ ಗಣೇಶಾಯ ನಮಃ. ಕಾರ್ಯಕ್ರಮದಿಂದ ಆಶೀರ್ವಚನ ಮಾಡಿ ನಿರ್ಗಮಿಸಿದ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರನ್ನು ಭಕ್ತಿಯಿಂದ ನಮಿಸುತ್ತಾ, ಸಮಾರಂಭದ ಅಧ್ಯಕ್ಷರೇ, ಗಣ್ಯರೇ, ಹಿರಿಯರೇ, ಕಿರಿಯರೇ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, 44ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿ ಶುಭ ಹಾರೈಸಿದ ಅತಿಥಿಗಳಿಗೆ ಈ ಸಂದರ್ಭದಲ್ಲಿ ವಂದನಾರ್ಪಣೆಗೆಯುವ ಕಾರ್ಯಕ್ಕೆ ಮುನ್ನುಡಿ ಇಡುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾರೈಸಿದ ಪರಮಪೂಜ್ಯ ಒಡಿಯೂರು ಶ್ರೀಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸಾರ್ವಜನಿಕ ಮಂಜೇಶ್ವರ ಶ್ರೀ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ನವೀನ್ ರಾಜ್ ರವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧಾರ್ಮಿಕ ಉಪನ್ಯಾಸಗೈದ ವೇದಮೂರ್ತಿ ಶ್ರೀ ಕೇಶವ ಭಟ್ ಕೇಕನಾಚೆ ರವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಮತ್ತೋರ್ವ ಭಾಗವಹಿಸಿದ ಶುಭವನ್ನು ಹಾರೈಸಿದ ಶ್ರೀ ಪ್ರದೀಪ್ ರಾವ್ ಕಾಸರಗೋಡು ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಅತಿಥಿಯಾಗಿ ಭಾಗವಹಿಸಿದ ಶ್ರೀ ರಮೇಶ್ ಗೌಡೂರು ಅವರಿಗೂ ಕೂಡ ಧನ್ಯವಾದಗಳು. ಮತ್ತೋರ್ವ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮಗೆ ಶುಭ ಆಶಂಸನೆಗೈದ ಶ್ರೀ ಸುರೇಶ್ ಶೆಟ್ಟಿ ಪರಂಕಿಲ ಅವರಿಗೂ ಕೂಡ ನಮ್ಮಿ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇನ್ನೋರ್ವ ಅತಿಥಿಯಾದ ಶ್ರೀ ವೆಂಕಟರಮಣ ಆಚಾರ್ಯ ಉಳುವಾರು ಅವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸಮಾರಂಭದ ಅತಿಥಿ ಶ್ರೀ ಮನೋಹರ ಪೆಲಪಾಡಿ ಅವರಿಗೂ ಕೂಡ ನಮ್ಮಿ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸಮಾರಂಭದಲ್ಲಿ ಉಪಸ್ಥಿತಿ ಇರುವ ಶ್ರೀ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ಪದ್ಮನಾಭ ಕಡಪ್ಪರ ಅವರಿಗೂ ಕೂಡ ನಮ್ಮಿ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಮ್ಮಿ ಪ್ರೀತಿಯ ಗುರುಸ್ವಾಮಿ ಶ್ರೀ ಉದಯ ಪಾವಳ ಅವರಿಗೂ ಕೂಡ ನಮ್ಮಿ ಸಮಿತಿಯ ಪರವಾಗಿ ಧನ್ಯವಾದಗಳು. ಈ ಶುಭ ಸಮಾರಂಭದಲ್ಲಿ ಗೌರವಾರ್ಪಣೆಗೈದ ನಮ್ಮ ಮೆಚ್ಚಿನ ಶ್ರೀ ಶೇಷಪ್ಪ ಶಾಲ್ಯಾನ್ ಹಾಗೂ ಶ್ರೀ ಬಾಲಕೃಷ್ಣ ಕೆ ಕನ್ನೋತೀರ್ಥ ಅವರಿಗೂ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವ ಶ್ರದ್ಧೆ ತಾಯಂದಿರೇ, ಸಜ್ಜನ ಬಾಂಧವರೇ, ಹಿರಿಯರಿಗೆ, ಕಿರಿಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಗಣೇಶೋತ್ಸವ ಕಾರ್ಯಕ್ರಮವನ್ನು ಮನೆಯಿಂದಲೇ ಕುಳಿತು ವೀಕ್ಷಣೆಗೆ ಸಹಕರಿಸಿದ ಮಂಜೇಶ್ವರದ ಮನೆ ಮಾತಾಗಿರುವ ಧ್ವನಿ ಮೀಡಿಯಾದ ಸಂಘ ಸಂಸ್ಥೆಗೂ ಹಾಗೂ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಿಶಾಂತ್ ಅವರಿಗೆ ಕೂಡ ಧನ್ಯವಾದಗಳು. ಇದೀಗ ಸಭಾ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವೆಲ್ಲರೂ ಕಾತರಿಸಿ ನಿರೀಕ್ಷಿಸುವಂಥ ಲಯನ್ ಕಿಶೋರ್ ಶೆಟ್ಟಿ ನಿರ್ಮಾಣದ ಅಧ್ಯಕ್ಷರ ಅನುಮತಿಯ ಮೇರೆಗೆ ಸಭಾ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಮುಂದೆ ಕಿಶೋರ್ ಶೆಟ್ಟಿ ನಿರ್ಮಾಣದ ನಿರ್ದೇಶನದ ಅರವಿಂದ ಬೋಳಾರ್ ವಿಭಿನ್ನ ಪಾತ್ರದಲ್ಲಿ ಲಕುಮಿ ತಂಡದ ಕುಸಲ್ದ ಕಲಾವಿದರು ಅಭಿನಯಿಸುವ ತುಳು ಹಾಸ್ಯಮಯ ಸಾಮಾಜಿಕ ನಾಟಕ ಒರಿಯಾಂಡಲ ಸರಿಬೋಡು ಎಂಬ ಇದೀಗಿನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿದೆ. ಲಕುಮಿ ತಂಡದ ಕುಸಲ್ದ ಕಲಾವಿದರನ್ನು ಈ ಸಂದರ್ಭದಲ್ಲಿ ನಾವು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ನಮ್ಮ ಕಾರ್ಯಕರ್ತರು ಆದಷ್ಟು ಬೇಗನೆ ವೇದಿಕೆಯಲ್ಲಿ ನಿಲ್ಲುವಂಥ ಆಸನಗಳನ್ನು ತೆರವುಗೊಳಿಸಿ ಆ ನಾಟಕ ಪ್ರದರ್ಶಿಸಲು ನಾಟಕ ತಂಡದವರಿಗೆ ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ.